ಗಿಯ 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 ಏನೇನ್ ಮಾಡಿದ್ರು ಅದ್ರ ಬಗ್ಗೆ ಕೇಳೋಣ ಮುಂಜಾನಿಂದ ನಾವು ನೋಡ್ರಿ ಜಾತ್ರೆ ಮಾಡಾಕತ್ತೇವಿ. ಊರಾಗಿನ ಜಾತ್ರೆ ಎಲ್ಲರಿಗೂ ಮರ್ತು ಹೋಗ್ಬಿಟ್ಟಾವ ಈಗ. ಹೌದಿಲ್ರಿ? ಹೌದು ಇಲ್ರಿ? ಜೋರಾಗಿ ಹೇಳ್ಬೇಕು ಎಲ್ಲಾರು. ಕೇಳಿಸ್ವಲ್ತು. ಏನು ಊಟ ಮಾಡಿ ಬಂದಿರೋ ಹೆಂಗ ಮಲ್ಕೊಂಡ್ರೋ ಇಲ್ಲೇನ ಹೇಳ್ರಿ ಎಲ್ಲರೂ. ಭರ್ಜರಿ ಊಟ ಮಾಡಿದ್ರಲ್ಲ ಇಷ್ಟೊತ್ತರ ಮಟ್ಟ ಎಲ್ಲಾರು ಜೋರಾಗಿ ಉತ್ತರ ಹೇಳ್ಬೇಕೀಗ. ತಡಿ ಜಯ, ಭರ್ಜರಿ ಊಟ ಮಾಡಿ ಹಗೂರ್ ಬರಾತಾರ ಎಲ್ಲಾರು ನೋಡಲ್ಲೇ. ಬರ್ರಿ ಲಗು ಲಗು ಬರ್ರಿ, ಕುತ್ಕೋರಿ ಲಗು ಲಗು. ಪ್ರಶ್ನೆ ಕೇಳುವಂಗಾರ ಜಯ. ಹೌದಲ್ಲ, ಒಂದೆರಡು ಪ್ರಶ್ನೆ ಕೇಳೇ ಬಿಡು. ಆದ್ರೆ ಪ್ರಶ್ನೆ ಕೇಳೋರಿಗೆ ಒಂದು ಮುಖ್ಯವಾದ ವಿಷಯನ ಹೇಳ್ತೀವಿ. ಅಲ್ಲೇ ಕುತ್ಕೊಂಡು ಒದರಂಗಿಲ್ಲ, ಇಲ್ಲಿ ಬಂದು ಹೇಳ್ಬೇಕೆಲ್ಲಾರು. ಹೌದೌದು, ಇಲ್ಲಿ ಬಂದು ಹೇಳೋದು ಒಂದು ಅವಕಾಶ ನಿಮಗೈತಿ. ಬರ್ಬೇಕಿಲ್ಲೇ, ಆಮೇಲೆ ಫೋಟೋನು ಬರ್ತೈತಿ ನಿಮ್ಗೆ, ವಿಡಿಯೋನು ಸಿಗ್ತೈತಿ. ಹೌದಿಲ್ರಿ? ಯಾವ ಬಹುಮಾನನೂ ಬೇಡ, ಫೋಟೋ ವಿಡಿಯೋ ಇದ್ರೆ ಸಾಕು ನಮಗೆ. ಹೌದಿಲ್ರಿ? ಯಾರು ಹೌದೂನು ಅನ್ವಲ್ರು ಇಲ್ಲಾನು ಅನ್ವಲ್ರು. ನಡಿ ನೀನು. ಎಲ್ಲರಿಗೂ ಭರ್ಜರಿ ಊಟ ಮಾಡಿ ನಿದ್ದೆ ಹೊಡಿತಾರೆ ನೋಡ್ ಮತ್ತೀಗ. ಅಲ್ಲ ಹೌದು, ನಿದ್ದೆ ಬರಾತಿದ್ರಿ? ನಿದ್ದೆ ಮಾಡಬಾರ್ದ್ರಿ ನೀವೀಗ. ಇನ್ನೊಂದು ತಾಸು ತಡೀರಿ, ನಿಮ್ಗೆ ಚಲೋ ಬಿಸಿ 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 ಚಹಾ ಸಿಗ್ತೈತಿ. ಕುರು 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 ಚುಮ್ಮರಿ ಸಿಗ್ತಾವು. ಚುಮ್ಮರಿ ಚಾಕರು ನೀವು ಒಂದು ಸ್ವಲ್ಪ ಎಚ್ಚರಾಗಿರ್ಬೇಕಾಕೈತಿ. ಆಮೇಲೆ ನೀವು ನಿದ್ದೆ ಹೋಗೋ ಹಂಗ ಒಂದು ಕಾರ್ಯಕ್ರಮ ಆಗಾಕತ್ತೈತಿ. ಹೌದಿಲ್ಲ? ಹೇಳೇನ? ಬೇಡ ಬೇಡ ಬೇಡ, ಹೇಳೋದು ಬೇಡ, ಸೀಕ್ರೆಟ್ ಇದು ಮಾಡೋದು ಬೇಡ. ಹಂಗಂದ್ರೆ ಮುಂಜಾನಿಂದ ಬಹಳ ಕಾರ್ಯಕ್ರಮ ಆಗ್ಯಾವ್ರಿ. ನಾವು ಜಾತ್ರೆನ ಭರ್ಜರಿಯಾಗಿ ಎಲ್ಲರನ್ನೂ ಸ್ವಾಗತ ಮಾಡಿಕೊಂಡು, ಆಮೇಲೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬಂದು ಚೆಂದಾಗಿ ಟವೆಲ್ ಹಾಕ್ಕೊಂಡು ನತ್ತು ಹಾಕ್ಕೊಂಡು ಅರ್ಶಿನ ಕುಂಕುಮ ತಗೊಂಡು ಎಲ್ಲರೂ ಬಂದರು. ಆಮೇಲೆ ಎಷ್ಟು ನಕ್ಕೊಂತ ಹಾಡು, ಜಾನಪದ ಗೀತೆ, ಡಾನ್ಸು, ನೃತ್ಯ ಎಲ್ಲ ಮಾಡಿದ್ರವ. ಅದಾದ್ಮೇಲೆ ಒಂದು ಕಾರ್ಯಕ್ರಮ ಯಾವುದದು ಗೊತ್ತಿಲ್ಲ ನನಗೆ. ಯಾವ್ದೈತ್ರಿ ಕಾರ್ಯಕ್ರಮ? ಗೊತ್ತಿಲ್ಲ ನೋಡದೆ ಭರ್ಜರಿ ಊಟ ಮಾಡಿಬಿಟ್ರಿ, ಯಾರಿಗೂ ಮಾತಾಡಕ್ಕೆ ಅಲ್ರಿಪ್ಪ. ಅಲ್ಲದು ಬಿನ್ನಾಳವ್ರ ಕಾರ್ಯಕ್ರಮ ಹೆಂಗ್ ಮರಿತೀರಿ ನೀವು? ಜಾನಪದ ಹೌದು, ಕರೆಕ್ಟ್. ರಾಮ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ, ಎಲ್ಲರಿಂದ ಜೋರಾದ ಚಪ್ಪಾಳೆ ಬರ್ಬೇಕು. ಹೌದ್ರಿಪ್ಪ. ಮತ್ತೆ ಬಿನ್ನಾಳ ಸರ್ ಕಾರ್ಯಕ್ರಮ ನೀವೆಲ್ಲ ಕೇಳಿದ್ರಿ? ಅಷ್ಟೇ ಅಲ್ಲ ಜಯ, ನಮ್ಮ ಅಣ್ಣವರು ಅಕ್ಕಗಳು ಎಲ್ಲಾರು ಎಷ್ಟು ಚಂದ ಹಾಡಿದ್ರಿ ಇಷ್ಟೊತ್ತರ ಮಟ್ಟ. ಊಟ ಅವ್ರೆಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ, ಅವ್ರಿಗೂ ಚಪ್ಪಾಳೆ ಬರ್ಬೇಕು. ಶಿಳಿನೂ ಹೊಡಿಬೋದು, ಯಾರಿಗೆ ಹೊಡ್ಯಾಕ್ ಬರ್ತೈತೆ ಅಂತೇಳಿ. ನೋಡ್ರಿ ಎಲ್ಲ ನಮ್ಮ ಅಣ್ಣಾರ ಅದಾರ. ಕರೆಕ್ಟ್. ಹೌದು. ಆಮೇಲೆ ಬಿನ್ನಾಳ್ ಸರು ಭಾಳ ಚಂದ ಎಲ್ಲ ಹೇಳಿದ್ರು. ಎಲ್ಲ ಜ್ಞಾನ ಬಂತು ನಮಗೆ. ಹೌದು, ಎಲ್ಲರಿಗೂ ಜ್ಞಾನ ಬಂದೈತೆ ಅಂತ ತಿಳ್ಕೊಂಡೆ ನಾನು. ಎಲ್ಲರೂ ಸೈಲೆಂಟ್ ಇದ್ದಾರೆ ಅಂದ್ರೆ ಜ್ಞಾನ ಬಂದೈತೆ ಅಂತ ತಿಳ್ಕೊಬೇಕೀಗ. ಹೌದು, ಮೌನಂ ಸಮ್ಮತಿ ಲಕ್ಷಣಂ. ಹೌದು, ಅದಕ್ಕೆ ಎಲ್ಲರಿಗೂ ಜ್ಞಾನ ಬಂದೈತಿ. ಆದ್ರೂ ಒಂದು ಸ್ವಲ್ಪ ನೋಡಿಬಿಡೋಣ ಅಂತ ಒಂದೆರಡು ಪ್ರಶ್ನೆ ಕೇಳಿ ಬಿಡನಿ. ಬಿನ್ನಾಳ್ ಸರ್ ಯಾರ್ಯಾರು ಹೆಂಗೆ ಒಡಪ್ ಹೇಳ್ತಾರಂತ ಹೇಳಿದ್ರು. ಒಬ್ಬೊಬ್ಬರ ಹೆಸರು ತೊಗೊಂಡು ಹೇಳಿದ್ರು ಅವರು, ಯಾರ್ಯಾರು ಏನೇನು ಒಡಪ್ ಹೇಳ್ಬೋದು ಅಂತ ಹೇಳಿ. ಯಾರಿಗಾರ ಒಂದರ ಚಂದಾಗಿ ಒಡಪ್ ನೆನಪಿದ್ರ ಇಲ್ಲಿ ಬಂದು ಹೇಳ್ಬೋದು. ಇಲ್ಲಿ ಬಂದು ಹೇಳ್ಬೇಕು. ಒಂದು ಫುಲ್ ಒಡಪ್. ಯಾರು ಬರ್ತೀರಿ ಓಡೋಡಿ ಬರ್ಬೇಕಾ? ಭಾಳ ಟೈಮ್ ತಗೊಳಂಗಿಲ್ಲ. ಯಾರು ಮತ್ತೆ ಪ್ರಾಕ್ಟೀಸ್ ಮಾಡಿ ಬರಕ್ ಹೋಗ್ಬೇಡ್ರಿ. ಒಂದು 15 ಮತ್ತೆ ಗೂಗಲ್ ಬಾಬನ್ ತೆಗೆದು ನೋಡಂಗಿಲ್ಲ, ಇಲ್ಲೇ ಬಂದು ಹೇಳ್ಬೇಕು. ಮುಂಜಾನೆ ಕೇಳಿದ್ದು ಒಡಪ ಯಾರು ಹೇಳ್ತೀರಿ? ಬರ್ರಿ ಲಘು. ಚಬ್ಬಿಯವ್ರು ಬರ್ರಿ. ಶ್ರೀಕಾಂತ್ ಅವ್ರು ಬರ್ರಿ. ಜಯ ನೋಡಿಲ್ಲ ಜಯ, ನಿನ್ ಮೇಲೆ ಹೇಳಕ್ ಶುರು ಮಾಡ್ತಾರ. ಕೊಡು ಮೈಕ್. ಹಿಂಗಾರ ಒಂದು ಒಡಪ್ ಹೇಳಿ ಬಿಡು. ನಮಸ್ಕಾರ ಎಲ್ಲರಿಗೂ. ಬಿನ್ನಾಳ್ ಸರ್ ನಮ್ಮ ಹೆಸರು ತಗೊಂಡು ಹೇಳಿದ್ರು, ಅದು ಒಡಪ್ ಏನಂತ ಕೇಳತ್ತಾರ. ಹೇಳ್ರಿ ಮತ್ತೆ ಜೋರಾಗಿ. ಹೇಳ್ತೇನ್ರಿ. ಭರ್ಜರಿ ಊಟ ಮಾಡಿದ್ರಿ ಇಲ್ಲ? ಹೇಳ್ರಿ. ಕಂಟ್ಯಾಗ ಕಂಟಿ ಜಗಳ ಗಂಟಿ ನಾನು ಹೇಳ್ತಿ. ವೆರಿ ನೈಸ್, ಚಪ್ಪಾಳೆ. ಅಲ್ಲ, ನಿಮಗೆ ಯಾರಿಗಾರ ನಾ ಜಗಳ ಗಂಟೆ ಅಂತ ಅನಿಸ್ತೇನೇನ್ರಿ? ನನಗೇನು ಅನ್ಸಾಗತ್ತಿಲ್ವಾ ಇವ? ಮನೆಯೊಳಗೆ ಇವ್ರು ಹಿಂಗೆ ಮಾಡಿದ್ರೆ ನಾ ಜಗಳ ಮಾಡಬೇಕು. ಕರೆಕ್ಟ್ ಹೇಳಿದ್ವಿ. ಮತ್ತೆ ಇವ್ರು ಹಿಂಗಿದ್ರೆ ನಾನೇನು ಮಾಡಲಿ ಹೇಳು? ಹೌದಿಲ್ಲ? ಇನ್ನೊಬ್ರು ಯಾರು ಒಡಪ? ಇನ್ನು ಒಂದು ಒಡಪ್ರಿ ಲಘುನ. ಜಲ್ದಿ ಹೇಳ. ಲಘು ಬರ್ರಿ. ಅವರಿಗೆ ಇಲ್ಲ, ನೀವ ಬರ್ರಿ. ಮುಂದಿಂದ ಹೇಳ್ಬೇಕ್ರಿ, ಬಿಟ್ಟ ಸ್ಥಳ ತುಂಬೇಕು ನೀವು ಅಷ್ಟ.
ಹಗ್ಗದ್ಲೆ ಹಗ್ಗ ಹಗ್ಗದ್ಲೆ ನಾವು ನೀವು ಕ್ಲೂ ಕೊಡತ್ತೀವಿ ಒಂದ ಹಿಂಟ್ ಅದ ಅಷ್ಟ. ಯಾರಿಗಾರ ಗೊತ್ತಿತ್ತದು? ಯಾರಿಗ್ ಗೊತ್ತೈತ್ರಿಪ್ಪ? ಅವ್ರನ್ನ ಕರ್ಕೊಂಡು ಹೋಗ್ರಿ ಆ ಕಡೆ. ಅವ್ರನ್ನ ಆ ಕಡೆ ಕರ್ಕೊಂಡು ಹೋಗ್ರಿಪ್ಪ. ಬೇಡ ಅವ್ರು ಬೇಡ. ಇಲ್ಲ ಧಾರವಾಡ ಮಂದಿ ಇಲ್ಲ ಇಲ್ಲ ಶ್ರೀಕಾಂತ್ ಅವ್ರು ಹೇಳ್ತಾರೆ ಇದನ್ನ. ಇನ್ನೊಂದು ಹೇಳ್ಯಾರ, ಧಾರವಾಡದಾಗ ಮುರುಘಾ ಮಠ, ಹುಬ್ಬಳ್ಳಿಯಾಗ ಸಿದ್ದಾರೂಢ ಮಠ, ಕೊಪ್ಪಳದಾಗ ಗವಿ ಮಠ, ನಮ್ಮ ಗಂಡ ಕಂಟಕ ಮಠ ಅಂತ. ನಮ್ಮ ಗಂಡ ಕಂಠದ ಮಠ. ಜಯ ಸಾಕಿನ ಒಡಪು ಬಾಳ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಬೇಕು. ಹಂಗಾರೆ ಎರಡನೇ ಪ್ರಶ್ನೆ ಕೇಳ್ಬಿಡಲ್ಲ ಇನ್ನು. ಹೌದು, ಈಗ ಒಬ್ರು ನಮ್ಮ ಅಕ್ಕರು ಹಾಡು ಹೇಳಿದ್ರು, ಕಡೀಕ್ ಒಂದು ಹಾಡು ಹೇಳಿದ್ರು. ಅದು ಯಾವ ಹಾಡು ಹೇಳಿದ್ರು ಅಂತ ಯಾರು ಹೇಳ್ತೀರಿ? ಯಾವ ಹಾಡಿತ್ತದು? ನಾ ಹೇಳಿಲ್ಲ ಜಯ, ಭರ್ಜರಿ ಊಟ ಮಾಡಿ ಬಂದಾರ, ಏನೂ ಕೇಳಿಸ್ಕೊಂಡಿಲ್ಲ ಅವ್ರು. ಅವರು ಊಟದಾಗ ಮಗ್ನಾಗ್ಬಿಟ್ಟಾರವ ಪೂರ್ತಿ. ನಾನು ಹಿಂಗೆ ಇನ್ನೊಂದು ಪ್ರಶ್ನೆ ಕೇಳಂತ ಹೇಳಿದ್ದೆ, ಇದ್ರಗಿಂತ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಂತ ಹೇಳಿದ್ದೆ. ರಂಗೋಲಿ ಹಾಡು ಅದಲ್ಲ ಅಲ್ಲ, ಇನ್ನೊಂದು ಅದಕ್ಕಿಂತ ಮುಂಚಿಂದ ಒಂದು ಕೇಳ್ಬಿಡು. ಅದಕ್ಕಿಂತ ಮುಂಚಿಂದ. ಅದಕ್ಕಿಂತ ಮುಂಚಿಂದ. ಹೌದು ನೋಡ್ರಿ, ಹೌದು ಹೌದು ಹೌದು. ಬಾರೋ ಸಾಧನಕೇರಿಗೆ ಎಷ್ಟು ಚಂದ ಹೇಳಿದ್ರಿ. ಬರ್ಲಿ ಒಂದ್ ಚಪ್ಪಾಳೆ ಅವ್ರಿಗೆ. ಜಯ, ಇಷ್ಟೊತ್ತರ ಮಟ್ಟ ನಾ ಭರ್ಜರಿ ಊಟ ಅಂತ ಕೇಳತ್ತೀನಿ. ಯಾರಿಗಾರ ಇನ್ನೊಂದು ಪ್ರಶ್ನೆ ಕೇಳೋಣ. ಆತ್ ಕೇಳ್ಬಿಡು ಹೋಲೆ. ಯಾರ ಬಂದ್ ಇಲ್ಲೇ ಇಷ್ಟೊತ್ತರ ಮಟ್ಟ ನೀವು ಭರ್ಜರಿ ಊಟದಾಗ ಎಷ್ಟು ಐಟಮ್ಸ್ ತಿಂದ್ರಿ, ಅದ್ರಾಗ ಯಾವ್ದು ಇಷ್ಟ ಅಂತ ಹೇಳ್ಬೇಕು. ಒಂದೂ ತಪ್ಪಲಾರ್ದ ಹೇಳ್ಬೇಕು. ಯಾರು ಹೇಳ್ತೀರಿ? ಕರಿಂಡಿ, ಕೆಂಪು ಖಾರ, ಶೇಂಗಾಕ ಚಟ್ನಿ, ಆಮೇಲೆ ಅಗಸಿ ಚಟ್ನಿ, ಆಮೇಲೆ ಬುತ್ತಿ, ಜೋಳದ ಉಂಡಿ, ರೊಟ್ಟಿ, ಎರಡು ಥರ ರೊಟ್ಟೆ, ಚಪಾತಿ, ಕಾಳು ಪಲ್ಯ, ಬದ್ನಿಕಾಯಿ ಎಣ್ಗಾಯಿ, ಟೊಮೆಟೊ ಚಟ್ನಿ, ಮತ್ತೇನಿತ್ತಪ್ಪ, ಕುರ್ಮಾ, ಹಣ್ಣು, ಸಾರು, ಸಂಡಿಗೆ, ಉಪ್ಪಿನಕಾಯಿ, ಮೆಣಸಿನಕಾಯಿ, ಗೋಧಿ ಹುಗ್ಗಿ, ಮೋತಿ ಪಾಕ್, ಆ್ಯಂಡ್ ದೆನ್ ಶೇಂಗಾ ಹೋಳಿಗೆ. ಹಾಂ, ಎಲ್ಲ ಅಡಿಕೆ. ಚಪ್ಪಾಳೆ ಬರ್ಲಿರಿಪ್ಪ ಎಲ್ಲರಿಗೂ. ಆಕೆ ಈಗ ನೋಡ್ರಿ, ಈ ಊಟದ್ದು ಭಾಳ ಐಟಮ್ ಹೆಸರು ಗೊತ್ತಿರಂಗಿಲ್ಲ. ಗೊತ್ತಾದ್ವ ಎಲ್ಲರಿಗೂ ಹೆಸರು ಗೊತ್ತಾದ್ವು. ಆಮೇಲೆ ಭಾಳ ಮಂದಿಗೆ ಗೊತ್ತದಾವ್, ಇನ್ನೂ ಭಾಳ ಚಂದಾಗಿ ಹೆಸರು ಹೇಳ್ತಾರ. ಆದ್ರೆ ಎಲ್ಲಾರನು ಕೇಳ್ಕೊಂತ ಕುಂತ್ರ ಮತ್ತೆ ಇದು ಆಕೈತಿ. ಆಮೇಲೆ ಅವ್ರ ಜೊತೆಗೆ ಮಾತಾಡೋಣಂತ ನಾವು. ಹೌದಾ? ಜಯ ಒಂದು ಕ್ವಶನ್ ಕೇಳಿದ್ಲಿ ನಿಮಗೆಲ್ಲರಿಗೂ. ನಮ್ಮ ಮುಕ್ತಾ ಅವರು ಲಾಸ್ಟಿಗೆ ಯಾವ ಹಾಡು ಹಾಡಿದ್ರು ಅಂತ ಎಲ್ಲರಿಗೂ ಗೊತ್ತೈತಿ. ನಿಮ್ಗೆ ಬಾರೋ ಸಾಧನಕೇರಿಗೆ ಅಂತ ಅಲ್ವಾ? ನಮ್ಮ ಬೇಂದ್ರೆ ಅಜ್ಜಾರ ಹಾಡೋದು ಎಲ್ಲರಿಗೂ ಗೊತ್ತಿರಬೇಕು. ಆ ಬೇಂದ್ರೆ ಅಜ್ಜಾರು ಮಾನಸಪುತ್ರರು. ಇವರು ನಮ್ಮ ಜೊತೆಗೂ ಅವ್ರು ಇದ್ದಾರೆ ನೋಡ್ರಿ. ಅವ್ರು ನೋಡೋದು, ಅವ್ರ ಹಿತನುಡಿಗಳನ್ನು ಕೇಳೋದು, ಅವ್ರದ್ದೆಲ್ಲರದು ನೋಡ್ಬೇಕಂದ್ರೆ ನಮಗೊಂದು ಭಾಗ್ಯ. ನೀವು ಭಾಗ್ಯವಂತರು, ನಾವು ಭಾಗ್ಯವಂತರು ಇವತ್ತು. ಬರ್ರಿ ಹಂಗಂದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಂತ. ಇವರು 1948ರಾಗ ಶಿರಟ್ಟಿ ತಾಲೂಕಿನ ಬನ್ನಿಕೊಪ್ಪದಾಗ ಜನಿಸಿದ್ರು. ಯಾರ ಬನ್ನಿಕೊಪ್ಪದವ್ರು ಅದಿರನ ಇಲ್ಲಿ? ಶಿರಟ್ಟಿ ತಾಲೂಕ್ನವರು ಕೈ ಎತ್ತಬೇಕು ಲಗುನ. ಯಾರು ಇಲ್ಲ. ಆಮೇಲೆ ಆತ್ ಬಿಡ್ರಿ, ಶಿರಟ್ಟಿ ತಾಲೂಕು ಬೇಡ, ಗದಗ ಜಿಲ್ಲೆಯವ್ರು ಅದರಿನ. ಗದಗ ಜಿಲ್ಲೆದವ್ರು ಯಾರಿದ್ರಿ? ಅದಾರ ನೋಡ್ರಿ, 2, 3, 4, 5 ಎಷ್ಟು ಖುಷಿಯಿಂದ ಕೈ ಎತ್ತಾತಾರ ನೋಡ್ರಿ, ನಮ್ಮ ಮಂದಿ ಬಂದಾರ ಅಂತ ಹೇಳಿ. ಹೌದು ನೋಡ್ರಿ, ಇದೆಲ್ಲ ನಮಗೆ ಹೆಮ್ಮೆ ವಿಷಯ ಹೌದಿಲ್ರಿ? ನಮ್ಮ ಗದಗ ತಾಲೂಕಿನ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಬನ್ನಿಕೊಪ್ಪದಿಂದ ನಮ್ಮ ಸರ್ ಬಂದಾರ. ಸೊ ಇವರು 1948ರಾಗ ಬನ್ನಿಕೊಪ್ಪದಾಗ ಜನಿಸಿದ್ರು. ಇನ್ನು ಇವ್ರ ಶಿಕ್ಷಣ ಬಗ್ಗೆ ತಿಳ್ಕೊಬೇಕಂದ್ರೆ ಅವ್ರು BSc B.Ed ಮಾಡ್ಯಾರ, MA ಮಾಡ್ಯಾರ, ಹಂಗೆ ಗ್ರ್ಯಾಜುಯೇಷನ್ ಇನ್ ಆರ್ಟ್ಸ್ ಮಾಡ್ಯಾರ, ಗ್ರ್ಯಾಜುಯೇಷನ್ ಇನ್ ಮಾಡಲಿಂಗ್ ಒಳಗೂ ಮಾಡ್ಯಾರ. ಅದೇ ರೀತಿ ನಮ್ಮ ಧಾರವಾಡದ ಕರ್ನಾಟಕ ಹೈಸ್ಕೂಲ್ ಒಳಗೆ 30 ವರ್ಷ ಸೇವೆ ಸಲ್ಲಿಸ್ಯಾರ. ಅದೇ ರೀತಿ ಮುಖ್ಯೋಪಾಧ್ಯಾಯರಾಗೂ ಸೇವೆ ಸಲ್ಲಿಸ್ಯಾರ. ಅಷ್ಟ ಅಲ್ಲ, ಎಷ್ಟು ಪುಸ್ತಕ ಬರ್ದಾರ ಗೊತ್ತಿಲ್ಲ. 30ಕ್ಕಿಂತ ಜಾಸ್ತಿ ಪುಸ್ತಕ ಬರ್ದಾರ. ಪುಸ್ತಕಗಳ ಹೆಸರುಗಳನ್ನ ನಾವು ಲಿಸ್ಟ್ ಮಾಡ್ಬೇಕು ಹಂಗೆ ನೋಡಿದ್ರೆ. ಆಮೇಲೆ ನಾನು ಗ್ರಂಥಗಳನ್ನ ಹೇಳ್ತೀನಿ. ಗ್ರಂಥನೂ ಬರ್ದಾರ ಅವರು. ಭಾವರೇಖೆಯಲ್ಲಿ ಬೇಂದ್ರೆ ಬೆಳಕು, ಬೇಂದ್ರೆ ಕಲಾಯೋಗ, ಇಂತಹ ಗ್ರಂಥಗಳನ್ನ ಬಹಳ ರಚಿಸ್ಯಾರ ನೋಡ್ರಿ ಇವ್ರು. ಇನ್ನೂ ಏನೇನು ಮಾಡ್ರಿ ಹೇಳೇನ ಜಯ? ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮಗಳಾದ ಕೇಳಿ ಕಲಿ, ಶಾಲಾ ಮಕ್ಕಳಿಗೆ ಎಜುಸೆಡ್ ಕಾರ್ಯಕ್ರಮ ಅಷ್ಟೇ ಅಲ್ಲದೆ ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ ಶಿಕ್ಷಣ ತರಬೇತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ಯಾರ. ಇನ್ನು ಪ್ರಶಸ್ತಿಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳ ಪ್ರಶಸ್ತಿಗಳು ಬಂದವ್ರಿ ಸರಿಗೆ. ಅವ್ರನ್ನ ನೋಡಿದ್ದು ನಮ್ಮ ಭಾಗ್ಯ, ಅವ್ರು ಇಲ್ಲಿ ಇದ್ದಿದ್ದು ನಮ್ಮ ಭಾಗ್ಯ.
ಇಲ್ಲಿ ನಾನು ಕೆಲವೊಂದು ಪ್ರಶಸ್ತಿಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಆದರ್ಶ ಗುರುಗಳು, ರಾಷ್ಟ್ರ ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿ, ಬೇಂದ್ರೆ ಕಲಾ ರತ್ನ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡ್ಕೊಂಡಾರ. ಇನ್ನ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಐತಿವ. ಹೌದು. ನಮ್ಮ ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಮಾನಸ ಪುತ್ರರಾದಂತಹ ಬಹುಮುಖ ಪ್ರತಿಭೆಯ ಚೈತನ್ಯದ ಖಣಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೇಷ್ಟ್ರು ಶ್ರೀಯುತ ಸುರೇಶ್ ಕುಲಕರ್ಣಿ ಅವರನ್ನ ಗೌರವಪೂರ್ವಕವಾಗಿ ಮಾಡಿಕೊಳ್ಳೋಣ. ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಪುರೋಹಿತರಿಗೆ ನಾನು ಧನ್ಯವಾದ ಯಾಕೆ ಹೇಳಬೇಕಂದ್ರೆ, ಇಡೀ ಕರ್ನಾಟಕ ಇಲ್ಲಿ ಕಾಣೋ ಹಂಗೆ ಮಾಡ್ಯಾರ. ಉತ್ತರ ಕರ್ನಾಟಕ ಮತ್ತು ಎಲ್ಲರೂ ಇದ್ದಾರೆ. ಬೆಂಗಳೂರು, ಮೈಸೂರು, ಧಾರವಾಡ, ಕೊಪ್ಪಳ, ಬಳ್ಳಾರಿ, ಶಿನ್ನೂರು, ಹಿಂಗೆ ಹೆಸರು ಹೇಳ್ಕೊತ ಹೋದ್ರೆ ಎಲ್ಲರೂ ನಾ ಇಲ್ಲಿ ನೋಡ್ಬೋದಲ್ರಿ. ನಾ ಆ ಊರಿಗೆ ಹೋದಾಗ ಆ ಜನರನ್ನು ನೋಡ್ತಿದ್ದೆ. ಅದು ಇವತ್ತು ಹಾಗಾಗಿಲ್ಲ, ಎಲ್ಲರನ್ನೂ ಒಂದೇ ಕಡೆ ನೋಡುವಂಗೆ ಮಾಡ್ಯಾರಲ್ರಿ. ಎಂಥ ಪುಣ್ಯದ ಕೆಲಸ ರೀ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಯಾವುದೋ ಒಂದು ಜನ್ಮದ ಪುಣ್ಯ ನಂದು ಅಂತ ಈ ಜನ್ಮದಾಗ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದೀನಿ ಅಷ್ಟೆ, ಬಿಟ್ಟರೆ ದೊಡ್ಡ ಮನುಷ್ಯ ಏನೂ ಅಲ್ಲ. ಯಾವ್ಯಾವುದೋ ಜನ್ಮದ್ದು ಅರ್ಧಮರ್ಧ ಆಗಿರ್ತಾವೆ. ಇಲ್ಲಿಂದ 77 ವರ್ಷ ಆತಪ್ಪ, ಇನ್ನು ಎಲ್ಲೆಲ್ಲಿ ಹೋಗೋಗಿದ್ದೀರಿ, ಒಂದೇ ಕಡೆ ಎದ್ದಿ ಬಟ್ಟೆ ಮಾಡಿಸ್ತೇನೆ ಅಂತೇಳಿ ನನಗಿಲ್ಲಿ ಕರೆಯೋ ಹಂಗೆ ಮಾಡಿ ನಿಮ್ಮದೆಲ್ಲ ದರ್ಶನ ಆಗ್ಯದಲ್ಲ, ಈಗಿಂತ ಪುಣ್ಯ ನಾ ಏನೂ ಮಾಡಿಲ್ಲ. ಯು ರಿಯಲಿ ಗ್ರೇಟ್. ಅದು ಬೇಂದ್ರೆಯವ್ರ ಬಗ್ಗೆ ಮಾತಾಡ್ರಿ ಅಂತ ನೀವು ಹೇಳಿದಾಗ ನನಗೆ ಅದ್ಭುತ ಅನಿಸಿದ್ದೇನು ಗೊತ್ತಾ, ಬೇಂದ್ರೆಯವ್ರ ತಂದಿ ಶಿರಹಟ್ಟಿಗೆ ಬಂದ್ರವ್ರು. ಸಾಂಗ್ಲಿ ಸಂಸ್ಥಾನ ಇತ್ತು. ಮರಾಠಿ ಮತ್ತು ಸಂಸ್ಕೃತ ದೊಡ್ಡ ಪಂಡಿತರವರು. ಬೇಂದ್ರೆಯವ್ರ ಅಜ್ಜ ಜೀವಂತ ಸಮಾಧಿ ತೊಗೊಂಡ್ರು ಅಂತ ಎಷ್ಟು ಮಂದಿಗೆ ಗೊತ್ತದ? ಗೊತ್ತಿಲ್ಲ. ಬ್ರಹ್ಮಾನಂದರು ಬೇಂದ್ರೆಯವ್ರ ಅಜ್ಜನ ಶಿಷ್ಯಂದರು ಅನ್ನೋದು ಎಷ್ಟು ಮಂದಿಗೆ ಗೊತ್ತದ? ಗೊತ್ತಿಲ್ಲ. ಬ್ರಹ್ಮಾನಂದರು ಗೊತ್ತಿದ್ದಾರೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದೆಲ್ಲ ಜನ್ಮ ಜನ್ಮಾಂತರ ಸಂಬಂಧ ಅದ, ಒಂದು ಜನ್ಮದ ಅಲ್ಲ. ಹಂಗನೆ ನಾನು ಶಿರಟ್ಟಿ ಒಳಗೆ ಇದ್ದರೂ ಬೇಂದ್ರೆಯವ್ರು ನೋಡಿದ್ದಿಲ್ಲ. 70ನೇ ವರ್ಷದ ಹುಟ್ಟುಹಬ್ಬ ಆದಾಗ ನೋಡಿದ್ದೆ. ನಂತರ 68 ನಾನು ಧಾರವಾಡಕ್ಕೆ ಬಂದಾಗ, ಧಾರವಾಡದಲ್ಲಿ ನಾನು ಅಪರಿಚಿತ, ಎಲ್ಲರಿಗೂ ಪೂರ್ಣ ಯಾಕಂದ್ರೆ ನಾನು ಲರ್ನಿಂಗ್ ಮಾಡಬೇಕು. ಆ ಹೊತ್ತಿನಾಗ PR ಭಾಗವತ್ ಅಂತ ಮೊಟ್ಟ ಮೊದಲು ಭಾವಗೀತೆಗಳನ್ನು ಹಾಡಿದವರು. ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ಅವಾಗ ಮೀಡಿಯಾ ಹೆಚ್ಚು ಇದ್ದಿದ್ದಿಲ್ಲ. ಈ ಮೀಡಿಯಾ ಮನೆಗೆ ಅವ. ಸುರೇಶ್ ಕುಲಕರ್ಣಿಗೆ ಗೊತ್ತು, ಯಾಕಂದ್ರೆ ನಮ್ಗೆ ಏನಾರ ಮಾಡಲಿ ಬಿಡಲಿ. PR ಭಾಗವತರು ಬಾಲರಂಗ ಅಂತ ಮಾಡಿ ಬಾಲಕರಿಗಾಗಿ ರಂಗ ಸಜ್ಜಿಕೆ ಮಾಡ್ತಾಯಿದ್ರು. ಪಾಂಡುರಂಗ ಅವ್ರ ಹೆಸರು. ಅದಕ್ಕೆ ಆ ರಂಗ ಹಂಗೆ ಇಟ್ಟರು. ಬಾಲಕರಿಗೆ ಪ್ರತಿ ವಾರ ಶನಿವಾರ ನಾಟಕ ಕಲಿಸ್ತಿದ್ರು, ಹಾಡು ಕಲಿಸ್ತಿದ್ರು. ಅದಕ್ಕೆ ಬಾಲರಂಗ ಅಂತ ಒಂದು ಸಂಸ್ಥೆ. ಫೀಸ್ ಇಲ್ಲ. ಅವ್ರ ಮನೆಗೆ ಕಲೀಲಿಕ್ಕೆ ಹೋದ್ರೆ ಅವರ ಉಪ್ಪಿಟ್ಟು ಕೊಡೋರು, ಅವರೇ ಎಲ್ಲ ಮಾಡೋರು. ನಾನು ಧಾರವಾಡಕ್ಕೆ ಬಂದ ನಂತರ BSc 1 ಕಲೀಲಿಕ್ಕೆ ಕರ್ನಾಟಕ ಕಾಲೇಜ್ನೊಳಗೆ ಸಿಕ್ಕ ಮೇಲೆ 300 ಪೇಂಟಿಂಗ್ಸ್ ನಾನು ಪೇಂಟಿಂಗ್ಸ್ ಮಾಡಿದ್ದೆ. ಅಷ್ಟರೊಳಗೆ ಒಂದು 4-5 ಸಲ ಫಸ್ಟ್ ರ್ಯಾಂಕು ಏನೇನೋ ಬಂದಿದ್ದೆ. ನಿಂದು ಎಕ್ಸಿಬಿಷನ್ ಮಾಡ್ತೀನಿ ಅಂದರು. ಮಾಡ್ರಿ ಅಂದೆ. ಆ ಎಕ್ಸಿಬಿಷನ್ ಇನಾಗ್ರೇಷನ್ಗೆ ಯಾರು ಕರೆದಿದ್ರು? ಬೇಂದ್ರೆಯವ್ರನ್ನ ಕರೆದಿದ್ರು. ಅವತ್ತು ಅತಿ ಸಮೀಪದಿಂದ ಬೇಂದ್ರೆಯವ್ರನ್ನ ಅತಿ ಸಮೀಪ ಮಾತಾಡೋಂಗೆ ಆಯಿತು. ಎಕ್ಸಿಬಿಷನ್ ಮಾಡಿದ್ರು, ಎಲ್ಲ ಮಾಡಿದ್ರು, ಭಾಳ ಖುಷಿ ಆಯಿತು. ನನ್ನ ಹತ್ರ ಬಂದರು. ಚಲೋ ತೆಗ್ದೀಪ ನೀನು ಅಂದರೆ ಖುಷಿ ಆಯ್ತು. ಏನು ಮ್ಯಾಲೆ ಹೋದೆ ಒಂದು ನಮೂನೆ. ಒಂದು ಪ್ರಶ್ನೆ ಅಂದರು, ಏನು ಈ ನೆಲದ ಮೇಲೆ ಒಂದು ಸರಳ ರೇಖೆ ಎಳಿತೀನಿ ಏನು ಅಂದರು. ನನಗೆ ಪ್ರಶ್ನೆನ ವಿಚಿತ್ರ ಅನ್ನಿಸ್ತು. ಮತ್ತೇನು ಹೇಳಿದ್ರು, ಮೀಟ್ರ್ ಪಟ್ಟಿ ಇಟ್ಟು ನೀ ಇಳಿಬಹುದು, ಸರಳ ರೇಖೆ ಎಳಿತೀನೋ ಅಂದ್ರೆ. ನಮ್ಮ ಫ್ರೆಂಡ್ ಏನಂದ, ಅವ ಹಂಗೆ ಹೇಳಿದ್ರೆ ಸ್ಟ್ರೈಟ್ ಎಳಿತಾನೆ ತೊಗೊಂಡ್ರೆ, ಅವಾಗೇನು ಮೀಟ್ರ್ ಪಟ್ಟಿ ಬೇಡ ಅಂದ್ರೆ. ಅವ ಹೇಳಿ ತಡಿ ಅಂದ್ರೆ. ಅವು ಎಲ್ಲ ಮಾತಾಡುವಾಗ ನಾವು ಸ್ವಲ್ಪ ಹೊಳಿತು. ಈ ಭೂಮಿ ಮೇಲೆ ಸರಳ ರೇಖೆ ಎಳಿಲಿಕ್ಕೆ ಬರೋದಿಲ್ಲ ಅಂದೆ. ಯಾಕೆ ಅಂದ್ರೆ ಭೂಮಿ ಗೋಲಾಕಾರ ಆಗಿರೋದ್ರಿಂದ ಎಳೆದ ರೇಖೆ ಕರ್ಡ್ ಇರ್ತವೆ ವಿನಃ ಅದು ಸ್ಟ್ರೈಟ್ ಲೈನ್ ಇರೋದಿಲ್ಲ. ನೀನು ಒಳಗಣ್ಣದ ಅಂದರೆ ನಮ್ಮ ತಲೆಗೆ ನಾವು ಹೊರನಿಂದ ಕೇಳ್ತೀವಿ, ಏನಿದ್ರಿ ಮಾಸ್ತರ್ ಇದ್ರಿ, ನೀವೇನಿದ್ರಿ ಹೊರಗಣ್ಣದ.
ಅವಾಗ ಬೇಂದ್ರೆಯವ್ರು ಹೇಳಿದರು, ಹೊರಗಣ್ಣ ಬೇರೆ, ಒಳಗಣ್ಣ ಬೇರೆ, ತಿಳಿಗಣ್ಣು ಬೇರೆ, ಓರೆಗಣ್ಣು ಬೇರೆ, ವಿಶಾಲ ಕಣ್ಣು ಬೇರೆ, ಹಿಂಗೆ ಒಂದು 14 ವರ್ಷದೊಳಗೆ ಹೆಂಗೆ ನೋಡ್ಬೇಕು ಅನ್ನೋದು ಕಲಿಸಿದ್ರು ನಂಗೆ. ಅಷ್ಟೊತ್ತನ ಪೇಂಟಿಂಗ್ ಗೀಟಿಂಗ್ ಥರ್ಡ್ ಫಸ್ಟ್ ರ್ಯಾಂಕ್ ಎಲ್ಲ ಬರೋಬರಿ, ತಿಳ್ಕೊಳ್ಳೋದು ಬೇರೆ ಅದು. ಆನಂತರ ಒಂದು ದಿವಸ ವಾರದ ನಂತರ ನಮ್ಮ ಮನೆಗೆ ಹುಡುಕೊಂಡು ಬಂದರು ಅವರು. ನಾನು ಅವ್ರ ಮನೆಗೆ ಹೋದರೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ರು ಗೊತ್ತಿಲ್ಲ. ಬಂದ ಕೂಡಲೇ ವಿದುರನ ಮನೆಗೆ ಕೃಷ್ಣ ಬಂದಂಗಾತು ಅಂತ ನಮ್ಮ ಅಮ್ಮ ಹೇಳಿದ್ರು. ನಮ್ಮನ್ನು ಕರ್ಕೊಂಬಂದ ನಮ್ಮ ರಿಲೇಟಿವ್ರು. ಇಲ್ಲ ಭಾಳ ಬಡವ ಇದ್ದಾನೆ ಸುರೇಶ, ಹಂಗಿದ್ದಾನೆ ಹಿಂಗಿದ್ದಾನೆ, ಬಡತನವನ್ನು ಗೊಬ್ಬರ ಮಾಡ್ಕೊಂಡು ಬೆಳಿಲಿಕ್ಕತ್ತಾನ, ಅದಕ್ಕೆ ಅವ್ನು ನೋಡ್ಲಿಕ್ಕೆ ಬಂದೀನಿ. ಬೇಂದ್ರೆಯವ್ರು ಹೇಳಿದ ಮೊದಲೇ ಮಾತಿದ್ರು. ಬಡತನವನ್ನು ಗೊಬ್ಬರ ಮಾಡ್ಕೊಂಡು ಬೆಳೀತಾ ಇದ್ದಾನ, ಅದನ್ನು ನೋಡ್ಕೊಳ್ಳಿಕ್ಕೆ ಅಂತ ತಿಳ್ಕೊಂಡು ನಮ್ಮ ಮನೆ ಹುಡುಕೊಂಬಂದೇನಪ್ಪ. ಎಷ್ಟು ದೊಡ್ಡ ಮಾತು. ನಂತರ ಪ್ರತಿ ದಿವಸ 7:30 ಗಂಟೆಗೆ ಅವ್ರ ಮಗ ಬಿಟ್ಟು ಹೋಗ್ತಿದ್ರು. ಪ್ರತಿ ದಿವಸ ಹೊಸ ಹೊಸ ವಿಷಯಗಳನ್ನು ಡಿಸ್ಕಷನ್ ಮಾಡ್ತಿದ್ವಿ. ಬರ್ತಾ ಬರ್ತಾ ನನಗೆ ಗೊತ್ತಾಗಿದ್ದು, ಬೇಂದ್ರೆಯವರು ಅಭ್ಯಾಸ ಮಾಡಿದ್ದು 102 ವಿಷಯಗಳು. ನಾವು ಇವತ್ತಿಗೂ ಅವ್ರು ಕಲ್ತದ್ದೇನೆಂದ್ರೆ, ಕನ್ನಡದ ಕವಿಗಳು 4 ಭಾಷೆ ಬರ್ತಿದ್ದು, ಮಾತೃಭಾಷೆ ಮರಾಠಿ. ಅವರು ಅಭ್ಯಾಸ ಮಾಡಿದ್ದು ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್. ಎಸ್, ಮ್ಯಾಥಮೆಟಿಕ್ಸ್ ಮೇಲೆ 400 ಪೇಜಸ್ ಬರ್ದಾರೆ. ಯಾವ ಮಂತ್ರಕ್ಕೆ ಯಾವ ಶ್ಲೋಕ ಅಂದ್ರೆ ಅದ್ರಿಗೆ ಏನು ನಂಬರ್ ಬರ್ತದ, ಆ ನಂಬರ್ಗೆ ನಮ್ಮ ಬಾಡಿಗೆ ಏನು ಸಂಬಂಧ ಅದ, ಎಲ್ಲಿ ಗೊತ್ತದ ನಮ್ಗೆ ಗೊತ್ತಿಲ್ಲ. ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್. ವರ್ಲ್ಡ್ ಫೇಮಸ್ ಡಾಕ್ಟರ್ ಸುದರ್ಶನ್ ಅವ್ರ ಜೊತೆ ಅವರು ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡಿದ್ರು. 5 ನಿಮಿಷಕ್ಕಿಂತ ಹೆಚ್ಚಿಗೆ ಮಾತಾಡಬೇಡ್ರಿ ಅಂತ ಹೇಳಿದ್ರು. ವರ್ಲ್ಡ್ ಫೇಮಸ್ ಕ್ವಾಂಟಮ್ ಥಿಯರಿ ಆಫ್ ಫಿಸಿಕ್ಸ್ ಆ್ಯಂಡ್ ಫಿಸಿಕ್ಸ್ ಫೇಮಸ್ ಅವ್ರ ಜೊತೆ 5 ತಾಸಿನಾಗ 2 ದಿವಸ ಮಾತಾಡಿದ್ರು. ಆಮೇಲೆ ಅವ್ರು ಹೇಳಿದರು, 4-5 ವಿಷಯ ಕೂಡಿಸಿದ್ರು. ಅವರು ಆಧ್ಯಾತ್ಮಕ್ಕೂ ಬಂದರು. ಅವ್ರು ಹೇಳಿದರು, ನನಗೆ ಫಿಸಿಕ್ಸ್ ತಿಳಿತು, ಕ್ವಾಂಟಮ್ ಥಿಯರಿ ಫಿಸಿಕ್ಸ್ ತಿಳಿತು, ಅಧ್ಯಾತ್ಮ ತಿಳಿತು, ಬಟ್ ಬಯಾಲಜಿ ಆ್ಯಂಡ್ ಆರ್ಟ್ ನೀವು ಕೂಡಿಸಿ ಹೇಳಿದ್ರಲ್ಲ, ನಂಗೆ ತಿಳಿಲಿಲ್ಲ. ಅದಕ್ಕೆ ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ನ ಕಳಿಸ್ಕೊಡ್ತೀನಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿರಿ. ಕಳಿಸ್ಕೊಡ್ರಿ ಅಂದರು. ಅದಕ್ಕೂ ಮೊದಲು ಒಂದು ಬುಕ್ ಕಳಿಸ್ಕೊಡ್ತೀನಿ, ಅದನ್ನು ಓದ್ರಿ, ನೀವು ಓದೋತನ ಅವ್ರು ಬರ್ತಾರೆ. ಯಾವ ಬುಕ್ ಅಂತ ಕೇಳಿದ್ರು. ಅವ್ರ ಟೈಟ್ಲ್ ಹೇಳಿದ್ರು. ಲೈಬ್ರರಿ ಒಳಗೆ ಇವ್ರು ಅಡ್ಮಿಟ್ ಆದ 200 ಪುಸ್ತಕ ಓದ್ಲಿಕ್ಕೆ ತೊಗೊಂಬಂದಾರಲ್ಲಿ ಹಾಸ್ಪಿಟಲ್ನಾಗ. ಇಮಿಡಿಯೇಟ್ಲಿ ಹೇಳಿದ್ರು, ಭಾಳ ಲಾಲ್ ಬುಕ್ ದೇ ಅಂದ್ರೆ, ಕೆಂಪು ಪುಸ್ತಕದಲ್ಲಿ ಕೊಡು ಅಂದ್ರೆ. ಕೊಟ್ರು. ಇದೇ ಪುಸ್ತಕ ನೀವು ಹೋದ್ಮೇಲೆ ಕಳಿಸೋದು ಅಂದ್ರೆ. ಹ್ಞೂ ಅಂದ್ರೆ. ಇದು ಹೆಂಗೆ ನಿಮ್ಮ ಹತ್ರ ಬಂದದಂದ್ರೆ ಅವರು. ಯಾಕಂತ ಕೇಳಿದ್ರು. ಇದು ಪ್ರಿಂಟಾಗಿ ಹೊರಗೆ ಬಿದ್ದಾಗ 25 ದಿವಸ ಅಷ್ಟೇ ಆಗ್ಯದ. ಪಬ್ಲಿಷ್ ಆಗಿ 25 ದಿವಸದೊಳಗೆ ನಿಮ್ಮ ಮನೆ ತನಕ ಈ ಬುಕ್ ಹೆಂಗೆ ಬಂತು? ಅವಾಗ ಬೇಂದ್ರೆ ಹೇಳಿದರು, 125ನೇ ಪೇಜ್ನೊಳಗೆ ಅನ್ನೋನ್ ಅಂತ ಸೈಂಟಿಸ್ಟ್ ಬರ್ದಾರ, ಬಟ್ ಬೇಂದ್ರೆ ನೋಸ್ ಮತ್ತೆ ಎಕ್ಸ್ಪ್ಲೇನ್ ಮಾಡಿದರು. ಅದನ್ನು 40 ಪೇಜಸ್. ಆವಾಗ ಕಂಪ್ಯೂಟರ್ ಇರಲಿಲ್ಲ. ಪ್ರೊಫೆಸರ್ ಕೆ ಶರ್ಮಾ, ಈಗ ಅವ್ರಿಗೆ 90 ವರ್ಷ ಇದ್ದಾರೆ ಇನ್ನು, ಅವರು ಅದನ್ನು ಟೈಪ್ ಮಾಡಿ ಕೊಟ್ಟರೆ ವರ್ಲ್ಡ್ ಟಾಪ್ ಯಾವುದೋ ಒಂದು ಅವಾರ್ಡ್ ಹೇಳಿದ್ರು. ಅದು ಸಿಕ್ಕರೆ ಬೇಂದ್ರೆಯವ್ರಿಗೆ ಬಿಟ್ಟರೆ ಯಾರಿಗೂ ಸಿಗೋದಿಲ್ಲ. 102 ಸಬ್ಜೆಕ್ಟ್ಸ್. ನಾವೇನು ಮಾಡ್ತೀವಿ ಮರಾಠಿ, ಆದರೆ ಅವ್ರು ಕಲ್ತಿದ್ದು ಕನ್ನಡ ಮಾಧ್ಯಮದಾಗ ಕಲ್ತರು. ಅವ್ರು BA ಕಲ್ತದ್ದು ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ಕಲ್ತರು. ಆನಂತರ ವಿದ್ಯಾರಣ್ಯ ಹೈಸ್ಕೂಲಿಗೆ ಮಾಸ್ಟರ್ ಆದರು. ಇವ್ರು ಬರೆದ ಕವನಗಳನ್ನು ನೋಡಿ ಬ್ರಿಟಿಷರು ಅರೆಸ್ಟ್ ಮಾಡಿದರು, ಜೈಲಿಗೆ ಹಾಕಿದ್ರು. ಜೈಲಿನಿಂದ ಹೊರಗೆ ಬಂದ ಮೇಲೆ ನೋ ಜಾಬ್, ಮಾಸ್ತಿಯವ್ರು ನೋಡಿಕೊಂಡ್ರು. ನಂತರ MA ಮಾಡಂತ ಹೇಳ್ಕೊಂಡ್ರು. ಅವ್ರು ಕಾಕ ಕರ್ಕೊಂಡು ಹೋದರು. ಬಾಂಬೆ ಯೂನಿವರ್ಸಿಟಿ ಅವ್ರು ಹೇಳಿದರು, ನೀ ಇಂಗ್ಲೀಷ್ ಆ್ಯಂಡ್ ಸಂಸ್ಕೃತ ತೊಗೊಂಡ್ರೆ ನಡೆಯೋದಿಲ್ಲ, ಒಂದು ಪೇಪರ್ ನೀನು ಕನ್ನಡ ತೊಗೋಬೇಕಂದು. ಆಯಿತು ಅಂದ್ರೆ. ಕನ್ನಡ ಟೆಕ್ಸ್ಟ್ ಯಾವ್ದು ಹಚ್ಚಿದ್ರು ಅಂದರೆ ಬೇಂದ್ರೆಯವ್ರ ಪುಸ್ತಕನ ಕನ್ನಡ ಟೆಕ್ಸ್ಟ್ ಹಚ್ಚಿದ್ರು. ಅವರು ಟೆಕ್ಸ್ಟ್ ಬುಕ್ ಓದಿನ MA ಮುಗಿಸಿದ್ರು. ಇದು ನಮ್ಗೆ ಗೊತ್ತಿಲ್ಲ. ಏನಾಗ್ತದೆ, ನಾವು ಓದಿದ್ದೆಲ್ಲಿ 73 ಜ್ಞಾನಪೀಠ ಸಿಕ್ತು, ಕಾವ್ಯನಾಮ ಅಂಬಿಕಾತನಯ ದತ್ತ 4 ತಂತಿಗೆ ಸಿಕ್ಕಿತು, ಹಕ್ಕಿ ಹಾರುತ್ತಿದೆ ನೋಡಿದರ ಮುಕ್ತಾಯ. ಕನ್ನಡದೊಳಗೆ ಅವರು ಬರೆದ ಕವನಗಳ ಸಂಖ್ಯೆ ಬಂದು 1427. ಕನ್ನಡದಾಗ ನಾಟಕ ಬರ್ದಾರೆ, ಪ್ರಬಂಧ ಬರ್ದಾರೆ, 4 ಪೇಪರ್ಸದ ಚೀಫ್ ಎಡಿಟರ್ ಇದ್ದರು. ನಮಗೇನೂ ಗೊತ್ತಿಲ್ಲ ಅದು. ನಂತರ ಅವರು ಕನ್ನಡದಾಗ ಬರೆದದ್ದು ಅಥವಾ ಅವ್ರ ಬಗ್ಗೆ PhD 16 ಮಂದಿ ಮಾಡ್ಯಾರ ಈಗಾಗಲೇ. 16 ಪೀಪಲ್ಸ್ ಇನ್ನೂ ಮಾಡ್ತಾ ಇದ್ದಾರೆ. ಆಮೇಲೆ ಮರಾಠಿ ಒಳಗೆ ಮೊಟ್ಟ ಮೊದಲು ಕೇಳ್ಕರ್ ಪ್ರಶಸ್ತಿ ಕನ್ನಡದವ್ರಿಗೆ ಯಾರಿಗಾರ ಬಂದಿದ್ರೆ, ಮರಾಠಿ ಒಳಗೆ ಕವನ ಸಂಕಲನ ಸಂವಾದ ಅಂತ ಏನು ಬರೆದ್ರು, ಅದಕ್ಕೆ ಕೇಳ್ಕರ್ ಪ್ರಶಸ್ತಿ ಸಿಕ್ಕಿದ್ದು ನಮ್ಮ ಕನ್ನಡದ ಬೇಂದ್ರೆಯವ್ರಿಗೆ ಸಿಕ್ಕಿದ್ದು. ಅಂದರೆ ಬೇಂದ್ರೆಯವ್ರ ಬಗ್ಗೆ ನೀವು ಹಿಂಗೆ ನೋಡ್ತಾ ಹೋದರೆ ನಾವು ತಿಳ್ಕೊಳ್ಳೋದು ಭಾಳ ಅದ ಅಂತ ಅನ್ನಿಸ್ತು.
ಅವ್ರು BA ಮಾಡಬೇಕಾದಾಗ ಪಟವರ್ಧನ್ ಅಂತ ತಿಳ್ಕೊಂಡು ಇಂಗ್ಲೀಷ್ ಪ್ರೊಫೆಸರ್, ಅವ್ರು ಕೊಟೇಶನ್ ಬರೀಲಿಲ್ಲ ಅಂದರೆ ಅವ್ರು ಚೆಕ್ ಮಾಡ್ತಿದ್ದಿಲ್ಲ. ಇವರಂದರು, ನಾನು ಬರೆದದ್ದಕ್ಕೆ ಮತ್ತೊಬ್ಬರು ಕೊಟೇಶನ್ ಯಾಕೆ ಬರೀಬೇಕು ಅಂದ್ರೆ ಕೊಟೇಶನ್ ಬೇಕಲ್ಲ ಅಂದರು. ಎಲ್ಲ ಬರೆದ್ರು. ಬೆನ್ ರಾಮ್ಸನ್ ಅಂತ ಬರೆದ್ರು. ಪಟವರ್ಧನ್ ಇಸ್ ಸೋ ವಂಡರ್ಫುಲ್ ಮ್ಯಾನ್. ಅವರಂದರು, ನಂಗೆ 15 ವರ್ಷ ಇದನ್ನು ಕಲಿಸ್ತೀನಿ, ನೋಡ್ತೀನಿ, ಎವ್ರಿ ಡೇ ನೋಡ್ತಿದ್ರು. ಹೂ ಈಸ್ ಬೆನ್ ರಾಮ್ಸನ್ ಗೊತ್ತಾಗಿಲ್ಲ. ಎಲ್ಲ ಲೈಬ್ರರಿ ಸುತ್ತ ಹಾಕಿದ್ರು ಪುಣಾದಾಗ. ಕೊನೆಗೆ ಬೇಂದ್ರೆಯವ್ರಿಗೆ ಬಂದು ಕೇಳಿದ್ರು, ಹೂ ಈಸ್ ಬೆನ್ ರಾಮ್ಸನ್, ಇಸ್ ಎ ಗ್ರೇಟ್ ಮ್ಯಾನ್. ಅವರಂದರು, ಐ ಆಮ್ ಬೆನ್ ರಾಮ್ಸನ್. ಬೆನ್ ರಾಮ್ಸನ್ ಹೆಂಗೆ? ಬೆನ್ ಅಂದ್ರೆ ಬೇಂದ್ರೆ, ರಾಮ್ ಅಂದ್ರೆ ಅಪ್ಪನ ಹೆಸರು ರಾಮಚಂದ್ರ, ಸನ್ ಅವ್ರ ಮಗ ನಾನು. ಬೆನ್ ರಾಮ್ ಸನ್. ಎಲ್ಲಿ ಗೊತ್ತದ ನಮಗಿದು? ಅದು ಎಷ್ಟೋ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ. ಆದರೆ ಸುದೈವ ನನಗೇನು ಬಂತು ಅಂದ್ರೆ, ಆರ್ಟದೊಳಗೆ ನನಗೂ ಅವ್ರಿಗೂ ಮಾತಾಡೋದು ಭಾಳಷ್ಟು ಬಂತು. ವಾಟ್ ಆರ್ ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್, ಕಾಂಟ್ರಾಸ್ಟ್ ಕಲರ್ಸ್, ಕಾಂಪ್ಲಿಮೆಂಟ್ರಿ ಕಲರ್ಸ್, ಟ್ರೀಸ್ಕೇಪ್ಸ್, ಸೀಸ್ಕೇಪ್ಸ್, ಕ್ಲೌಡ್ಸ್ಕೇಪ್ಸ್, ಲ್ಯಾಂಡ್ಸ್ಕೇಪ್. ಫ್ಯಾಂಟಾಸ್ಟಿಕ್ ಥಿಂಗ್. ಅದ್ಭುತ. ನಾನು 3 ಮಾಸ್ಟರ್ಸ್ ಡಿಗ್ರಿ ಇನ್ ಪೇಂಟಿಂಗ್ಸ್ ಮುಗಿಸಿದೆ. ನಾನು ಕಲಿಸಿದ ಸೈನ್ಸ್ ಓಕೆ. ಬಟ್ ಇಲ್ಲಿ ಪ್ರಶ್ನೆ, ಬೇಂದ್ರೆಯವ್ರ ಜೊತೆ ಮಾತಾಡಿದಾಗ ಯಾಕೆ ಹೊಸದು ಬಂತು? ಅವ್ರು ಹೇಳಿದರು, ಅಬ್ಸ್ಟ್ರಾಕ್ಟ್ ಅಂತೀರಿ, ಕಾಣದ ಹಂಗೆ ಮಾಡ್ತೀರಿ, ಕಾಣೋ ಹಂಗೆ ಮಾಡ್ತೀರಿ. ಹೆಂಗಿದು? ಅದಕ್ಕೆ ನಾ ಬೋರ್ಡ್ ಇಟ್ಟಿದ್ದೆ. ಯಾಕಂದ್ರೆ ನಾನು ನಿಮ್ಮಿದಕ್ಕೆ ಕಾಣೋ ಹಂಗೆ ತೆಗಿತೇನೆ. ಕಾಣಿಸ್ತದನ ಅಂದ್ರೆ ಕಾಣಿಸ್ತದ, ಏನು ಗೊತ್ತಿಲ್ಲ. ಪ್ರಾಬ್ಲಮ್ ಬರೋದು ಅದು. ಬೇಂದ್ರೆಯವ್ರ ಕವನ ಹಂಗೆ ಅವ್ರು ಹೇಳ್ತಾರೆ, ನಿನ್ನ ಉದರದೊಂದು ಹೂವು ಸರಸ್ವತಿಗೆ ಸಲ್ಲಿಸಿದೆ, ಚುಕ್ಕೆಯಾಗಿ ನಿಲ್ಲಿಸಿದೆ. ತಾಯಿಗೆ ಹೇಳ್ತಾರೆ, ನಿನ್ನ ಉದರದೊಂದು ಹೂವು ಸರಸ್ವತಿಗೆ ಸಲ್ಲಿಸಿದೆ. ನೀವೇನಂತೀರಿ? ತಾಯಿ ಗರ್ಭದಿಂದ ಬಂದ ಸಲ್ಲಿಸಿದ. ನಿನ್ನ ಉದರದ ಹೂ, ಉದರದ ಹೂ. ಬೇಂದ್ರೆಯವ್ರ ಡಬಲ್ ಮೀನಿಂಗ್ ಹೆಂಗೆ ಬರ್ತದಂದ್ರೆ, ನಿನ್ನ ಉದರದ ಹೂ ಬರೀ ಹೂ ಅಲ್ಲದ, ಉದರದ ಹೂ. 1000 ಮನೆಗಳಲ್ಲಿ ನನಗೆ ಮನೆಯ ಮಾಡಿದೆ, ತಾಯಿ ಆಟ ಹೂಡಿದೆ. ಯಾವ ಮನೆಯೊಳಗೆ ಸಾವಿಲ್ಲ, ಸಾವಿರದ ಮನೆ. 1000 ಮನೆಯೊಳಗೆ ನನಗೆ ಮನೆ ಮಾಡಿದೆ, ಆ ಮನೆ ಎಂಥದ್ದು? 1000 ಮನೆ. ಬೇಂದ್ರೆಯವ್ರ ಪೋಯಮ್ನಾಗ 2-3 ಅರ್ಥ ಯಾಕೆ ಬರ್ತಾವಂದ್ರೆ ಹಿಂಗೆ. ಈಗಿಲ್ಲೇ ನಾನು ನಿಮ್ಮೆದುರಿಗೆ ನಾನು ತೋರಿಸ್ಬೋದಾ? ದಿಸ್ ಇಸ್ 1 ಪಿಕ್ಚರ್, ದಿಸ್ ಇಸ್ 1 ಪಿಕ್ಚರ್, ದಿಸ್ ಇಸ್ 2nd ಪಿಕ್ಚರ್, ಆ್ಯಂಡ್ ದಿಸ್ ಇಸ್ 3rd ಪಿಕ್ಚರ್. What is the 4th picture? Next picture is this one. Next picture is this one. C. Next picture is this one. And D. Next picture is this one. ಇದು 4 ಯಾವುದು? ನಾವು 2-3 ರೀತಿಯಿಂದ ವಿಚಾರ ಮಾಡ್ತೀವಿ. ನೀವೆಲ್ಲರೂ ಎಕ್ಸ್ಟ್ರಾರ್ನರಿ ಇರೋದ್ರಿಂದ ಥಿಂಕರ ಮಾಡ್ಲಿಕ್ಕತ್ತೀರಿ. ಇಲ್ಲಾರ ಏನು ತೆಗೆದನ್ ಬಿಡ್ಲಿ, ಅದಾಗ ಇದ್ದರೆ ಏನು ಮಾಡೋದು? ಬಟ್ ನೀವು ಯಾರೋ ಹಂಗಿಲ್ಲ. ತಿಳ್ಕೊಬೇಕಂತೀರಿ, ತಿಳಿವಲ್ತೆ. ಭಾಳ ಗದ್ಲಿರೋದು ಇದು. ತಿಳ್ಕೊಬೇಕಂತದ, ತಿಳಿವಲ್ತೆ. ಏನು ಮಾಡ್ಬೇಕು? ಅವಾಗ ನಾವು ಜಿದ್ದು ಕಟ್ತೀವಿ. ಕರೆಕ್ಟ್ ಹೇಳಿದ್ರೆ ಎಷ್ಟು ಕೊಡ್ತೀರಿ ಹೇಳ್ರಿ? 20,000 ಕೊಡ್ತೀನಿ ಅಂದ್ಕೊಳ್ಳಿ. 4 ಗುಂಪು ಮಾಡಿಬಿಡೋದು. ಒಬ್ರು ಎ, ಒಬ್ರು ಬಿ, ಒಬ್ರು ಸಿ, ಒಬ್ರು ಡಿ. 20,000 ಕೊಟ್ಟ ಮೇಲೆ 5,000 ಹಂಚ್ಕೊಂಡ್ರೆ ಮುಗೀತೆ. ರೊಕ್ಕ ಹಂಚ್ಕೊಳ್ಳೋದು ತಿಳಿತು ನಮಗೆ, ಜ್ಞಾನ ಹಂಚ್ಕೊಳ್ಳೋದು ತಿಳಿಲಿಲ್ಲ. ಬೇಂದ್ರೆಯವರ ಜ್ಞಾನ ನಮಗೆ ಬೇಕಾಗಿಲ್ಲ. ಅವ್ರಿಗೆ ಏನು ಸಿಗ್ತದೆ? ಸೋ ಸಿಂಪಲ್. ಬಯೋಲ್ಯಾಟ್ರಲ್ ಸಿಮೆಟ್ರಿಕಲ್ ಹೇಳ್ತೀವಿ, ಸಮಮಿತಿ ಅಕ್ಷ ಹೇಳ್ತೀವಿ, 9th ಕಲಿಸ್ತೀವಿ. ನಾ ಇಲ್ಲೊಂದು ಲೈನ್ ಹಾಕಿದ್ರೆ ಈ ಕಡೆ ಒಂದು ಕಣ್ಣು, ಈ ಕಡೆ ಒಂದು ಕಣ್ಣು, ಕಿವಿ ಕಿವಿ, ಕೈ ಕೈ, ಕಾಲು 2 ಭಾಗ ಆತ. ಹಂಗೆ ಸಮಮಿತಿ ಅಕ್ಷರದೊಳಗದ ಚಿತ್ರ. ಅದು ಹೆಂಗೆ? ಈಗ ನೀವೇ ಆನ್ಸರ್ ಹೇಳ್ತಾರೆ, ನಾ ಆನ್ಸರ್ ಹೇಳೋದಿಲ್ಲ, ಕ್ಲೂ ಕೊಡ್ತೀನಿ. ಬರೀ ಕ್ಲೂ ಏನು ಕೊಡ್ತೀನಿ? ಹಾಫ್ ಪೋರ್ಷನ್ ಇದನ್ನು ತೆಗೆದು ಬಿಡ್ತೀನಿ. ಎಷ್ಟು ಆಯ್ತಿದು? 2. ಇದನ್ನು ಹಾಫ್ ಪೋರ್ಷನ್ ತೆಗೆದು ಎಷ್ಟಾಯ್ತು? ಇದನ್ನು ಹಾಫ್ ಪೋರ್ಷನ್ ತೆಗೆದು ಎಷ್ಟಾಯ್ತು? ನೆಕ್ಸ್ಟ್ ನಂಬರ್ ಈಸ್ ಯಾವ್ದು ಆನ್ಸರ್ ಬಂತು? ದೆನ್ ಯು ಆರ್ ಸೋ ಬ್ರಿಲಿಯಂಟ್. ಅಪ್ಲೈನ ಮಾಡಲಿಲ್ಲಲ್ರಿ. ನಾ ಆನ್ಸರ್ ಹೇಳ್ಕೊಡ್ಲಿಲ್ಲ, ಒಂದೇದು ಬಿಡಿ ಇದು ಏನು ಹೇಳಲಿಲ್ಲ, ಕ್ಲೂ ಕೊಟ್ಟು ಬರೀ ಹೆಂಗೆ ನೋಡ್ಬೇಕಿಷ್ಟ ಹೇಳಿದೆ. ಇದು ಬೇಂದ್ರೆಯವ್ರು ನನಗೆ ಮಾಡಿದ್ದು. ಹೆಂಗೆ ನೋಡ್ಬೇಕು, ನೀ ತೆಗೆದಾಗ ಜನರಿಗೆ ತಿಳಿದಂಗೂ ಹೆಂಗೆ ತೆಗಿತಿ, ತಿಳಿಯೋ ಹಂಗೆ ಹೆಂಗೆ ಮಾಡಬೇಕು, ಇದನ್ನು ಬೇಂದ್ರೆಯವ್ರು ನನ್ನ ಕಲ.
ಇದನ್ನು ಅರ್ಧ ತೆಗೆದೆ ಎಷ್ಟಾಯ್ತು 1, ಇದನ್ನು ಹಾಫ್ ತೆಗೆದ್ರೆ 7, ಇದನ್ನು ಹಾಫ್ ತೆಗೆದ್ರೆ 5, ಇದನ್ನು ಹಾಫ್ ತೆಗೆದ್ರೆ ದೆನ್ ಯುವರ್ ಆನ್ಸರ್ ಈಸ್ 100% ಕರೆಕ್ಟ್. ಬೇಂದ್ರೆ ನಾನು ಕಲಿಸಿದ ಆರ್ಟ್ ಹಿಂಗೆ. ಪರ್ಸೆಪ್ಷನ್ ಅಂದ್ರೇನು, ಹೆಂಗೆ ನೋಡಬೇಕು, ಹೆಂಗೆ ನೋಡ್ತಾರೆ. ನಾವೇನಂತೀವಿ ಇದ್ದಂಗೆ ನೋಡ್ತಾರೆ, ಇದ್ದಂಗೆ ನೋಡ್ತಾರೆ, ತಿಳ್ಕೊಳ್ಳಂಗಿಲ್ಲ. ಈಗ ಎಷ್ಟೋ ಸಲ ಈಗ ವೆರಿ ಸಿಂಪಲ್ ಥಿಂಗ್, bilateral is symmetrical. ಈಗ butterfly is bilateral is symmetrical. Yes. See, this is the head, thorax, abdomen, and 2 wings are like this, and the antenna, and this is the eye. This is bilateral symmetrical. ಈಗ ನಮ್ಮ ಪ್ರಶ್ನೆ ಹೆಂಗದ, ಎಡಗೈ ತರಬೇಡ ಅದನ್ನೆಲ್ಲರೂ ಯಾಕೆ ತರಬಾರ್ದ? ನಾವು ಹೇಳ್ತೀವಿ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಬ್ರೈನ್ ಹ್ಯಾವ್ 4 ರೈಟ್ ಆ್ಯಂಡ್ ಲೆಫ್ಟ್. ಹೌದಿಲ್ಲ ರೀ? ಲೆಫ್ಟ್ ಸೈಡ್ ನಾವು ಏನಾರು ಮಾಡ್ತಿದ್ವಿ ಅಂದ್ರೆ ಬಲಗಡೆ ಬ್ರೈನಾಗಿ ವರ್ಕ್ ಮಾಡ್ತದೆ. ನಾ ಕೈ ಬಲಗೈಯಿಂದ ತೆಗಿತಿದ್ದೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ಎಲ್ಲ ಹೇಳ್ತೇವೆ, ಯೂಸ ಮಾಡೋಂಗಿಲ್ಲ. ಅದಕ್ಕೆ ಗಂಡಸರಿಗೆ ಹೆಣ್ಮಕ್ಳಿಗಿರೋ ವ್ಯತ್ಯಾಸ, ಹೆಣ್ಮಕ್ಳಲ್ಲಿರುವಂಥ ಸೌಮ್ಯ ಸ್ವಭಾವ ಗಂಡಸರಲ್ಲಿ ಇಲ್ಲ. ಯಾಕೆ ಗೊತ್ತಾ? ಅವ್ರು ಎರಡೂ ಕೈ ಯೂಸ್ ಮಾಡ್ತಾರೆ. ಚಪಾತಿ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾರೆ, ಬಿಟ್ಟರೆ ಹಿಂಗೆ ಮಾಡೋಂಗಿಲ್ಲ. ಈಗ ಹೊಸದಾಗಿ ಮಾಡ್ತಿದ್ರೆ ಗೊತ್ತಿಲ್ಲ ನಂಗೆ. ಹಿಂಗೆ ನಾವು ಗಂಡಸರು ಸಿಟ್ಟಿಗೆ ಎದ್ದು ಬಿಡ್ತೀವಿ, ಹೋಗೋ ಬಾಗ್ಲ ಹೆಂಗೆ ತೆಗೆದು ಏನು ತೆಗೆದು ಅಂತೆಲ್ಲ ಮಾತಾಡ್ತೀವಿ. ಅವ್ರು ಹೆಣ್ಮಕ್ಳು ಏನು ಮಾಡ್ತಾರೆ, ಅಲ್ಲೇ ಸೊನ್ನೆ ಮಾಡಿ ಬಿಸಿದಂಗೆ ಚಪಾತಿ ತೊಗೊಂಡು ಸ್ವಲ್ಪ ಅಲ್ಲೇ ಹಾಕಿ ಮತ್ತೆ ಬರಬೇಡ, ನೀವೇ ಕಲಿಸಿದ್ದು ಮತ್ತೆ ನಾವು ಜೋರು ಮಾಡ್ತೀವಿ ಅನ್ಕೊಳ್ರಿ. ಪಾಪದ ಹಸ್ತದ ಸಿ ದ ಡಿಫ್ರೆನ್ಸ್. ಭಾಳ ದೊಡ್ಡ ಮನಸ್ಸದ. ನಮಗಿದು ಕಲ್ಪನೆ ಇಲ್ಲ, ಬೋತ್ ಹ್ಯಾಂಡ್ಸ್ ಯೂಸ್ ಮಾಡ್ತೀವಿ ನಾವು. ಯಾಕಂದ್ರೆ ನೀವು ಮಾಡ್ತೀರಿ, ಆದರೆ ಈಗ ತಿಳಿರಿ, ಒಗಿಬೇಕಾದ್ರೆ ಎರಡೂ ಕೈ ಯೂಸ್ ಮಾಡ್ತೀರಿ, ಹಿಂಡಬೇಕಾದ್ರೆ ಎರಡೂ ಕೈ ಯೂಸ್ ಮಾಡ್ತೀರಿ. ನಾವು ಗಂಡಸರು ಮಿನಿಮಮ್ ಯೂಸ್ ಮಾಡ್ತೀವಿ. ರೊಕ್ಕ ಇಸ್ಕೋಬೇಕಾದ್ರೆ ಹಿಂಗೆ ಇಸ್ಕೋಬಾರ್ದು, ಹಿಂಗೆ ಇಸ್ಕೋಬೇಕಂದ್ರೆ ಡಬಲ್ ಆಗ್ತಾವೆ. ನೋ, ಇದನ್ನು ಬೇಂದ್ರೆಯವರಿಂದ ಹೆಂಗೆ ಡೆವಲಪ್ ಆಗ್ತದೆ, ನಮ್ಮ ಬ್ರೈನ್ ಡೆವಲಪ್ಮೆಂಟು, ಕಲರ್ಸ್ ಅಬ್ಸರ್ವೇಷನ್ಸ್ ಹೆಂಗೆ ಬರ್ತದೆ, ಇವನ್ನ ಹೆಂಗೆ ನೋಡಬೇಕು, ಇವೆಲ್ಲ ಒಂದೊಂದು. ಈಗ ಇಮಿಡಿಯೇಟ್ಲಿ ನಾನು ಹೇಳ್ತೇನೆ, ವಾಟ್ ಇಸ್ ದಿಸ್ ಅಂದ್ರೆ ಬಿ ಅಂತ ಹೇಳಿದ ಫುಲ್ ಮಾರ್ಕ್ಸ್. ನಾ ಅದಕ್ಕೆ ಬರ್ಡ್ ಅಂತೇನೆ. ಇದ್ರಾಗ ಮುಕ್ಕಾಲು ಭಾಗ ಬೈಲಿಕ್ಕೆ ಚಾಲು ಬರ್ಡ್ ಅಂತ. ಬಿ ಫಾರ್ ಬರ್ಡ್ ಬರ್ದ ಅಂತ ತಗೋವ. ಬಿ ಫಾರ್ ಬರ್ಡ್ ಬರ್ದಿಲ್ಲ, ನಂಗೆ ಬರ್ಡ್ ಕಾಣಿಸ್ತದ. ನೀವಂತೀರಿ ಅದು ಹೆಂಗೆ ಕಾಣಿಸ್ತದ, ನಿಂದು ಹುಚ್ಚದ ಅಂದ್ರೆ. ನನಗೆ ಬರ್ಡ್ ಕಾಣಿಸ್ತಂದ್ರೆ ನೀವು ಹುಚ್ಚರು ಅಂತೀರಿ. ಬಿ ಫಾರ್ ಬರ್ಡ್ ಅಂದ್ರೆ ಎಸ್ ವೆರಿ ಇಂಟೆಲಿಜೆಂಟ್ ಅಂತೀರಿ. ಯಾವ್ದು ಕರೆ? ಪ್ರಾಬ್ಲಮ್ ಇರೋದು ಇದು. ಹಂಗಾರೆ ಬರ್ಡ್ ಹೆಂಗೆ? ಸಿ, ದಿಸ್ ಐ ಆ್ಯಂಡ್ ಬೀಕ್ ಆ್ಯಂಡ್ ದಿಸ್ ವಿಂಗ್ ಆ್ಯಂಡ್ ಟೇಲ್ ಆ್ಯಂಡ್ ದೀಸ್ ಆರ್ ದಿ 2 legs ಸಿಟ್ಟಿಂಗ್ ಆನ್ ದಿ. ಈಗ ನೀವು ಒಪ್ತೀರಿ, ಎಸ್ ಬಿ ಫಾರ್ ಬರ್ಡ್, ಎಸ್. ಮೊದಲು ಬಿ ಫಾರ್ ಬರ್ಡ್ ಇಷ್ಟ ಹೂ ಅಂದಿದ್ರಿ, ಈಗ ನೀವು ಪೂರ್ಣ ಒಪ್ತೀರಿ. ಈಗ ಹುಡುಗ ಹೇಳ್ರಿ ಬರ್ಡ್ ತೆಗಿ, ಬಿನ ಬರೀತಾನವ. ಯಾಕೆ? ಬಿ ಬರೆದ್ರೆ ಬರ್ಡ್ ಆಗ್ತದೆ. ನಾವಿದನ್ನು ಕಲಿಸ್ತಾ ಇಲ್ಲ, ನಾವು ಬರೀ ಅನ್ಲಿಕ್ಕೆ ಕಲಿಸ್ತೀವಿ. ಎ ಫಾರ್ ಆ್ಯಂಟ್, ಅದು ಹೆಂಗೆ ಅನ್ನ. ಎ ಫಾರ್ ಆ್ಯಂಟ್ ಅವ ಅಂತಾನ, ಅಂತೀನ್ ತಗೋ ಅಲ್ಲ. ಅವ್ನಿಗೆ ಖುಷಿ ಕೊಡೋದಿಲ್ಲ. ಯಾಕೆ ಅನ್ಬೇಕು ಅಂದ್ರೆ ಪುಸ್ತಕದಾಗ ಅದ. ನಮ್ಮಲ್ಲಿ ಬಂದು ಇವೆಲ್ಲ ಸಮಸ್ಯೆ. ಹಂಗೆ ಬಂದಾಗ ಸಿ, ದಿಸ್ ಇಸ್ ಎ ಹೌದಲ್ರಿ? ಇದು ಎ ಕರೆಕ್ಟ್. ಇದು ಏನಿದೆ? ಸ್ಮಾಲ್ ಎ. ಇನ್ನೊಂದು ಎ ಬರೀತೇನೆ. ಆಂಟೆನಾ, ಐ, ಆ್ಯಂಡ್ ದೀಸ್ ಆರ್ ದಿ ಲೆಗ್ಸ್, ಆ್ಯಂಡ್ ದಿಸ್ ಇಸ್ ದ ಆ್ಯಂಟ್. ಎ ಫಾರ್ ಆ್ಯಂಟ್. ಹುಡುಗಿಗೆ ಆ್ಯಂಟ್ ಅನ್ನ ಅಂದ್ಕೊಳ್ಳೋಣ ಏನೇ ಬರೀತಾನವ ಅಂದರೆ. ಬೇಂದ್ರೆಯವ್ರು ಹೇಳೋದೇನಂದ್ರೆ, ಎಲ್ಲ ಸ್ಪಷ್ಟತೆ ನಾವು ನೋಡೋ ಹಂಗೆ ಮಾಡಬೇಕು, ಮಾಡೋ ಹಂಗೆ ಮಾಡಬೇಕು. ನಾವು ಮಾಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀವಿ.
ಬೇಂದ್ರೆಯವ್ರಿಂದ ಇಂಥ ತುಂಬ ಕಲ್ತೆ ನಾನು. ಅವ್ರು ಒಂದು ಸಲ ಪ್ರಶ್ನೆ ಕೇಳಿದ್ರು, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನೀ ಚಿತ್ರ ಹೆಂಗೆ ತೆಗಿತಿ? ನಾನು ಅವಾಗ ನಂದು ಅರ್ನಿಂಗ್ ಆ್ಯಂಡ್ ಲರ್ನಿಂಗ್ ಅಪ್ಪ ತೀರ್ಕೊಂಡ್ಬಿಟ್ಟಿದ್ದು 10 ವರ್ಷಕ್ಕೆ. ಯಾರ ಪೋರ್ಟ್ರೇಟ್ ಆರ್ಡರ್ ಬಂತು ಅಂದ್ರೆ ಒಂದು ವಾರದಾಗ ಕೊಡ್ಬೇಕು ನೋಡ್ರಿ ಅಂತಿದ್ರು. 45 ನಿಮಿಷದಾಗ ಅಲ್ಲೇ ಕೂಡಿಸಿ ಆಯಿಲ್ ಪೇಂಟ್ ಮಾಡಿ ಕೊಟ್ಬಿಡ್ತಿದ್ದೆ. ಎಷ್ಟು ಕೊಡ್ಬೇಕು ನಿಮ್ಗೆ ತಿಳಿದಷ್ಟು ಕೊಡ್ರಿ, ಅಷ್ಟು 45 ಮಿನಿಟ್ಸ್ ಸಾಕಾಗ್ತಿತ್ತು ನಂಗೆ. ಓಕೆ, ಬೇಂದ್ರೆಯವ್ರು ಕೇಳಿದ್ರು, ನೀನು ಚಿತ್ರ ಹೆಂಗೆ ತೆಗಿತಿ? ಅವ್ರು ಕೂತ್ಕೊಂಡಿದ್ರು. 5 ನಿಮಿಷದಾಗ ಅವ್ರು ಲೈನ್ ಡ್ರಾಯಿಂಗ್ಸ್ ಹಾಕಿ ಹಿಂಗೆ ತೆಗಿತೀನಿ ಅಂದು. ಮ್ಯಾಲಿಂದ ಕೆಳಗೆ ತೆಗಿತೀವೋ ಕೆಳಗಿನಿಂದ ಮ್ಯಾಲೆ ತೆಗಿತೀವೋ ಅಂದು. ಇದು ಮ್ಯಾಲಿಂದ ಕೆಳಗೆ ತೆಗೆದಿದ್ದು. ಕೆಳಗಿನಿಂದ ಮೇಲೆ ತೆಗಿಲಿಕ್ಕೆ ಬರ್ತದೆ, ಎಡಕ್ನಿಂದ ಬಲಕ್ಕೆ ಬರ್ತದೆ, ಬಲಕ್ನಿಂದ ಎಡಕ್ಕೆ ಬರ್ತದೆ. ರೂಪ ಹೆಂಗೆ ತಗೋತದೆ ನನಗಿದು ಹೊಳಿಲಿಲ್ಲ, ಗೊತ್ತಿಲ್ಲ ಅಂತ. ಇಮಿಡಿಯೇಟ್ಲಿ ಒಳಗೆ ಹೋಗಿ ಒಂದು ಬಕೆಟ್ನೊಳಗೆ ನೀರು ತೊಗೊಂಬಂದ್ರು, ಅದ್ರಾಗ ಒಂದು ಅರ್ಬಿ ತೊಗೊಂಬಂದ್ರು. ಈ ಪಾಟಿಗಲ್ ಒರೆಸು ಅಂತ ಹೇಳಿದ್ರು. ನಾನು ಬಹುಶಃ ನೆಲ ಒರೆಸು ಅಂತಿರ್ಬೇಕಂತ ಒಂದು ಪಾಟಿಗಲ್ ಒರೆಸಿದ ಮೇಲೆ ತಡಿ ಅಂದ್ರೆ ಮತ್ತು ಇದು ಒರೆಸ್ಬಿಡ್ತೀನಿ ಅಂದೆ. ನೀನು ನೆಲ ಒರೆಸ್ಲಿಕ್ಕೆ ಹೇಳಿಲ್ಲ ಅಂತ ಪೇಪರ್ ಒಂದು ಪೆನ್ಸಿಲ್ ಕೊಟ್ಟು ಹೇಳಿದ್ರು, ಅದು ಹೆಂಗೆ ಆರ್ತದೆ ಹಂಗೆ ಒರೆಸ್ಕೋತ ಹೋಗಂದ್ರು. ಅದು ಡ್ರೈ ಹಾಕೋತ ಹೋಯ್ತು. ಮೊದಲೇ ಸಲ ಒಂದು ಡ್ರೈ ಆಯಿತು ತೆಗೆದೆ, ಎರಡನೇದು ಆ ಕಡೆ ಡ್ರೈ ಆಯಿತು ಅದನ್ನು ತೆಗೆದಲ್ಲೇ. ಅವು ಎರಡು ಜಾಯಿನ್ ಅದು, ಮತ್ತೊಂದು ಪೇಪರ್ ಕೊಟ್ಟರು, ಮತ್ತೆ ತೆಗಿ ಬೇರೆ. ಈಗದು ಡ್ರೈ ಆಗೋದಾಗ ತೆಗಿತಾ ಹೋಗ್ಬೇಕು. ಹಂಗೆ 8 ಚಿತ್ರ ಅದು ಕಂಪ್ಲೀಟ್ ಡ್ರೈ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ಕೇಳಿದ್ರು, ಇನ್ನೊಮ್ಮೆ ಒರೆಸಿದ್ರೆ ಚಿತ್ರ ಹಿಂಗೆ ಮೂಡ್ತಾವನು? ಇಲ್ಲ, ಹೌದಿಲ್ಲ? ಇಲ್ಲ. ಹಂಗಾರೆ ಒಮ್ಮೆ ಮೂಡಿದ ಚಿತ್ರ ಮತ್ತೊಮ್ಮೆ ಮೂಡೋದಿಲ್ಲ. ಅಂದ್ರೆ ಚಿತ್ರ ಕ್ಷಣಕ್ಕೆ ಬದಲಾಗ್ತಾವು. ಆ ಬದಲಾಗೋ ಕ್ಷಣನ ಕಲಾವಿದ ಹಿಡಿಬೇಕು. ನೋಡೋರು ಯಾವಾಗಾರ ನೋಡಲಿ, ಅವ್ರು ನೋಡ್ಲಿಕ್ಕೆ ಬರೋ ಹಂಗೆ ಮಾಡೋದು ಕಲಾವಿದನ ಕೆಲಸ. ಅಂದ್ರೆ ಕ್ಷಣಕ್ಕೆ ಚಿತ್ರ ಬದಲಾಗೋದು. ಹಂಗೆ ಸಾಹಿತ್ಯಗಳೊಳಗೂ ಕೂಡ ನಿಮ್ಮಲ್ಲಿ ಎಷ್ಟೋ ಮಂದಿ ಸಾಹಿತ್ಯಗಳಿದ್ದೀರಿ, ಬರೀತೀರಿ. ಒಮ್ಮೆ ಮುಂಜಾನೆ ಒಂದು ಲೈನ್ ಬರ್ತದೆ, ಸಂಜೆ ಮುಂದೆ ಊಟ ಆದಮೇಲೆ ಬರೀಬೇಕಾತಂದು ಬಿಟ್ರಿ ಸಂಜೆ ಮುಂದೆ ಆ ಲೈನ ಬರೋಂಗಿಲ್ಲ. ಎಲ್ಲರಿಗೂ ಅದನ್ನು ಹೇಳ್ಕೊತ ಹೋಗ್ತೀವಿ. ಮುಂಜಾನೆ ಎಷ್ಟು ಚಲೋ ಲೈನ್ ಬಂದಿತ್ತು, ಬರವಲ್ತದ, ನೆನಪ ಆಗವಲ್ತ, ಯಾಕೆ ಬರ್ಬೇಕು? ಅದು ಬಂದಾಗ ಗೆಟ್ ಔಟ್ ಅಂತೀರಿ. ಅದಕ್ಕೆ ಅವ್ರು ಹೇಳಿದರು, ಆ ಲೈನ್ ಬಂದಾಗ ನಿಮ್ಮ ಯಾವುದೋ ಪೇಜ್ನೊಳಗೆ ಬರೆದಿದ್ದೀರಿ, ಸಂಜೆ ಮುಂದೆ ಆ ಲೈನ್ ಕೇಳ್ರಿ, ಬಾರಪ್ಪ ಯಾಕೆ ಬಂದಿದ್ದಿ ಅಂತ ಬರ್ತದೆ. ನೀವೇನು ಮಾಡ್ತೀರಿ, ಊಟ ಆದಮೇಲೆ ಆರಾಮ್ ಶೀರ್ ಬರೆದು ಬಿಟ್ರೆ ಆತು, ಬರೋಂಗಿಲ್ಲ ಅದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದಕ್ಕೆ ಅವ್ರು ಹೇಳಿದರು, ಕ್ಷಣಕ್ಕೆ ಹೆಂಗೆ ಬದಲಾಗ್ತದೆ. ಹಾಲಿನ ಮೇಲೆ ತುಪ್ಪ ಹಾಕಿ ನೀವು ಒಂದು ಮೊಮೆಂಟ್ ಕೊಟ್ಟೆ ಅಂದ್ರೆ ಬೇರೆ ಚಿತ್ರ ಬರ್ತದೆ, ಹಿಂಗೆ ತಿರುವಿದ್ರೆ ಬೇರೆ ಬರ್ತದೆ. ಹೌದನ್ರಿ? ನೆಳ್ಳು ಬಿದ್ದಿರ್ತದೆ, ಗಾಳಿ ಹೆಂಗೆ ಬರ್ತದೋ ಹಂಗೆ ನೆಳ್ಳು ಬದಲಾವಣೆ ಆದಾಗ ಚಿತ್ರ ಬದಲಾಗ್ತದೆ. ಮೋಡ ಚಲಿಸ್ತಾ ಇದ್ದಾಗ ಚಿತ್ರ ಬೇರೆ ಆಗ್ತದೆ. ಅಂದ ಒಂದು ಸಲ ಹೇಳಿದ್ರು, ಉದಿನ ಕಡ್ಡಿ ಹಚ್ಚಿದ್ರು. ಯಾರೋ ಉದಿನ ಕಡ್ಡಿ ಭಾಳ ಆಗ್ತಂತ ತೆಗೆದು ತಡಿ ಇಡಂದ್ರೆ, ಯಾಕೆ ಅವನು ಸುರೇಶ್ ಆ ಲೈನ್ ನೋಡ್ಕ ಚಿತ್ರ ತೆಗಿಲಿಕ್ಕತ್ತೆ ಅಂತ ತಡಿ ಅಂದ್ರೆ, ತೆಗೀಪ ಆ ಲೈನ್ಸ್ ಹೊಂಟವಲ್ಲ, ಗದ್ದು ಹಿಡಿತಲ್ರಿ. ನಾಳೆದೆ ತೆಗಿತೀನಿ, ಟ್ರೈ ಮಾಡ್ತೀನಿ. ಆ ಲೈನ್ ಹೆಂಗೆ ಬಂತು ಅಂದ್ರೆ, ಇದು ಉದಿನ ಕಡ್ಡಿ ಇತ್ತು, ಉದಿನ ಕಡ್ಡಿ ಇಲ್ಲಿಂದ ಒಂದು ಲೈನ್ ಹಿಂಗೆ ಬಂದದ್ದು, ಹಿಂಗೆ ಬಂದು ಸುಳ್ಳಿ ಹಾಕೋದು, ಹಿಂಗೆಲ್ಲ ಸುಳ್ಳಿ ಹಾಕಿ ಹಿಂಗೆ ಬಂತ ಕಣ್ಣು. ಏನಾತ್ರ ಇದು ಲೈನ್ ಬರ್ಡ್, ಎಲ್ಲಿಯೂ ಸ್ಟಾಪ್ ಇಲ್ಲ, ಏನೋ ತುಂಡಾಗ್ತದೆ ಚಿತ್ರ. ಅಂದ್ರೆ ಅವ್ರು ಹೇಳಿದ್ದು, ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಮುಗಿತದೆ, ಹೆಂಗೆ ಮುಗಿತದೆ ನೀನು ನೋಡೋ ಆ ಫಾಸ್ಟ್ ನಿನ್ನಲ್ಲಿ ಡೆವಲಪ್ ಆಗಬೇಕು. ನಾವು ಹಂಗೆ ಮಾಡೋಂಗಿಲ್ಲ. ಇವತ್ತು ಸ್ಟಾರ್ಟ್ ಮಾಡ 4 ದಿವಸದಾಗ ಮುಗಿತಾನೆ, 4 ದಿವಸದಾಗ ನೀನೋ ಬದಲಾಗ್ಬಿಟ್ಟಿರ್ತೀವಿ. ಯಾಕಂದ್ರೆ ಮುಂಜಾನೆ ಇದ್ದಾಗ ನಾವು ಸಂಜೆ ಮುಂದೆ ಇರೋಂಗಿಲ್ಲ, ಮಧ್ಯಾಹ್ನ ಇರೋಂಗಿಲ್ಲ. ದೇರ್ ಫೋರ್ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಆ್ಯಂಡ್ ಸಂಗೀತ ಕೂಡ ಪ್ರತಿ ಕ್ಷಣಕ್ಕೆ ಬದಲಾಗ್ತದೆ. ನಮ್ಮ ಕಲ್ಪನೆ ಇಲ್ಲದೆ ಅದೇ ಇರ್ತದೆ. ಇದನ್ನು ಬೇಂದ್ರೆಯವರಿಂದ ಕಲಿತೆ. ಎವ್ರಿ ಮೊಮೆಂಟ್, ಆ ಮೊಮೆಂಟ್ ಯಾಕೆ ಇಂಪಾರ್ಟೆಂಟ್. ಇವತ್ತು ನಾನು ಇಲ್ಲಿ ಬಂದ ಮೇಲೆ ಈ ಮೊಮೆಂಟ್ ನಾನು ನೋಡಿದಾಗ ನನಗೆ ಏನು ಥ್ರಿಲ್ಲಿಂಗ್ ಆಯಿತು, ಇಡೀ ಕರ್ನಾಟಕ ಕಾಣೋ ಹಂಗೆ ಮಾಡಿದ್ರಲ್ಲಪ್ಪ, ಈ ಶಕ್ತಿ ಹೆಂಗೆ ಬಂತು ಅವ್ರಿಗೆ. ನಾ ಇಲ್ಲಿ ಬಂದು ಮಾತಾಡೋದು ಹೊಡೆದಲ್ಲ,
ನೀವು ಯಾರೂ ಆರ್ಡಿನರಿ ಇಲ್ಲಪ್ಪ. ಇಷ್ಟು ಅದ್ಭುತ ಶಕ್ತಿ ನೋಡುವಂಗೆ ನನಗೆ ಏನು ಯಾವ ಜನ್ಮದ ಪುಣ್ಯದಿಂದ ನಾನು ನೋಡ್ಲಿಕ್ಕೆ ಬಂದೇನು ಗೊತ್ತಿಲ್ಲ. ದೊಡ್ಡ ಅತಿಥಿ ಪ್ರಶ್ನೆ ಇಲ್ಲ. ನೋಡಿ ಕಲಿಯೋದ್ರ ಸಲುವಾಗಿ ಈ ಅನುಕೂಲತೆ ಮಾಡಿಕೊಟ್ಟಾರ. ಅದರ್ವೈಸ್ ನೋ, ಪ್ರಶ್ನೆ ಬರೋದಿಲ್ಲ. ಅಂದ್ರೆ ನಿಮ್ಮಲ್ಲಿ ಇವತ್ತು ನೀವೆಲ್ಲರೂ ಊಟ ಮಾಡೋದು ನಾನು ನೋಡ್ತಾ ಇದ್ದೆ, ಎಷ್ಟು ಪ್ರೀತಿಯಿಂದ ಮಾಡ್ತಾಯಿದ್ರಿ. ನಿಮ್ಮೂರು ಯಾವುದು ಆರಾಮ ಗೊತ್ತಿದ್ದವ್ರಿಗೆ. ಇದು ಎಲ್ಲಿ ಸಿಗ್ತದ್ರಿ? ಇದು ಎಷ್ಟು ದುಡ್ಡು ಕೊಟ್ಟರೆ ಸಿಗ್ತದ್ರಿ? ಇದು ಒಬ್ಬರ ಮುಖದಾಗರ ಬಂದು ನೋಡಪ್ಪ ನಮ್ಮೂರಮ್ಮ ಅಂತ ಯಾರೂ ಅನ್ನಲಿಲ್ಲ. ಅದ ನಮ್ಮೂರಾಗಿದ್ರೆ ಸೊಕ್ಕ ನೋಡೆ ಅವ್ನ ಮಗ ಅಂತಿದ್ವಿ. ಇಲ್ಲಿ ಇಲ್ಲ, ಎಷ್ಟು ಪ್ರೀತಿಯಿಂದ ಮಾತಾಡಿದ್ರಿ. ಇಲ್ಲಿ ಯಾವ ಜಾಬು ಎಷ್ಟು ಪೇ ಯಾರೂ ಮಾತಾಡಲಿಲ್ಲ. ಎಷ್ಟು ಮಹತ್ವದ ಇವತ್ತು ಇಂಥ ಒಂದು ದಿವಸ ನಾವು ಕಳಿತೀವಿ ಅಂದರೆ ಎಷ್ಟು ಅದ್ಭುತ. ಅಲ್ಲಿ ಆಗಳ ಯಾಕೆ ಏನೇನು ಐಟಮ್ಸ್ ಮಾಡ್ಯಾರ ಇಷ್ಟು ಹೆಸರು ಹೇಳಿದ್ರು ಅವ್ರು. ಯಾಕೆ ಅವ್ರು ಮಾಡ್ಯಾರ ಅದಕ್ಕೆ ಗೊತ್ತದ. ನಮಗೆ ಕೇಳಿದ್ರೆ ಹೋಟೆಲದ್ದು ಹೆಸರು ಹೇಳ್ತಿದ್ವಿ. ಕುಂಬ್ಸಾ ಸೂಪ್ ಅಂದ್ರೆ ಏನು? ಕುಂಬಳಕಾಯಿ ಸಾರು ಗದ್ದದ ರೀ. ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಂದ್ರೆ ಯಾವ ರೀತಿಯಾಗಿ ಹೇಳ್ತಾ ಹೋದರು. ಅವ್ರ ಕವನದಲ್ಲಿ ಹೊಸದು ಹೆಂಗೆ ಬಂತು. ಅವ್ರು ಕನ್ನಡದಲ್ಲಿ ಬರೆದಂಥ ಕವನಗಳ ಸಂಖ್ಯೆ 1427. 1000 ಕವನಗಳಿಗೆ ಚಿತ್ರ ಬರೆದೆ. ಅದು ಬರಿಬೇಕಾದ್ರೆ ಏನು ಆನಂದ. ಬಾರೋ ಸಾಧನಿಕರಿಗೆ, ಸಾಧಕರು ಎಲ್ಲಿದ್ದಾರಲ್ಲಿ ಬಾ ಅಂತ ಅನ್ನೋದನ್ನು ನೀವು ಕರೆದ್ರಿ. ಅದು ಗದಿಗದಾಗ ಅವ್ರಿಗೆ ನೌಕರಿ ಹೋತು. 21 ಚಕಡಿ ಒಳಗೆ ಮೆರವಣಿಗೆ ಆಯ್ತು. ಸಂಸ್ಥೆಯವ್ರು ಅಂದ್ರೆ ಇವನು ನೌಕರಿಯಿಂದ ತೆಗಿಬೇಕಂತ ತೆಗೆದ್ರು. ಯಾಕಂತ ನಾನು ಕೇಳಿಲ್ಲ, ಅವರು ಯಾಕಂತ ಹೇಳಿಲ್ಲ. ಧಾರವಾಡಕ್ಕೆ ಬರಬೇಕಾಯ್ತು. ಆವಾಗ ನಾನು ಯಾರೂ ಕರೀಲಿಲ್ಲ. ಆವಾಗ ಸಾಧನಕೇರಿ ನಾನು ಕರೀತು. ಬಾರೋ ಸಾಧನಕೇರಿಗೆ, ಮರಳಿ ನಿನ್ನಿ ಊರಿಗೆ, ನಂದನದ ತುಣುಕೊಂದು ಬಿದ್ದಿದೆ, ನೋಟ ಸೇರೋದು ಯಾರಿಗೆ, ಬಾರೋ ಸಾಧನಕೇರಿಗೆ. ಒಂದು ಕಡೆ ಎಷ್ಟು ದುಃಖದ ಹೇಳ್ರಿ. ಅವ್ರ ಕವನಗಳೆಲ್ಲ ಹಿಂಗವ. 9 ಮಕ್ಕಳೊಳಗೆ 6 ಮಕ್ಕಳು ತೀರ್ಕೊಂಡ್ರು. ಏನಾಗಿರ್ಬಾರ್ದು. ನೌಕರಿ ಹತ್ತಿ ಜೈಲಿಗೆ ಹೋಗ್ಬೇಕಾತ. ಕರ್ನಾಟಕದಾಗ ಎಲ್ಲಿಯೂ ಜಾಬ್ ಕೊಡಲಿಲ್ಲ. ಯಾಕೆ ಗೊತ್ತಿಲ್ಲ ಹೇಳ್ರಿ. ಇದು ಯಾವುದೋ ಒಂದು ಹಣೆ ಬರೋ ಮತ್ತೊಂದು ಏನಾರ ಅನ್ರಿ. ಕರ್ನಾಟಕ ಸಿಗಲಿಲ್ಲ, ಮಹಾರಾಷ್ಟ್ರಕ್ಕೆ ಹೋದ್ರು. ಎಸ್, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆದ್ರೆ ಅಲ್ಲಿ ಅವ್ರ ಪೀರಿಯಡ್ ಕಡಿಮೆ ಇರೋದ್ರಿಂದ ಪ್ರತಿ ದಿವಸ ಸಾಯಂಕಾಲ 3ರಿಂದ 5 ಅಲ್ಲಿ ಒಂದು ಕಟ್ಟಿತ್ತು. ಆ ಕಟ್ಟಿ ಮೇಲೆ ಕೂಡೋರು ಬೇಕಾದವ್ರು ಸೈನ್ಸ್ ಅವರು, ಆರ್ಟ್ಸ್ ಅವರು, ಇಂಗ್ಲೀಷ್ ಮೀಡಿಯಮ್ ಯಾವ್ದವರು ಬರ್ಬೋದು. ಇವತ್ತು ಯಾರ ಬಗ್ಗೆ ಹೇಳ್ಬೇಕ್ರಪ್ಪ? ರವೀಂದ್ರನಾಥ್ ಠಾಗೋರ್ ಅವ್ರ ಸ್ಮಾಲ್ ಸ್ಟೋರೀಸ್ ಬಗ್ಗೆ ಹೇಳ್ಬೇಕ್ರಿ. ಎಸ್, 2.5 ತಾಸು. ಮರುದಿವ್ಸ ಬರೋರು. ಇವತ್ತು ಯಾವುದ್ರ ಬಗ್ಗೆ ಹೇಳಬೇಕಪ್ಪ? ಕಾಳಿದಾಸ್ ಶಾಕುಂತಲನ ಬಗ್ಗೆ ಹೇಳ್ಬೇಕು. ತಗೋ. ಇವತ್ತು ಯಾರ ಬಗ್ಗೆ ಹೇಳಬೇಕಪ್ಪ? ಟೆನ್ಷನ್ ಬಗ್ಗೆ, ಪೋಯಮ್ಸ್ ಬಗ್ಗೆ ಹೇಳ್ಬೇಕು. ತಗೋ. ನೋ, ಇಲ್ಲ. ಇದ್ರ ಪರಿಣಾಮ ಅವ್ರು ರಿಟೈರ್ಡ್ ಆದ ನಂತರ ಮಹಾರಾಷ್ಟ್ರದವ್ರು ಅವ್ರು ಬಿಡ್ಲಿಕ್ಕೆ ತಯಾರಾಗಲಿಲ್ಲ. ನಿಮಗೆ ಇಲ್ಲಿ ಏನು ಬೇಕು ಹೇಳ್ರಿ, ನಾವು ನಿಮಗೆ ವ್ಯವಸ್ಥೆ ಮಾಡ್ತೀವಿ. ಬೇಂದ್ರೆಯವ್ರು ಹೇಳಿದರು, ಇಲ್ಲ ನಾನು ಧಾರವಾಡಕ್ಕೆ ಹೋಗ್ಬೇಕು. ಧಾರವಾಡದಾಗ ಏನದ? ಏನಿಲ್ಲಲ್ಲ. ನಾ ಧಾರವಾಡ ಬಿಟ್ಟು ಬರ್ಬೇಕಾದ್ರೆ ಧಾರವಾಡ ತಾಯಿಗೆ ಹೇಳಿನಿ, ನಾ ಬರ್ತೀನಿ, ನಿನ್ನ ನೆನಪಿರಲಿ ತಾಯಿ, ನನ್ನ ನಮಸ್ಕಾರ ನಿಮಗೆ. ಕಾದಿರಿ ಕೂಸಿನ ಹಂಗೆ ನನ್ನ ಕೂಸು ನೋಡ್ಕೊಂಡಂಗೆ ನೋಡ್ಕೊಂಡಿಯವ. ನಾ ಎಲ್ಲೇ ಹೋದರೂ ಕೂಡ ನಿನ್ನ ಬಿಟ್ಟು ನಾನು ಎಲ್ಲಿಯೂ ಇರೋದಿಲ್ಲ ಅಂತ ಹೇಳಿನಿ. ಅದೇ ಬಾರೋ ಸಾಧನಕೇರಿಗೆ, ಮರಳಿ ನಿನ್ನಿ ಊರಿಗೆ, ನಂದನದ ತುಣುಕೊಂದು ಬಿದ್ದಿದೆ, ನೋಟ ಸೇರೋದು ಯಾರಿಗೆ, ಬಾರೋ ಸಾಧನಕೇರಿಗೆ. ಜೊತೆಗೆ ನಾವು ಬರ್ತೀವಿ, ನನ್ನ ನೆನಪಿರಲಿ ತಾಯಿ, ನನ್ನ ನಮಸ್ಕಾರ ನಿನಗೆ. ಅದಕ್ಕೆ ಧಾರವಾಡಕ್ಕೆ ಹೋಗ್ತೀನಿ ಅಂದರು. ಧಾರವಾಡಕ್ಕೆ ಬಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಒಂದು ಪತ್ರ ಬಂತು ವಿಕ್ರ ಗೋಕಾಕ್ರ ಮನೆಗೆ. ಮಾಸ್ತರ್, ಅವ್ರು ಮಾಸ್ತರ್ ಅಂತಿದ್ರು, ಬೇಂದ್ರೆ ಮಾಸ್ತರ್ ನಿಮ್ಗೊಂದು ಪತ್ರ ಬಂದದ, ಆಕಾಶವಾಣಿ ಒಳಗೆ ಪ್ರೋಗ್ರಾಮ್ ಇರ್ಬೋದು ಅಂತ. ತೆಗೆದು ನೋಡಿದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್. ಅವರಂದರು, ನಾ ರಿಟೈರ್ಡ್ ಆದಮೇಲೆ ಪೆನ್ಷನ್ಲಿಂದ ಏನಿಲ್ಲ, ಧಾರವಾಡಕ್ಕೆ ಇಷ್ಟ ಬಂದಿದ್ದೆ, ಅಪಾಯಿಂಟ್ಮೆಂಟ್ ಆರ್ಡರ್ ನಾನು ಹೆಂಡ್ತಿದ್ದು ಕರ್ಕೊಂಬರ್ತೀನಿ. ಮತ್ತೆ ಯಾಕೆ ಹೋಗ್ತೀರಿ ಮಾಸ್ತರೇ? ಪತ್ರ ಬಂದು 3 ದಿವಸ ಆಗಿದೆ. ಮತ್ತು ನೀವು ಪುಣಾಕ್ ಹೋಗಿ ಬಂದು ಮತ್ತೆ 3 ದಿವಸ ಹೋಗ್ತದೆ, 6 ದಿವಸದ ಪಗಾರ ಹೋಗ್ತದೆ. ಈಗ ನಿಮ್ಗೆ ರೊಕ್ಕ ಕೊಡೋರು ಯಾರು? ಹೋಗಬೇಡ್ರಿ, ಟೆಲಿಗ್ರಾಮ್ ಕೊಡೋಣ. ಏನಿಲ್ದ ನನ್ನ ಹೆಂಡ್ತಿ ಬರ್ಲಿಕ್ಕೆ ಖುಷಿಯಿಂದ ಇದ್ಲೆ,
ಈಗ ಇದು ತಿಳಿದ ಮೇಲೆ ಇನ್ನೂ ಡಬಲ್ ಖುಷಿಯಿಂದ ಬರ್ತಾಳೆ. ಹೋಗಿ ಕರ್ಕೊಂಬರ್ತೇನೆ. ಕರ್ಕೊಂಬಂದರು. ಆಕಾಶವಾಣಿ ಒಳಗೆ ಅಪಾಯಿಂಟ್ಮೆಂಟ್ ಆಯಿತು. ಕೆಲಸ ಏನು ಗೊತ್ತಿಲ್ಲ. ಯಾರಲ್ಲಿ ಅವ್ರು ಕಟ್ಟಿ ಮೇಲೆ ಕೂತ್ಕೊಂಡು ಕಲಿತಿದ್ರು ಅವ ವಾರ್ತಾ ಇಲಾಖೆ ಮಂತ್ರಿಯಾಗಿದ್ದ. ಬೇಂದ್ರೆ ಅವ್ರು ಎಲ್ಲಿ ಅಂತಾರೆ ಅಲ್ಲಿ ಕೊಡೋದು ಅಂತ ಆಕಾಶವಾಣಿ ಒಳಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಿದರು. ಬೇಂದ್ರೆ ಮಾಸ್ತರ್ ಏನು ಕೆಲಸ ಕೊಡ್ಬೇಕಂತ ಹೇಳಿದಾಗ ಅವ್ರು ಹೇಳಿದ್ದು, ಬೇಂದ್ರೆ ಮಾಸ್ತರ್ ನೀವು ಕೆಲಸ ಕೊಡಬೇಡ್ರಿ, ಅವ್ರು ಮಾಡೋದನ್ನು ಬೇಂದ್ರೆ ಅವ್ರು ಮಾಡೋ ಕೆಲಸ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿದರು. ಏನು ಸಾಹಿತ್ಯ ಸಲಹಾಗಾರರು ಅಂತ ಪೋಸ್ಟ್ ಕ್ರಿಯೇಟ್ ಆಗಿದ್ದು ಬೇಂದ್ರೆ ಅವರಿಂದ. ಅಂದ್ರೆ ಒಬ್ಬ ವ್ಯಕ್ತಿ ಪವರ್ಫುಲ್ ಆಗ್ತಾ ಹೋದಂಗೆ ಹೆಂಗೆ ಇಡೀ ಚೇಂಜ್ ಆಕೋತ ಹೋಗ್ತು. ಅದಕ್ಕೆ ನನಗೊಂದು ಸಲ ಕೇಳಿದ್ರು, ಬೇಂದ್ರೆ ಅಂದ್ರೆ ಏನು ಅಂತ ಕೇಳಿದ್ರು. ನನಗೇನು ಗೊತ್ತಿಲ್ಲ. ಬೇಂದ್ರೆ ಇದು ಬೆಂದರೆ ಬೇಂದ್ರೆ ಆಗುವವರು ಅಂತ ಒಬ್ಬರಂದ್ರೆ ಶ್ರೀಧರ್ ಅಂತ ಒಬ್ಬನರು. ಬೆಂದ ಉಳಿದ್ರೆ ಬೇಂದ್ರೆ ಆಗ್ತಾರೋ, ಬರೀ ಬೆಂದ ಸುಟ್ಟ ಹೋಗ್ತಾರೆ ಅಂದರು. ನಾನು ಹಿಂಗೆ ಶ್ರೀಧರ್ ಅವ್ರು ಹೇಳಿದ್ರು ಅಂದ್ಕೊಳ್ಳಿ. ಅವ್ರು ಹೇಳಿದರು, ಬೇಂದ್ರೆ ಅಂದ್ರೆ ಬೆಂದ ರೇ, ಬೆಂದ ಮೇಲೆ ಏನು ಕಿರಣ ಬರ್ತದೆ, ಪ್ರಕಾಶ ಬರ್ತದೆ, ಅದು ಬೇಂದ್ರೆ. ಆ ಕಿರಣ ಬೆಂದದ್ದು ಅನುಭವದ ಏನು ಅದ್ಭುತ ಅನ್ನಿಸ್ತದೆ. ಇಂಥ ಅನೇಕ ಮಾತುಗಳನ್ನು ಅವ್ರು ಹೇಳೋದು. ಎಷ್ಟೋ ಸಲ ಪೊಯಮ್ಸ್. ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡತಿತ್ತ ನೋಡತಿತ್ತ ಮುಗಲ ಕಡೆ ನೋಡತಿತ್ತ. ನಾವೇನಂತೀವಿ, ನಾರಿ ನಿನ್ನ ಮಾರಿ ಮ್ಯಾಗ ಹೌದಲ್ರಿ? ಹೌದಲ್ರಿ? ಆರ್ಥಿಕ ಆಗ್ತದೆ. ನೋಡ್ರಿ ಬೇಂದ್ರೆ ಅವರು ಹೆಂಗೆ ಬರ್ತಾರೆ ನೋಡ್ರಿ. ಪೂರ್ಣ ಓದ್ಬೇಕು. ನಾರಿ ನಿನ್ನ ಮಾರಿ ಮ್ಯಾಗ ನಗಿ ನವಿಲು ಆಡ್ತಿತ್ತು ಅಂದ್ರೆ ಏನು? ಮೋಡಗಳು ಬರ್ತಾ ಇವೆ, ಹಂಗೆ ಹೋಗ್ತಾ ಇದೆ. ಜೋಳದ ಪೈರು ಬಂದದ, ಮಳೆ ಆಗ್ತಾ ಇಲ್ಲ. ಆವಾಗ ಕವಿ ಹೇಳ್ತಾನ, ಅಲ್ಲಿ ಹನುಮಂತೇವ್ರ ಗುಡಿ ಅದ ಊರು ಹೊರಗೆ. ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಅನ್ನಿಸ್ತು ಅವು ತೆನಿ ಹಿಂಗೆ ಹೊಯ್ದಾಡ್ತಾ ಇದ್ವು. ನಾರಿ ಭೂಮಿ ಮೇಲೆ ನವಿಲು ಕುಣಿದಾಡ್ತಾ ಇದೆ. ತೆನಿಗಳು ಈ ಕಡೆ ಬರ್ತಾ ಇವೆ. ನವಿಲು ಯಾಕೆ ಕುಣಿತದ? ನವಿಲು ಕುಣಿದ್ರೆ ಮಳೆ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ನಾರಿ ನಿನ್ನ ಮಾರಿ ಮೇಲೆ ನಗಿ ನವಿಲು ಆಡ್ತದವ, ಆದರೆ ಮಳೆ ಬರ್ತಾ ಇಲ್ಲ. ಅದಕ್ಕೆ ಅದು ಹೇಳ್ತದೆ, ಮಳೆ ಆಗು ಇಲ್ಲ ಅಂದ್ರೆ ಜೊಳ್ಳೆ ಕಾಳ ಆತಂದ್ರೆ ರೈತ ಉಳಿದ ಜನರೆಲ್ಲ ಉಪವಾಸ ಸಾಯ್ತಾರಪ್ಪ. ಅದಕ್ಕೆ ನವಿಲು ಕುಣಿತಾ ಇದೆ, ಮೋಡಗಳಿಂದ ಮಳೆ ಆಗಲಿ. ಆ ಇಡೀ ಪೊಯಮ್ ಓದಬೇಕು. ಆವಾಗ ನಿಮಗನ್ನಿಸ್ತದೆ ಬೇಂದ್ರೆ ಪೊಯಮ್ ಎಂಥವು. ನಾವು ಬರೀ 2 ಲೈನ್ ಅಂದ್ಬಿಟ್ರೆ ಯಾರಿಗೂ ಹೇಳೋಣ ಬೇಡ, ಹೌದಿಲ್ರಿ? ಅವ್ರಿಗೆ 2-3 ಲೈನ್ ಓದಿದಾಗ ಹಂಗೆ ಅನ್ನಿಸ್ತದೆ. ನೀ ಹಿಂಗೆ ನೋಡಬೇಡ ನನ್ನ, ಹೌದಿಲ್ರಿ? ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾವು ಹೊರಳಿ ಹೆಂಗೆ ನೋಡಲೆ ನಿನ್ನ ಅಲ್ಲಪ್ಪ. ಅವ್ರು ಪುನಃ ಕಲಿಬೇಕಾದ್ರೆ ಲಲಿತಾ ಅಂತ ಮಗಳು ತೀರ್ಕೊಂಡಿದ್ಲು. ಮಗಳು ನೋಡ್ಲಿಕ್ಕೆ ಬರ್ರಿ ಅಂತ ರಾಣೆಬೆನ್ನೂರಿನಿಂದ ಪತ್ರ ಹೋದಾಗ ಅವ್ರು ಬಿಟ್ಟು ಬರ್ಬೇಕಾದ್ರೆ ದಾರಿ ಒಳಗೆ ಅನ್ನಿಸ್ತು, ಈ ಲಲಿತಾನು ನಾವು ಹೋಗೋದ್ರಾಗ ಸತ್ತಿದ್ರೆ ಹೆಂಡತಿ ಮಾರಿ ಹೆಂಗಿರ್ಬೋದು ಅನ್ನೋದು ಮೊದಲ ಪೋಯಮ್ ಬರ್ದ್ರು ಅವರು. ಇನ್ನೂ ನೋಡಿರಲಿಲ್ಲ. ರಾಣೆಬೆನ್ನೂರಿಗೆ ಬಂದರು. ಇಳಿದು ಮನೆಗೆ ಹೋದಾಗ ಆ ಮಗುನ ನೆಲದ ಮೇಲೆ ಹಾಕ್ಯಾರ, ತೀರ್ಕೊಂಡೋದದು ನೋಡಿ. ನೀ ಹಿಂಗೆ ನೋಡಬೇಡ ನನ್ನ. ಹೆಂಡ್ತಿ ಏನಂತಾಳ, ನಿಮ್ಮಷ್ಟಕ್ಕೆ ನೀವೆಲ್ಲ ಕಲಿಲಿಕ್ಕಿದ್ರಿ ನನ್ನ ಹಣೆ ಬರ ಏನು, ನನ್ನ ಮಗುನ ಕಳ್ಕೊಂಡೀನಿ. ಅವು ಖುಷಿಯಿಂದ ಕರೀತಾರೆ ಯಾರಾದರೂ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನಾವು ಹೊರಳಿ ಹೆಂಗೆ ನೋಡಲಿ ನಿನ್ನ ಕಣ್ತುಂಬ ನೀರು ಬಂದವ ಅತ್ತಾರೆ ಅತ್ತು ಬಿಡು ನಕ್ಕು ಮರಸತಿ ಯಾಕೆ ದುಃಖ, ನೀ ಹಿಂಗೆ ನೋಡಬೇಡ. ಏನಾಗಿದೆ, ನಮಗೆಲ್ಲನೂ ಲವ್ ಸ್ಟೋರಿ ಆಗಿಬಿಟ್ಟಾವ. ಹಂಗಿಲ್ಲ. ಅದಕ್ಕೆ ಅವ್ರು ಎಷ್ಟೋ ಸಲ ಬೇಂದ್ರೆಯವರು ಹೇಳ್ತಾ ಕನ್ನಡದ ಬಗ್ಗೆ ಜಗದೇಳಿಗೆ ಯಾಗೂ ಓದಿದೆ ಕರ್ನಾಟಕದಿಂದ ಪೋಯಮ್ ಓದ್ಬೇಕು ನೀವು. ಇವತ್ತು ನೀವು ಕನ್ನಡದ ಬಗ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಬೇರೆ ಬೇರೆ ಕಡೆಯಿಂದ ಬಂದು ಕನ್ನಡದ ಬಗ್ಗೆ ಮಾಡ್ತಾ ಇದ್ದೀರಿ ಅಂದರೆ ಜಗತ್ತಿಗೆ ಈ ಕನ್ನಡವನ್ನು ನೀವು ಎಲ್ಲ ಕಡೆ ಕಳಿಸ್ತಾ ಇದ್ದೀರಿ. 1956 ಬರೆದ ಕವನ ಇದು, ಜಗದೇಳಿಗೆ ಯಾಗೂ ಓದಿದೆ ಕರ್ನಾಟಕದಿಂದ. ವಂಡರ್ಫುಲ್ ಅದ. ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾತನೇ ನಿವನು.
ವಿಶ್ವದ ನುಡಿನ ಕನ್ನಡವಾಗಿ ನಾನು ಮಾತಾಡ್ತಾ ಇದ್ದೀನಮ್ಮ. ಕನ್ನಡ ಇಸ್ ಸೋ ಗ್ರೇಟ್. ಒಂದು ಸಲ ಅಥಣಿಯೊಳಗೆ ಮಲಾಬಾದ್ ಅಂತ ಬರ್ತದೆ. ಯಾರು ಅಥಣಿಯವ್ರು ಇದ್ದೀರಿ ಗೊತ್ತದ? ಬಿ ಎಲ್ ಪಾಟೀಲ್ ಸ್ಕೂಲ್ ನಡೆಸ್ತಾಯಿದ್ರು. ಅಲ್ಲೇ ಮುಂದೆ ನಿಪ್ಪಾಣಿ ಅವೆಲ್ಲ ಸಮೀಪ ಬರ್ತಾವೆ. ಅಲ್ಲಿ ಕಬ್ಬು ಕಟ್ ಮಾಡ್ಲಿಕ್ಕೆ ಬರ್ತಾರೆ. 5 ವರ್ಷದ ಮಗು 1 ವರ್ಷದ ಮಗುನ ಕರ್ಕೊಂಡು ನನ್ನ ಕ್ಲಾಸ್ ನೋಡ್ಲಿಕ್ಕೆ ಬಂದಕ್ಕೆ ಪಿಕ್ಚರ್ ತೆಗಿತಾ ಇದ್ದೆ. ಒಳಗೆ ಬಂದೆ, ಪಾಪು ಮಲ್ಕೊಂಡದೆ, ಇಲ್ಲಿ ಮಲಗಿಸಂದೆ. ಆ ಮಗು ಇಷ್ಟು ಬ್ರಿಲಿಯಂಟ್ ಇತ್ತು. ಆ ಹುಡುಗರು ಸ್ಕೂಲಿಗೆ ನೋಡ್ರಿ, ಅವರಿಬ್ಬರು ಅಮ್ಮ ಅಪ್ಪ ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಮಗು ಆ ಮಗುನ ನೋಡ್ಕೊಂಡು ಹಿಂಗೆ ಹೋಗಿಬಿಡ್ತದೆ. ಕಲಿಯೋದು ಯಾವಾಗ? ಮಾಲಕರ ಕಡೆ ಹೋಗಿ ಆ ಮಗು ಕಲಿಬೇಕಾದ್ರೆ ಏನು ವ್ಯವಸ್ಥೆ ಮಾಡ್ತಾರೆ? ಅವ್ರು ಹೇಳಿದರು, ಅವ್ರು ವರ್ಷಗಟ್ಟಲೆ ಇಲ್ಲಿ ಇರೋಂಗಿಲ್ಲ, 2 ತಿಂಗಳು ಇಲ್ಲಿ ಇರ್ತಾರೆ. ಮತ್ತೊಂದು ಕಬ್ಬದ್ದು ಎಲ್ಲಿ ಬರ್ತೋ ಅಲ್ಲಿ ಹೋಗಿಬಿಡ್ತಾರೆ. ಕಲಿಸ್ಲಿಕ್ಕೆ ಆಗೋದಿಲ್ಲ. ಈಗ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ಬರೀ ನಾವು ಆದರ್ಶ ಹೇಳ್ತೀವಿ, ಎಲ್ಲ ಮಕ್ಕಳು ಸಾಕ್ಷರರಾಗಬೇಕು, ಸಾಕ್ಷರತೆ ಇಂಪಾರ್ಟೆಂಟ್, ಭಾಷಣ ಹೊಡಿತೀವಿ. ಕಲಿಸೋದು ಹೆಂಗೆ? ಮಾಲಕರು ಹೇಳಿದ್ರು, ತಿಂಗಳಿಗೆ 2,000 ರೂಪಾಯಿ ನಾವು ಮಕ್ಕಳಿಗೆ ಯಾರು ಕಲಿಸ್ತಾರೆ ಅವ್ರು ಕೊಡ್ತೀನಿ. ಈಗ ಧಾರವಾಡಕ್ಕೆ ಬಂದಮೇಲೆ ನನ್ನ ಸಮಸ್ಯೆ ಬಂತು. 2 ತಿಂಗಳದಾಗ ಕಲಿಸೋದು ಹೆಂಗೆ? 1 ವಾರ ನಿಜವಾಗಿ ಇದಾಗಲಿಲ್ಲ. ಆಮೇಲೆ ಬೇಂದ್ರೆಯವ್ರ ಜೊತೆ ಡಿಸ್ಕಷನ್ ಮಾಡಿ ಡೈರೀಸ್ ಎಲ್ಲ ತೆಗೆದು ಎಷ್ಟು ಸಿಂಪಲ್ ಕಲಿಸ್ಬೋದಲ್ಲ. ಕನ್ನಡ ಎಷ್ಟು ಸುಲಭ ಕಲಿಸ್ಬೋದಂದ್ರೆ, ನಾ ಅದು ಮಾಡಿದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟವ್ರಿಗೆ ಬೇಕಾಗಿಲ್ಲ. ಅದು ಬಿಡ್ರಿ, ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಯಾವ ಹುಡುಗ ಶಾಲೆಗೆ ಹೋಗಿಲ್ಲ ಹಿಂಗೆ ಬರೆದ್ರೆ ಇದು ಏನಿದೆ? ಏನಿದೆ? ಪಕ್ಷಿ. ವೆರಿ ಗುಡ್. ಪೇಪರ್ ಕೊಟ್ವಿ, ಪಕ್ಷಿ ಚಿತ್ರ ತೆಗೀರಿ ಅಂದ್ವಿ. ಅವ್ರು ಪಕ್ಷಿ ಚಿತ್ರ ಪಾಟ್ ತೆಗೆದು ಆಟ ಆಡಿದ್ವಿ. ಮರುದಿವ್ಸ ಬಂದ್ಕೊಳ್ಳಿ ಎಲ್ಲ ಪೇಪರ್ ಉಲ್ಟಾ ಮಾಡಿದ್ವಿ. ಅವೆಲ್ಲ ಪಕ್ಷಿ ಹಿಂಗಾಗ್ಬಿಟ್ಟು ಪೇಪರ್ ಉಲ್ಟಾ ಮಾಡಿದ್ಕೊಳ್ಳಿ ಹಿಂಗಾದಲ್ಲ. ಅವರು ಪಕ್ಷಿ ಅಂತ ಹಿಂಗೆ ಬರೆದಿದ್ದ, ನಾ ಪೇಪರ್ ಉಲ್ಟಾ ಮಾಡಿದೆ. ಇವೆಲ್ಲ ಪಕ್ಷಿನ ಉಲ್ಟಾ ಆಗ್ಯಾವ. ಈ ರೀತಿ ಕಲಿಸಿದಾಗ 40 ದಿವಸದೊಳಗೆ ಅವ್ರು ಪೇಪರ್ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಹುಡುಗರು. ಈಗ ನಿಮ್ಗೆ ಡೌಟ್ ಏನು ಬಂದು ಗೊತ್ತಾನೆ, ಹಿಂಗೆ ಕಲಿಸಿದ್ರೆ ಹೆಂಗೆ ಓದ್ತಾರ ಅಂತ ಬಂತು ನಿಮ್ಗೆ. ಇಷ್ಟ ನಾ ಮಾಡಿದ್ದು ಗೊತ್ತಾಗಲಿಲ್ಲ. ಇದನ್ನು ಬೇರೆ ಜೊತೆ ಡಿಸ್ಕಷನು ಮಾಡಿದೆ. ಈಗ ತಿಳಿರಿ, ಇದು ಏನಿದೆ? ಇದು ಏನಿದೆ? ಮತ್ತು ಇದು ಏನಿದೆ? ಮತ್ತು ಇದು ಏನಿದೆ? ಮತ್ತು ಇದು ಏನಿದೆ? ಮತ್ತು ಇದು ಏನಿದೆ? ಇದು ಏನಿದೆ? ಇದು ಏನಿದೆ? ಮತ್ತು ಇದು ಕೈ ಹಿಂಗೆ ಮಾಡಿದ್ರೆ, ಮತ್ತು ಇದು ಏನಿದೆ? ಮತ್ತು ಇದು ಏನಿದೆ? ಇದು ಕೈ ಹಿಂಗೆ ಮಾಡಿದ್ರೆ ಏನಿದೆ? ಮತ್ತು 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 ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಏನಿದೆ? ಮತ್ತು ಇದನ್ನು ಹಿಂಗೆ ಮಾಡಿ ಇಲ್ಲಿ ಕೊಟ್ಟರೆ ಏನಿದೆ? ಮತ್ತು ಹಿಂಗೆ ಮಾಡಿದ್ರೆ ಏನಿದೆ? ಮತ್ತು ಹಿಂಗೆ ಮಾಡಿದ್ರೆ ಏನಿದೆ? ಹಿಂಗೆ ಹೋಗ್ತದೆ ಇದು ಪೂರ್ಣ. ಇಲ್ಲಿ 2 ಅವಲ್ಲ, ತೊಗೊಂಡೇ ಬಿಡೋಣ. ಇದನ್ನು ಹಿಂಗೆ ಮಾಡ್ತೀನಿ, ಇದನ್ನು ಹಿಂಗೆ ಮಾಡ್ತೀನಿ. ಹಿಂಗೆ ಮಾಡಿದ್ರೆ ಫುಲ್ ಹೋಗ್ತದೆ ಇದು. ಬರೀ ಒಂದು ಸರ್ಕಲ್ದೊಳಗೆ ಇಡೀ ಕನ್ನಡ ಭಾಷೆ ಬರ್ತದೆ. ಬರೀ ಸರ್ಕಲ್, 1 ಸರ್ಕಲ್ ಸಾಕು. ಅಂದ್ರೆ ಇವತ್ತು ನೀವೇನು ಮಾಡ್ತಾ ಇದ್ದೀರಿ ಅದ್ಭುತ ಕೆಲಸ. ಕನ್ನಡ ಹೆಂಗೆ ಬಂತ್ರಿ? ಇದು ಜೀರೋ. ಭಾರತೀಯರು ಜೀರೋ ಕಂಡು ಹಿಡಿದಿದ್ದಾರೆ ಎಲ್ಲ. ಇದ್ರೊಳಗೆ ಲಿಪಿ ಅದ. ಹೆಂಗದ? ಹಿಂಗೆ ನಾ ಜೀರೋ ಕೊಟ್ಕೋತ ಹೋದೆ. ಬರೀ ಹಿಂಗೊಂದು ಕೊಂಬು ಕೊಟ್ರೆ, ಹಿಂಗೆ ಕೊಂಬು ಕೊಟ್ರೆ ಒಂದು ಹಿಂಗೆ ಮಾಡಿದ್ರೆ, ಮತ್ತು ಹಿಂಗೆ ಕೊಂಬು ಕೊಟ್ಟು ಇಲ್ಲೊಂದು ಹಿಂಗೆ ಮಾಡಿದ್ರೆ, ಮತ್ತು ಇಲ್ಲಿ 2 ಕೊಂಬು ಕೊಟ್ರೆ, ಮತ್ತು ಇದೇ ಜೀರೋ ಇಲ್ಲಿ ಕಟ್ ಮಾಡಿ ಇದನ್ನು ಹಿಂಗೆ ಮಡಿಚಿ ಹಿಂಗೆ ಮಾಡಿಬಿಟ್ರೆ ಹಿಂಗೆ ಮಾಡಿದ್ದು ಹೌದಲ್ರಿ? ಫುಲ್ ಹಿಂಗೆ ಅದ ಇದು. ಏನು ವಂಡರ್ಫುಲ್ ಅದಲ್ಲ. ನಾವು ಇದನ್ನು ನೋಡೇ ಇಲ್ಲ. ಒದ್ದಾಡಿಬಿಡ್ತೀವಿ. ಕನ್ನಡ ದುಂಡು ಬರಿಬೇಕಾ? ಬರಂಗಿಲ್ಲ. ಹುಡುಗರಿಗೆ ಸಮಸ್ಯೆ ಬರೋದು ಬರೀತಾರೆ ಅವ್ರೆ. ಬರಂಗಿಲ್ಲ. ಅವ್ರು ಹೆಂಗೆ ಬರೆದು ತೋರಿಸ್ತಾರೆ ಗೊತ್ತಾನೆ? ಹಿಂಗೆ ಮಾಡಿ ಪಾಟಿ ಹಿಂಗೆ ಹಿಡಿದು ತೋರಿಸ್ತಾರೆ. ಇವೆಲ್ಲ ಸಮಸ್ಯೆ. ನಾಳೆದ ಹಂಗೆ ಬರಿಬೇಡ ಅಂದೆ. ಏನು ನಮ್ಮ ಕಡೆ ಕರ್ಕೊಂಬಂದ್ರೆ
ನವಿಲ್ ತೆಗಿಲು ಕಲಿಸ್ತೀನಿಂದೆ ಖುಷಿ ಆದವ. ನನಗೆ ಹೊಡಿತಾರ ಅಂತ ತಿಳ್ಕೊಂಡಿದ್ದೆ. ಮಾಸ್ತರ್ ಹೆಡ್ ಮಾಸ್ಟರ್ ಬೇರೆ ಇದ್ದಾರೆ. ನಾವು ನಾರ್ಮಲಿ ಏನು ಮಾಡ್ತೀವಿ ಹೇಳ್ರಿ, ಮನ್ಯಾಗ ಏನಾರ ಮಾಡಿದ್ಕೊಳ್ಳಿ, ನಿಮ್ಮ ಸರ್ ಹೇಳಿನ ಬಂದು ಅವ್ರಂತಾರ ನೀ ಬರ್ಲಿಕ್ಕೆ ಹೋಗಬೇಡ, ನಮ್ಮ ಸರ್ ಬರೋಬ್ರಿ ಇದ್ರು. ಸರ್ ಜೊತೆ ಏನಾರು ತಪ್ಪು ಮಾಡಿದ್ರೆ ಅವ್ರು ಏನಂತಾರ, ಹೆಡ್ ಮಾಸ್ಟರ್ ಕಡೆ ಕರ್ಕೊಂಡು ಹೋಗ್ಲಿನ, ನಿಮ್ಮದ ಮಾರಿ ಸಾಕು, ಮತ್ತೆ ಅಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀವಿ ಅಂತಾರೆ. ಹೌದಿಲ್ಲ ರೀ? ಅದು ನಮ್ಗೆ ಹಂಗೆ ಅಂತಿದ್ದಿಲ್ಲ, ಹೆಡ್ ಮಾಸ್ಟರ್ ಕರ್ಕೊಂಡು ಹೋಗ್ರಿ ಅಂತಿದ್ರು, ಯಾಕಂದ್ರೆ ಬೈತಿದ್ದಿಲ್ಲ. ಅವ್ನು ಹೇಳಿದೆ ನವಿಲ್ ತೆಗಿಲಿಕ್ಕೆ ಕಲಿಸ್ತೀನಿ. ಹೆಂಗೆ ಇದು ನವಿಲು ಚುಂಚ, ಕಣ್ಣು, ಇದು ತುರಾಯಿ, ಇದು ಬ್ರೆಕ್ಕಿ, ಇದು ಕಾಲು, ಇದು ಪುಚ್ಚ. ಅವನಿಂದ ನಾನೇನು ಕಲಿತೆ ಅದನ್ನು ತೋರಿಸ್ತೀನಿ. ಅವ ಇದನ್ನು ಕ್ಯಾನ್ಸಲ್ ಮಾಡಿದವ. ಹಿಂಗೆ ಮಾಡಿದ ನವಿಲ್ ಅಂದ, ಹಿಂಗೆ ಒಂದ ಗೆರಿ ಕೊಟ್ಟ ಸಾಕಲ್ಲ, ಮತ್ತೆ ಹಿಂಗೆ ಹೋಗಿ ಹಿಂಗೆ ಯಾಕೆ ಬರ್ಬೇಕು. ಕಣ್ಣು ಇದು ಅವ್ನಿಗೆ ಡಿಫಿಕಲ್ಟ್ ಆತ. 1 2 3 ಮುಗೀತೆ. ಆಮೇಲೆ ನಾ ಹೇಳಿದೆ ವೆರಿ ಗುಡ್, ಇನ್ನೊಂದು ತೆಗಿ, ಮತ್ತೊಂದು ತೆಗೆದ, ಸಣ್ಣದಾತ. ಮತ್ತು ಸಣ್ಣದು ದೊಡ್ಡದಾತಲ್ಲ ಅಂದೆ. ಅದು ಅವ್ರಿ, ಅದು ಅದ್ರ ಮರೀರಿ. ಸೊ ಬ್ಯೂಟಿಫುಲ್. ನಾ ಕೆಟ್ಟ ಮರಿ ಮಾಡಿ ಅದು ಸಣ್ಣದು ದೊಡ್ಡದಾತಲ್ಲ ಅಂದರೆ ಆಗ್ಯದ ಏನು ಮಾಡ್ತೀವಿ ಮಾಡ್ಕೊ ಅಂತಿದ್ದವು. ನೀವು ಮಕ್ಕಳ ಜೊತೆ ಎಷ್ಟು ಖುಷಿಯಿಂದ ಇರ್ತೀರೋ ಅಷ್ಟು ಮಕ್ಕಳು ನಿಮ್ಮ ಜೊತೆ ಮಿಕ್ಸ್ ಆಗ್ತಾರೆ, ಹೇಳ್ತಾರೆ ಅವ್ರ ಐಡಿಯಾಸ್. ಆಮೇಲೆ ಮತ್ತು ನವಿಲ್ ತೆಗಿಲಿಕ್ಕೆ ಬರ್ತದೆ, ಆ ಬರೋಂಗಿಲ್ಲ ನಮ್ಗೆ, ಇಲ್ಲರಿ ಬರೋಂಗಿಲ್ಲ ರೀ ಅಂದ. ಹಂಗಾರೆ ಈಗ ನವಿಲ್ ತೆಗಿ ನಾ ಸ್ಟಾಪ್ ಅಂದ್ಕೊಳ್ಳಿ ನಿಲ್ಬೇಕಂದೆ. ಎಸ್ ಸರ್ ಹೊಡ್ದ. ಆ ಬಂತಲ್ಲೇ ಅಂದೆ, ವಾವ್ ಆ ಬರ ಯಾಕೆ ಬರ್ತೈತಿ. ಮುಂದೆ ನೆಲದಾಗೂ ಆ ಕಂಬದಾಗೂ ಆ ಗಾಡ್ಯಾಗೂ ಆ ಸಾಕಿನ ಬರೆಯೋದು ಅನ್ಬೇಕು. ಯಾವಾಗ ನಮಗೆ ತಿಳಿತದೋ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀವಿ. ಬೇಂದ್ರೆಯವ್ರು ಹೇಳೋದು ಜನರಿಗೆ ತಿಳಿತದೋ ತಿಳಿದಿಲ್ಲ ಪ್ರಶ್ನೆ ಅಲ್ಲ, ನೀ ಹೇಳು, ತಿಳ್ಕೊಳ್ಳೋ ಜನ ಇದ್ದಾರೆ. ಈಗ ಅವರೊಂದು ಪೋಯಮ್ ಬರೀತಾರೆ. ಹೆಂಗದ, ನಾದಬೇಕು ನಾದಬೇಕು ನಾದಾನ ನಾದಬೇಕು, ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು, ಒಳಗಿನ ದೇವನ ಸಾಕಬೇಕು, ಹೊರಗಿನ ದೇವರು ಯಾಕೆ ಬೇಕು. ಖಂಡಿತ ಕೇಳಲಿಕ್ಕೆ ಬರೋಬ್ಬರಿ ಅದ, ಇದೆ ಅರ್ಥ ಆಗಲಿಲ್ಲ. ಬೇಂದ್ರೆಯವ್ರ ಕವನ ಹೆಂಗದ, ಭಾರಿ ಅದ, ಏನದ ತಿಳಿಲಿಲ್ಲ. ಇವತ್ತಾಗಿದ್ದಿದ್ದು ಅವ್ರು ಏನು ಹೇಳ್ತಾರೆ, ಮತ್ತೊಬ್ಬರಿಗೆ ಏನಾದರೂ ಅರ್ಥ ಆಗಬೇಕಂದ್ರೆ ನಾದ ಇರಲಿದ್ರೆ ಅರ್ಥ ಆಗೋದಿಲ್ಲ. ಒಂದು ಸಣ್ಣದು ಪಕ್ಷಿ ಚಿವ್ ಚಿವ್ ಅಂದ್ರೆ ಈ ನಾದದಿಂದ ತಾಯಿಗೆ ಗೊತ್ತಾಗ್ತದೆ, ಮಗು ಹಸ್ತದ ಕರೀತಾ ಇದೆ. ಆ ನಾದದ ಮುಖಾಂತರ ಬರ್ತಾ ಅಮ್ಮ. ನಾದ ಬೇಕು, ನಾದ ಇರಲಿದ್ರೆ ನಮ್ಮ ಪರಸ್ಪರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸುಮ್ಮನೆ ಕೂತ್ರೆ ಗೊತ್ತಾಗೋದಿಲ್ಲ. ಹಂಗಾರೆ ನಾದ ಬೇಕು, ಮತ್ತೆ ನಾದ ಬೇಕು ಯಾಕೆ ಬರೆದ್ರೆ ಅದನ್ನು ಸರಿಯಾಗಿ ನಾದಬೇಕು, ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಅರ್ಥ ಬೇರೆ ಆಗ್ತದೆ. ಹೌದನ್ರಿ? ನಾದ ಬೇಕು, ಅದು ಭಾವನೆ ತಕ್ಕಂಗೆ ಮಾತು ಕಲಿಬೇಕು. ಸೊ ಪ್ಲೀಸ್ ಅಂದ್ರೆ ಬೇರೆ, ಸರಿಲೇ ಅಂದ್ರೆ ಯಾಕಲೇ ಅಂತ ನಾವು. ಅದನ್ನು ನಾದ, ಇದನ್ನು ನಾದ. ನಾದದ ನೀವು ಹೆಂಗೆ ಬೇಕಂಗೆ ಮಾತಾಡಿದ್ರಿ ಹೊಡೆದಾಟ ಚಲೋ ಆಗ್ತದೆ. ಅದಕ್ಕೆ ಆ ನಾದಕ್ಕೆ ನಾದ ಬೇಕಾಗ್ತದಪ್ಪ. ಯಾರ್ಯಾರ ಜೊತೆ ಹೆಂಗೆ ಇರಬೇಕು ನಾದಬೇಕು. ಭಿಕ್ಷುಕ ವಿನಯದಿಂದ ಯವ್ವ ಅಂತ ಅನ್ನೋದು ಬೇರೆ, ಅವ್ವನ ಬರಿತೀವಿ. ಅವ ಹೆಂಗೆ ಕರಿತಾನ, ಯವ್ವಾ. ಹೌದನ್ರಿ? ಅದ ಮುಳ್ಳು ನಟ್ಟಾಗ ಅವಾಗ ಹಂಗೆ ಹೇಳ್ತೀನ, ಅವ್ವಾ ಏನು ಮುಳ್ಳು ನಟ್ಟದ ಅಂತೀರೇನ, ಅದು ಅವ್ವನ ಅವ್ವಾ ಬೇರೆ. ಹಂಗಾರೆ ಯಾವಾಗ ಯಾವಾಗ ಭಾವನೆಗೆ ತಕ್ಕಂಗೆ ಧ್ವನಿ ತೆಗಿತೀರಿ ಆವಾಗ ಅರ್ಥ ಆಗ್ತದೆ, ಇಲ್ಲ ಅರ್ಥ ಆಗೋದಿಲ್ಲ. ನಾದಬೇಕು, ಆ ನಾದಾನ ನಾದಬೇಕು, ಅದನ್ನು ನಾದಾನ್ನ ನಾದಬೇಕು. ನಾದಾನ್ ಅಂದ್ರೆ ಅಜ್ಞಾನ ಹೋಗಬೇಕಂದ್ರೆ ನಾದ ಬೇಕಪ್ಪ. ಅಲ್ಲಿ ಶಿಕ್ಷಣ ಬೇಕು, ಮಾತು ಬೇಕು. ಆ ನಾದಾನ್ ಅನ್ನೋದು ಅಜ್ಞಾನ ಹೋಗ್ಬೇಕಂದ್ರೆ ನಾದ ಬೇಕು. ನಾದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು. ನಾ ಅನ್ನೋ ದಾನ ಆಗಿಬಿಟ್ರೆ, ನಾ ಅನ್ನೋ ಅಹಂಕಾರ ದಾನ ಆಗಿಬಿಟ್ರೆ ಅಲ್ಲಿ ಹೊಡೆದಾಟಿಲ್ಲಪ್ಪ. ಈಗೇನು ಮೀನಿಂಗ್ ಆಗ್ತಾ ಹೇಳ್ರಿ, ನಾದಬೇಕು, ನಾದಬೇಕು, ನಾದಾನ ನಾದಬೇಕು. ನಾದಾನ ಆದಮೇಲೆ, ನಾ ದಾನ ಆದಮೇಲೆ ಬೇರೆ ವಾದ ಯಾಕೆ ಬೇಕು.
ಬೇಂದ್ರೆಯವ್ರ ಕವನ ಯಾಕೆ ಅರ್ಥ ಆಗೋದಿಲ್ಲ, ನೀವು ಒಳಗೆ ಹೋಗೋದಾಗ ಗೊತ್ತಾಗ್ತದೆ, ಇಲ್ಲರಾಗೋದಿಲ್ಲ. ಒಂದು ಸಲ ಒಬ್ರು ಯಾರೋ ಬಂದು ನಿಮ್ಗೆ 4 ತಂತಿಗೆ ಅವಾರ್ಡ್ ಹೆಂಗೆ ಬಂತ್ರಿ, ಇದು ಜ್ಞಾನಪೀಠ ಅವಾರ್ಡು ಯಾರು ಕೊಟ್ರು, ಹೆಂಗೆ ಬಂತು ಅಂತ ಕೇಳ್ದ. ಕೊಟ್ಟವ್ರನ್ನ ಕೇಳಪ್ಪ ಅಂದ್ರೆ ನನಗರ ಏನು ಗೊತ್ತು ಯಾಕೆ ಬಂತು. ಹಂಗಲ್ರಿ, ನೀವು ಬಂದ ಮೇಲೆ ಆ ಪುಸ್ತಕ ತೊಗೊಂಡೆ 4 ತಂತಿ, ಏನೂ ಗೊತ್ತಾಗಲಿಲ್ಲ. ಎಷ್ಟು ಸಲ ಓದಿದೆ ಅಂದ್ರೆ ಸಮಾಜ ಪುಸ್ತಕಗಳಿಗೆ ಹೋದೆ, ಪುಸ್ತಕ ಮುದ್ದಾಮ್ ತೊಗೊಂಡು ಬಂದು ಇಡೀ ದಿವಸ ಓದಿದೆ, ಏನೂ ಅರ್ಥ ಆಗಲಿಲ್ಲ. ಹೆಂಗೆ ಕೊಟ್ರೆ ಏನಂದ್ರೆ ಬೇಂದ್ರೆಯವ್ರಿಗೆ ಬಂದು ಕೇಳಿದ್ರು. ಬೇಂದ್ರೆಯವ್ರು ಹೇಳಿದರು, ಬೇಂದ್ರೇನ ಕವನ ಅರ್ಥ ಆಗೋದಿಲ್ಲ ಅಂತ ತಿಳಿಲಿಕ್ಕೆ ನಿನಗೆ 1 ದಿವಸ ಬೇಕು. ಅಂದಮೇಲೆ ಹೆಂಗೆ ಅರ್ಥ ಆಗ್ತದಪ್ಪ ಅದು, ತಿಳಿಲಿಲ್ಲ ಅನ್ಲಿಕ್ಕೆ ನಿನಗೆ 1 ದಿವಸ ಬೇಕಂದ್ರೆ ತಿಳಿಯೋ ಹಂಗೆ ಅಂದ್ರೆ ಇನ್ನೂ ಸ್ವಲ್ಪ ಬೇಕು. ಹಂಗಲ್ರಿ, ನಾನು ತಿಳ್ಕೊಬೇಕಂತ ಕೇಳಿದ್ರೆ ಮತ್ತೆ ತಿಳ್ಕೊಬೇಕಲ್ಲ, ಯಾವ ಪೋಯಮ್ ಬೇಕು ಹೇಳ, ನಾನು ತಿಳಿಸ್ತೀನಿ. ತಿಳಿದಿಲ್ಲ ಅಂತ ಬಂದ್ರೆ ನಾನು ಹೇಳಿದ್ರು ನಿಂಗೆ ತಿಳಿಯಂಗಿಲ್ಲ ಅಂದ್ಕೊಳ್ಳಿ. ಆ ಪುಸ್ತಕ ತೆಗೆದ 4 ತಂತಿ, ಅದರೊಳಗಿಂದ ಚೈತನ್ಯದ ಪೂಜೆ ಅಂತ ಕವನ ಬಂತು. ಇದು ಏನು ಬರ್ತೀರಿ ನೀವು, ಚೈತನ್ಯದ ಪೂಜೆ ನಡೆದ ನೋಡ ತಂಗಿ ಅಂತ ಯಾಕೆ ಬರ್ದ್ರಿ, ತಮ್ಮ ಅಂತ ಯಾಕೆ ಬರಲಿಲ್ಲ? ಅವ್ರು ಹೇಳಿದ್ರು ತಿಳ್ಕೊಳಿಕ್ಕೆ ಬಂದೀವೋ ಏನು ನನಗೆ ಅರ್ಥ ಹೇಳಲಿಕ್ಕೆ ಬಂದೀವೋ? ನನಗೆ ಅರ್ಥ ಹೇಳಲಿಕ್ಕೆ ಬಂದರೆ ಕೇಳ್ತೀನಿ ಅಂದ್ಕೊಳ್ಳಿ. ಇಲ್ಲ ಮತ್ತು ತಂಗಿ ಹಂಗೆ ಅವಾಗ ಹೇಳಿದ್ರು ತಿಳ್ಕೊಬೇಕದಲ್ಲ, ಹೇಳ್ತೀನಿ ಕೂಡಿಸಿದ್ದು ಚೈತನ್ಯದ ಪೂಜೆ ಬಗ್ಗೆ ಹೇಳಿದರು. ಇಟ್ಸ್ ಎ ಮಾಸ್ಟರ್ ಪೀಸ್. ಚೈತನ್ಯದ ಪೂಜೆ ನಡೆದದ ನೋಡ ತಂಗಿ ಅಂದರೆ ನಿಂತ್ಕೊಂಡು ಸಮಾಧಾನದಿಂದ ನೋಡು, ತಂಗುದಾಣ. ನಾವು ತಂಗಿ ಅಂದ್ಕೊಳ್ಳಿ ಸಿಸ್ಟರ್ ಅಂತ ಹೊಡಿಬೇಡ್ರಿ, ತಂಗುದಾಣ. ನಿಂತ್ಕೊಂಡು ಸ್ವಲ್ಪ ವಿಚಾರ ಮಾಡ, ಚೈತನ್ಯದ ಪೂಜೆ ಹೆಂಗೆ ನಡೆದದ ಅನ್ನೋದು ಸ್ವಲ್ಪ ನಿಂತು ವಿಚಾರ ಮಾಡಿ ನೋಡು. ಹಂಗಾರೆ ಚೈತನ್ಯ ಪೂಜೆಗೆ ಏನೇನು ಬೇಕು, ಮಧ್ಯದ ಹೂ ಬೇಕಾ, ಹೌದಿಲ್ಲ? ಆಮೇಲೆ ದೀಪ ಹಚ್ಬೇಕು. ಆಮೇಲೆ 3ನೇದು ಏನು ಬೇಕಾ, ಧ್ಯಾನ ಭಜನೆ ಬೇಕಾ. ಅದಾದಮೇಲೆ ಏನು ಬೇಕಾ, ಮೆಡಿಟೇಷನ್ ಮಾಡ್ತೀರಿ. ಅದಾದಮೇಲೆ ಏನು, ಪ್ರಸಾದ ಇಂಪಾರ್ಟೆಂಟ್, ನಾವು ನಿಲ್ಲೋದ ಅದಕ್ಕೆ. ಇವು 5 ಅವ. ಅವಾಗ ಅವ್ರು ಹೇಳ್ತಾರೆ ಮೊದಲೇ ಲೈನಿಂದ, ಸೌಜನ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀವು. ಯಾವ ಹೂ ಏರಿಸ್ಬೇಕು ಚೈತನ್ಯದ ಪೂಜೆಗೆ ಅಂದ್ರೆ ಸೌಜನ್ಯದ ಹೂ ಏರಿಸಪ್ಪ. ಅಮ್ಮ ಅಪ್ಪ ಜನ್ಮ ಕೊಟ್ಟದ್ರ ಬಗ್ಗೆ ನೀನು ವಿಚಾರ ಮಾಡು. ಜನ್ಮ ಕೊಟ್ಟ ನಂತರ ಜವಾಬ್ದಾರಿ ಹೆಂಗೆ ತೊಗೊಂಡಾರ ವಿಚಾರ ಮಾಡು. ಮಗು ಊಟ ಮಾಡದೆ ಹೋದ್ರು ತಾವು ಊಟ ಮಾಡಿರೋದಿಲ್ಲ, ಅದಕ್ಕೆ ಊಟಕ್ಕೆ ಹಾಕಿದ ಮೇಲೆ ಮಾಡ್ತಾಳೆ. ಎಂಥ ಸೌಜನ್ಯ ಅದಪ್ಪ. ಎಂತೆಂಥ ಗುರುಗಳು ನಮ್ಮನ್ನು ಶಾಣ್ಯಾರನ್ನ ಮಾಡ್ಯಾರ, ಅದ್ರ ಬಗ್ಗೆ ಸೌಜನ್ಯ ಇರಲಿ. ನಾವು ಜನಿಸಿ ಬಂದ ನಂತರ ನಮ್ಮ ಸುತ್ತಲಿನ ಜನ ಎತ್ಕೊಂಡು ಮುದ್ದಾಡಿ ಏನೇನು ಮಾಡ್ಯಾರ ಅದ್ರ ಬಗ್ಗೆ ಸೌಜನ್ಯ ಇರಲಿಪ್ಪ. ಸೌಜನ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀವು. ಅವ್ರ ಬಗ್ಗೆ ಆನಂದದಿಂದ ಮಾತಾಡ್ರಪ್ಪ. ನಂತರ ಎಲ್ಲರ ಬಗ್ಗೆ ನೀವು ಮಾತಾಡಿದಾಗ, ಇಂಥ ಒಂದು ಸಂಘಟನೆ ಆದಾಗ ಎಲ್ಲ ದೇವ್ರ ಕೃಪಾ ಅಂತ ಹೇಳ್ರಿ. ಸೌಜನ್ಯ ಎಂಬುದು ಮೊದಲನೇ ಹೂವು, ಅರಳೋಣ ನಾವು ನೀವು. ಸಾಮರ್ಥ್ಯ ಎಂಬುದು ಬೆಲಪಾತ್ರಿ, ಶಿವಗರ್ಪಿತ ಇರಲಿ ಖಾತ್ರಿ. ನಾವಿವತ್ತೇನಾದರೂ ಮಾಡಿದ್ರು ಕೂಡ ದೇವ್ರ ಕೃಪಾನಪ್ಪ ಅಂದುಬಿಡ್ರಿ, ಅದು ಹೂ ಏರಿಸಿದಂಥ ಅದ್ಭುತ ಶಕ್ತಿ ಅದು. ಅದೆಲ್ಲ ಬಿಟ್ಟು ನಾ ಇಲ್ಲಿದ್ದು ಯಾವ ಮಾಡಿದ್ದ, ನಾ ಬಂದ ಮೇಲೆ ಮಾಡೀನಿ ಎಲ್ಲ ಮಾಡೋದೇ ಬಿಡ್ತಾರೆ. 2ನೇದು ಯಾವುದು, ಆರತಿ ಮಾಡಬೇಕು, ದೀಪ ಹಚ್ಚಬೇಕು. ಎಂಥ ದೀಪ, ಇದ್ರ ದೀಪ ಅಲ್ಲ, ಸತ್ಯ ಎಂಬುವ ನಿತ್ಯದ ದೀಪ, ಸುತ್ತೆಲ್ಲ ಅವನದೇ ರೂಪ. ಎಂಥ ಸತ್ಯ. ನೀವು ಪ್ರತಿಯೊಂದು ಪ್ರಾಣಿ ಪಕ್ಷಿ ಎಲ್ಲ ನೋಡ್ರಿ. ಈಗ ಪೆಂಗ್ವಿನದ ಬಗ್ಗೆ ನಾವು ಓದ್ತೀವಿ. -56 ಡಿಗ್ರಿ ಟೆಂಪ್ರೇಚರ್ದೊಳಗೆ ಅಂಟಾರ್ಟಿಕದೊಳಗೆ ಇರುವಂಥ ಪ್ರಾಣಿ. ಈಗ -56 ಡಿಗ್ರಿ ಅಂದ್ರೆ ಯಾರಿಗೂ ಅರ್ಥ ಆಗೋದಿಲ್ಲ. ಅನ್ಕೋ ಇನ್ನೊಂದು -200 ನನಗೇನಾಗಬೇಕಾಗಿದೆ. 0 ಡಿಗ್ರಿ ಆದ್ರೆ ಉಗುಳಿದ ಕೂಡಲೇ ಐಸ್ ಕ್ರೀಮ್ ಆಗ್ತಾನ್ರಿ. ಹೌದಾ, ಹೌದನ್ರಿ. ಹಂಗಾರೆ -1 ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಕೋಲ್ಡ್, -2 ಇನ್ನೂ ಹೆಚ್ಚು ಕೋಲ್ಡ್. ಹಂಗೆ -56 ಅಂದ್ರೆ ಯಾವ ನಮೂನಿ ಇರ್ಬೋದು. ನಮಗನ 10 ಡಿಗ್ರಿ ಆತಂದ್ರೆ ಚಾಲು ಎಲ್ಲ ಹತ್ಕೊಂಡು ಕಣ್ಣು ಇಷ್ಟ ನೋಡ್ತಿರ್ತಾವೆ, ಒಳಗೆ ಯಾರಿದ್ದಾರೆ ಗೊತ್ತಾಗಂಗಿಲ್ಲ. ಅಂತಂದು -56 ಡಿಗ್ರಿ ಟೆಂಪ್ರೇಚರ್ದೊಳಗೆ ಹೆಣ್ಣು ಮೊಟ್ಟೆ ಇಟ್ಟು ಕೂಡಲೇ ಗಂಡ ಆ ಮೊಟ್ಟೆನ ತನ್ನ ಕಾಲ ಮೇಲೆ ತೊಗೊಂಡು ಕವರ್ ಮಾಡಿಬಿಡ್ತದೆ. ಅದು ಕೋಲ್ಡ್ ಹತ್ತದಂಗೆ.
ಎಷ್ಟು ದಿವಸ? 62ರಿಂದ 64 ದಿವಸ. ಆ 64 ದಿವಸ ಗಂಡ ಏನೂ ತಿನ್ನೋದಿಲ್ಲ. ಎಲ್ಲಿ ಗೊತ್ತದ ನಮಗೆ? ಗೊತ್ತದನ್ರಿ? ಯಾಕೆ? ನೆಕ್ಸ್ಟ್ ಜನ್ರೇಷನ್ ಸಕ್ಸಸ್ಫುಲ್ ಆಗಬೇಕಂದ್ರೆ ನಾವು ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ಬೇಕು. ಇದು ಸತ್ಯ ಅಲ್ಲ. ಸಾಲ್ಮನ್ ಫಿಶ್, ಅಂಟಾರ್ಟಿಕ್ ಸಾಲ್ಮನ್ ಫಿಶ್ ಈಸ್ ವಂಡರ್ಫುಲ್ ಥಿಂಗ್. ಹುಟ್ಟೋದ ನೀರಿನಾಗ ಹುಟ್ಟುತ್ತದೆ. ಹುಟ್ಟಿದ ಕೂಡಲೇ ಅದು ಸಮುದ್ರಕ್ಕೆ ಬರ್ತದೆ. 6 ವರ್ಷ ಸಮುದ್ರದಾಗ ಜೀವನ ನಡೆಸ್ತದೆ. ಮೊಟ್ಟೆ ಇಡೋ ಕಾಲ ಬಂತಂದ್ರೆ ಹುಟ್ಟಿದ ಜಾಗ ಹುಡಿಕೊಂಡು ಹೋಗ್ತದೆ. 6 ವರ್ಷ ತನಕ ನೆನಪು ಹೆಂಗೆ ಉಳಿತದಕ್ಕೆ? ಅದು ಹಿಂಗೆ ಇಳಿದು ಬಂದಿದ್ರೆ ಹಿಂಗೆ ಜಂಪ್ ಮಾಡಿ ಹೋಗ್ತದೆ. 6 ವರ್ಷದವರೆಗೆ ಹೆಂಗೆ ನೆನಪು ಉಳಿತದಕ್ಕೆ? ಅಲ್ಲಿ ಹೋಗಿ ಲಕ್ಷಗಟ್ಟಲೆ ಮೊಟ್ಟೆ ಇಟ್ಟು ಸತ್ತು ಹೋಗಿಬಿಡ್ತದೆ. ಒಂದೇ ಜೀವ ಮುಗೀತೆ. ಆ ತತ್ತಿ ಕ್ಲಾಸ್ ಯಾರೂ ಹೇಳಂಗಿಲ್ಲ. ಹುಟ್ಟಿದ ನಂತರ 6 ವರ್ಷದವರೆಗೆ ಸಮುದ್ರದಲ್ಲಿ ಹೋಗಬೇಕು. ಹೋದ ಜಾಗ ಏನು? ನೀನು ಸರಿಯಾಗಿ ಮ್ಯಾಪ್ ತೆಗೆದು ನೆನಪಿಟ್ಕೋಬೇಕು. ಯಾವನೂ ಹೇಳಿಲ್ಲ. ಹೆಂಗೆ ನೆನಪಿಟ್ಟು? ಇದು ಸತ್ಯ. ಗ್ರೀನ್ ಟರ್ಟಾಯ್ಸ್ ಲ್ಯಾಂಗ್ಶೈರ್ದೊಳಗೆ 7 ಕಿಲೋಮೀಟರ್ ತನಕ ಉಸುಗ ನಂಗೆ ಮೊಟ್ಟೆ ಉಸುಕ್ ಕೆರೋದು ಮೊಟ್ಟೆ ಇಟ್ಟು ಹೋಗಿಬಿಡ್ತಾವೆ. ತಾಯಿ ನಿಲ್ಲೋದಿಲ್ಲ. ಅವು ಕಾವು ಕೊಟ್ಟು ಮರಿ ಹೊರಗೆ ಬಂದ ನಂತರ ಸಮುದ್ರಕ್ಕೆ ಬರ್ತಾವೆ. ಅಷ್ಟೋ ತನಕ ತಾಯಿ 200-300 ಕಿಲೋಮೀಟ್ರ್ ಹೋಗಿಬಿಟ್ಟಿರ್ತದೆ. ಈ ಮರಿ ಈಸ್ಕೊಂಡು ಬರೋಬ್ಬರಿ ಅವ್ರ ಅವನ ಹತ್ರ ಹೋಗ್ತಾವೆ. ಇವನು ಅವ್ರ ಫೋನ್ ನಂಬರ್ ಕೊಟ್ಟಿದ್ದೀನಿ, ಇಲ್ಲಿ ಇರ್ತೀನಿ, ಬಾ, ನಾನು ಅಲ್ಲೇ ಕರ್ಕೋತೀನಿ. ಇಂಥದ್ದು ಒಂದೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಕೊತ ಹೋದ್ರೆ ಅದ್ಭುತದ. ಇದು ಸತ್ಯ. ಈ ಸತ್ಯದ ದೀಪ ಹಚ್ಚ್ರಿ, ಆವಾಗ ಸತ್ಯ ಎಂಬುವ ನಿತ್ಯದ ದೀಪ ಸುತ್ತೆಲ್ಲ ಅವನದೇ ರೂಪ. ಇವತ್ತು ನೀವಿಲ್ಲಿ ಪರಸ್ಪರ ಹೆಂಗೆ ಪ್ರೀತಿಯಿಂದ ಬಂದಿರಂದ್ರೆ ನಿಮ್ಗೆ ಎಷ್ಟು ಪ್ರೀತಿ ಇತ್ತು ಅವ್ರ ಬಗ್ಗೆ ಅದು ಹೇಳಲಿಕ್ಕೆ ಬರ್ತದೆ. ಅದು ಇಲ್ಲಿ ಹೋಗ್ಬೇಕಾ? ಇವತ್ತು ನೀವು ಲೀವ್ ಹಾಕಿರಿ, ಏನು ಆಡ್ತದೆ, ಏನೂ ಮಾಡಲಿಲ್ಲ, ಹೋಗ್ಬೇಕಾ? ಯಾರೂ ಬರೆದುಕೊಳ್ಳಲಿಲ್ಲ ಇಲ್ಲಿ ಹೋದ್ರೆ ಇಂತಿಂಥದ್ದು ಅಂತ. ಸತ್ಯ. ಹಾಗಾದ್ರೆ ಮೂರನೇದು ಯಾವುದು? ಧ್ಯಾನ. ಭಜನೆ ಮಾಡ್ಬೇಕು. ಭಜನೆ ಮಾಡ್ತಿದ್ದೆ. ಎಂಥ ಭಜನೆ ಇರಬೇಕು? ಮತ್ತೊಬ್ಬರ ಜೊತೆ ಮಾತಾಡಿದ್ರೆ 1 ವಾರ ನೀವು ಭೇಟಿಯಾಗದೆ ಹೋದರೆ 1 ವಾರ ಆತ ಸಿಕ್ಕೇಲಿ ನೋಡೋ ಮತ್ತು ಫೋನ್ ಮಾಡ್ಬೇಕು. ಯಾಕೋ ಎಲ್ಲಿದ್ದಿ? ಆರಾಮಿದ್ದೀ ಇಲ್ಲ? ಹೌದನ್ರಿ? ನೀವು ಪರಸ್ಪರ ಬೇಕಂತ ಅನ್ನೋಂಗಿತ್ತಂದ್ರೆ ಒಟ್ಟು ನೀವು ಫೋನಾರ ಮಾಡೋರು ಇಲ್ಲ, ಹೋಗೋರ. ಯಾಕೆ ಬಂದಿದ್ದು ಒಳಗೆ? ಬಾ, ಏನು ಕೆಲಸ? ಏನಿಲ್ಲ, 1 ವಾರದಿಂದ ನೀನು ನೋಡಿದ್ದೇ ಇಲ್ಲ, ಅದಕ್ಕೆ ಬಂದೆ. ಏನು ವಂಡರ್ಫುಲ್ ಇದೆ ರೀ. ಇದು ಧ್ಯಾನ ಆಗಬೇಕು. ಪರಸ್ಪರ ಪ್ರೀತಿ, ಪರಸ್ಪರ ಬಗ್ಗೆ ಕೇಳೋ ಅಂಥದ್ದು ಏನು ನಾವು ಮಾಡ್ತೀವಿ, ಅಂಥ ಧ್ಯಾನ ಚೈತನ್ಯದ ಪೂಜೆಗೆ ಅವಶ್ಯದ. ಹಂಗಾರೆ ಮೆಡಿಟೇಷನ್ ಜಪ ಮಾಡೋದಷ್ಟ ಅಲ್ಲ. ಮೆಡಿಟೇಷನ್ ಹೆಂಗಿರಬೇಕು? ಸೌಂದರ್ಯ ಧ್ಯಾನ ಎದೆಯಲ್ಲಿ ಮತ್ತೊಬ್ಬರಿಗೆ ಚಲೋದು ಆಗ್ತಂದ್ರೆ ನಾನು ಏನು ಹೆಲ್ಪ್ ಮಾಡಬೇಕು ಅನ್ನೋಂಥದ್ದು ಏನದಲ್ಲ, ಅದು ಸೌಂದರ್ಯ. ಯಾರಿಗೋ ಫಾರ್ಮ್ ತುಂಬಬೇಕಾಗಿದೆ, ಅವ್ನು ತುಂಬಲಿಕ್ಕಿಲ್ಲ, ಶಾಣೆ ಇದ್ದಾನೆ. ನೀವಲ್ಲಿ ತುಂಬಿ ಬಂದು ಆಮೇಲೆ ಫೋನ್ ಮಾಡ್ತೀರಿ, ನಾ ಎಲ್ಲ ತುಂಬಿನಿ, ಕಾಲೇಜಿಗೆ ಕಳಿಸು. ಹೌದನ್ರಿ? ಇವತ್ತು ನಾವು ಪ್ಲೇನ್ಲೇ ಬಂದುಬಿಟ್ವಿ. ನಾನು ಇದು ಮೊದಲೇ ಸಲ ಪ್ಲೇನ್ ಹತ್ತಿದ್ದೆ. ಅವ್ರು ಹಂಗಾರೆ ಏನೇನು ವ್ಯವಸ್ಥೆ ಮಾಡಿದ್ರು. ನಡುವು ಬಂದು ಊಟದ ವ್ಯವಸ್ಥೆ ಹೆಂಗೆ ಮಾಡಬೇಕು, ಎಲ್ಲಿ ಇಳಿಬೇಕು, ಏನು ಪ್ರತಿ ಮೂಮೆಂಟಿಗೆ ಅವ್ರ ಫೋನ್ ಹೆಂಗೆ ಮಾಡಿ ನಮ್ಮನ್ನು ತೊಗೊಂಬಂದ್ರು. ಆ ಪ್ರೀತಿ ಎಲ್ಲಿದ್ರಿ? ವಂಡರ್ಫುಲ್. ನೀವು ಕೂಡ ಎಷ್ಟೋ ಮಂದಿಗೆ ಹೆಲ್ಪ್ ಮಾಡ್ತೀರಿ. ಹೆಲ್ಪ್ ಮಾಡಿದ್ದು ಎಲ್ಲಿ ಹೇಳೋದಿಲ್ಲ. ನೀವು ಮದುವೆಗೆ ಹೋಗ್ತಾರೆ, ಅವ್ರದ್ದು ಮದುವೆ ಅಂತ ಹೋಗ್ಬೇಕು. ಎದಕ್ಕೆ ಹೋಗ್ಬೇಕಪ್ಪ? ಬಿಡ್ಲಿಕ್ಕೆ ಬರೋಂಗಿಲ್ಲ. ಎದ್ರ ಸಲುವಾಗಿ? ಅವ್ನು ಡಿಫಿಕಲ್ಟಿ ಒಳಗೆ ಭಾಗ ತೊಗೊಳ್ಲಿಕ್ಕೆ ಹೋಗ್ತಾರೆ. ನೀವು ಊಟ ಮಾಡಲಿಕ್ಕಲ್ಲ. ಪಾಪ ಮಗಳು ಮದುವೆ ಮಾಡ್ತಾನೆ, ಮಗನ ಮಾಡ್ತಾನೆ, ಏನಾರ ಕೊಡೋಣ. ಅವ್ಗೆ ಯಾಕೆ ಕೊಡ್ಬೇಕು? ಮಾತಾಡಬೇಡ. ಕೊಡೋದಾದ್ರೆ ಕೊಡು, ಇಲ್ಲ ಸುಮ್ಮನೆ ಬಾ. ಲೆಕ್ಕ ಹಾಕ್ರಿ. ಹೆಂಗೆ ಹೆಲ್ಪ್ ಮಾಡ್ತೀರಿ? ಅಲ್ಲಿ ಯಾರಿಗೂ ಹೇಳೋದಿಲ್ಲ ನೀವು. ಯಾಕೆ? ಆ ಖರ್ಚು ಎಷ್ಟು ಏನು ನಮಗೆ ಗೊತ್ತು. ಹೆಲ್ಪ್ ಮಾಡಬೇಕು ಅಂದ್ರೆ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅನ್ನೋಂಥ ಭಾಗ ನಿಮ್ಮಲ್ಲಿ ಏನದ, ಅದು ನಿಮ್ಮ ಧ್ಯಾನ ಆಗಬೇಕು. ಮತ್ತೊಬ್ಬರಿಗೆ ಹೆಂಗೆ ಹೆಲ್ಪ್ ಮಾಡಬೇಕು. ನಂತರ 4ನೇದೇ ಅದು ಪ್ರಸಾದ ಅಲ್ವಾ? ಏನು ಪ್ರಸಾದಕ್ಕೆ ಏನು ಇಡಬೇಕು? ನೀವು ಊಟ ಮಾಡಿ ಬರ್ತೀವಿ ನಾವು. ಹೆಂಗಿತ್ತು ಊಟ? ಜಾತ್ರೆಗೆ ಹೋಗಿರ್ತೀವಿ. ಹೆಂಗಿತ್ತು? ಮಸ್ತಿತ್ತು, ಎಲ್ಲ ಇತ್ತು. ಎಲ್ಲ ಖಾರ ಖಾರಪ್ಪ. ಮದುವೆಗೆ ಹೋಗಿರ್ತೀವಿ. ಊಟ ಹೆಂಗಾತು? ಏನೇನು ಮಾಡಿದ್ರು? ಅದು ಸಂಡ್ಗಿ ಮಂಡ್ಗಿ ಅದು ಇದು ಎಲ್ಲನೂ ಉಪ್ಪು. ಮಂಡಿಗೆ ಗಿಂಡಿಗೆ ಹೆಂಗೆ ಉಪ್ಪು ಇರ್ತಾವ ಹೇಳ್ರಿ? ನಮ್ಮ ರಿಮಾರ್ಕ್ಸ್ ಹಿಂಗೆ ಇರ್ತಾವೆ. ಏನರ ತಿಂದು ಬರೋದು, ಇಲ್ಲ ಖಾರ ಇಲ್ಲ ಉಪ್ಪು.
ಸರಿ ಬಡಿಸ್ಲೇ ಇಲ್ಲ, ಒಟ್ಟ ಕಂಪ್ಲೇಂಟ್ ನಮ್ದು. ಹೌದಲ್ಲ ರೀ? ಅವ್ನು ಜಾತ್ರೆಗೆ ಮೊದಲೇ ನಾವು ಊಟ ಮಾಡ್ಯಾನ, ನಮ್ಗೆ ಗೋಧಿ ಹುಗ್ಗಿ ಹಾಕಿದ್ರು ಮಸ್ತ್ ಇತ್ತು ಅಂತ, ನಮಗೆ ಬರಲೇ ಇಲ್ಲ ನೋಡ, ಲೇಟಾಗಿ ಹೋದವ್ರು. ನಾನು ಲಘು ಹೋಗ್ಬೇಕಂತ ಮಾಡಿದ್ದೆ, ಅವರೊಬ್ಬರು ಮನ್ಯಾಗ ಬಂದು ಕೂತರು, ಹಿಂಗಾಗಿ ತಡ ಆತ. ಗದ್ದದ ಇದು ನಮ್ಮದು, ಸಮಾಧಾನ ಇಲ್ಲ. ಹೌದಲ್ಲ ರೀ? ಅದಕ್ಕೆ ಅವ್ರು ಹೇಳ್ತಾರೆ, ಅಂಥದ್ದು ನೈವೇದ್ಯ ಅಲ್ಲ, ಪ್ರೀತಿ ಎಂಬುವ ನೈವೇದ್ಯ ಇದು ಎಲ್ಲರ ಹೃದಯಗಳ ಸಂವೇದ್ಯ. ನೀವು ಪರಸ್ಪರ ಇವತ್ತು ನೀವು ಪ್ರೀತಿಯಿಂದ ಏನು ಮಾತಾಡಿರಲ್ಲ, ಇದನ್ನು ಲೈಫ್ ಲಾಂಗ್ ಹೇಳ್ತಿರ್ತೀರಿ. ಅಲ್ಲೇನಾಗಿತ್ತು, ಮಸ್ಕತ್ನಾಗ ಹೋಗಿದ್ವಿ, ನೀವು ಅಲ್ಲಿ ಹೋದ್ಕೊಳ್ಳಿ ಕೇಳ್ತಾರೆ ನೀವು ಏನೇನಾಗಿತ್ತು ಅಂತ, ಆಗ್ಲಿಕ್ಕೆ ಚಾಲುವ. ಹೌದನ್ರಿ? ಎಷ್ಟು ಆನಂದ ಪಡ್ತೀರಿ. ಊಟದ್ದೆಲ್ಲ ಅವ್ರು ಸಿಕ್ಕಿದ್ರು, ಅವ್ರು ಸಿಕ್ಕಿದ್ರು, ಅವ್ರು ಸಿಕ್ಕಿದ್ರು, ಎಷ್ಟು ದಿವಸ ಆಗಿತ್ತು, ಎಷ್ಟು ಆನಂದ ಪಡ್ತೀರಿ ಗೊತ್ತೇನ್ರಿ? ಇದು ಪ್ರಸಾದ ಆಗಬೇಕು. ಹಂಗಾರೆ ಹೆಂಗಿರ್ತಾ ಇದು ಚೈತನ್ಯದ ಪೂಜೆ ಅಂದ್ರೆ? ಆಹಾ ಅಲ್ಲಲ್ಲ, ಆತ್ಮ ಪರಮಾತ್ಮ ಅಂತರಾತ್ಮ ಘನವೋ ಘನ ನಿಮ್ಮ ಮಹಿಮಾ ಹೇಳಲಿಕ್ಕೆ ಬರೋದಿಲ್ಲ. ಈಗ ಯಾರ ಬರಲಿದ್ದವ್ರು ನಿಮ್ಮನ್ನು ಕೇಳ್ತಾರೆ, ಹೋಗಿದ್ರಲ್ಲಿ ಹೆಂಗಿತ್ತು? ಅದು ಹೋದ್ವಿ, ಮುಂಜಾನೆ ಇದ್ರದ್ದು ಹಾಡು ಏನು ಬೆಸ್ಟ್ ಹಾಡಿದ್ರೆ ನೀ ಬರಬೇಕಾಯ್ತು ಬಿಡ್ಲೆ ಕಲಸ್. ಪೂರ್ಣ ನೀವು ಯಾರೂ ಹೇಳೋದಿಲ್ಲ, ಯಾಕಂದ್ರೆ ಆನಂದ ಹೇಳಲಿಕ್ಕೆ ಬರೋದಿಲ್ಲ. ಹೌದನ್ರಿ? ಅದು ಯಾವುದ್ರ ಪ್ರವಾಸಕ್ಕೆ ಹೋಗ್ಬೇಕಾ, 4 ಸಲ ನೋಡಿ ಬಂದು ನೀ ಹೋಗಿ ಬಾ ಅಂತಾರೆ. ಹೋಗಿ ಬಂದಮೇಲೆ ಏನೇನಿತ್ತು, ಅಲ್ಲಿ ಹೋಗಿದ್ದೀವಪ್ಪ, ಹೋಗೋದಕ್ಕೂ ಅಲ್ಲಿ ರೇನ್ಬೋ ಹಿಂಗೆ ಕಲರ್ ಬಂತು, ಅಲ್ಲಿ ಒಂದು ಬರ್ಡ್ ಬಂತು, ಇದು ಬಂತು, ನೀನು ಹೇಳ್ತಿದ್ದ ನಾನು ಅದು ಹೇಳಲಿಕ್ಕೆ ಬರೋಂಗಿಲ್ಲ ಬಿಡ. ಈಸ್ ಇಟ್ ಟ್ರೂ ಆರ್ ಫಾಲ್ಸ್? ಚೈತನ್ಯದ ಪೂಜೆ ಕೂಡ ಪ್ರತಿ ದಿವಸ ಏನು ನೀವು ಆನಂದ ಪಡ್ತೀರಿ, ಹೇಳಲಿಕ್ಕೆ ಬರೋ ಹಂಗೆ ಇರೋದಿಲ್ಲ. ಆದರೂ ಸ್ವಲ್ಪ ಸ್ವಲ್ಪ ಹೇಳ್ತೀವಿ ಅಷ್ಟ. ಹೌದೇನ್ರಿ? ಆತ್ಮ ಪರಮಾತ್ಮ ಅಂತರಾತ್ಮ ಘನಮೋ ಘನ ನಿಮ್ಮ ಮಹಿಮಾ. ಮಾರ್ಲೆಸ್. ಅದನ್ನು ಹೇಳಿದ ಮೇಲೆ ಅಡ್ಡ ಬಿದ್ದರು. ನಾನು ಆಗಲೇ ಅಂದದ್ದೆಲ್ಲ ತಪ್ಪಾತು, ಕ್ಷಮಿಸ್ರಿ ಅಂದ್ರೆ. ಕ್ಷಮಿಸಿದ್ದಕ್ಕೆ ನಾನು ಉತ್ತರ ಹೇಳಬೇಕಾತು, ನೀ ಏನು ಕೆಟ್ಟ ಅನ್ಸ್ಕೋಬೇಡ, ಆರಾಮ್ ಓದಂದ್ರೆ. ಬೇಂದ್ರೆ ಎಷ್ಟು ಸಿಂಪಲ್ ಇದ್ರು ಅನ್ಲಿಕ್ಕೆ ಒಂದಾರು, ಯಾಕಂದ್ರೆ ಟೈಮ್ ಆಗ್ತಾಯಿದೆ. ಎಷ್ಟೆಷ್ಟು ದೂರಿಂದ ಬಂದಿರಿ ನನಗೆ ಗೊತ್ತಿಲ್ಲ, ಆದರೆ ಒಂದು ಈ ಊರು ನಾನು ಲೈಕ್ ಮಾಡಿದ್ದು, ಪ್ರತಿಯೊಂದು ಕಾರ್ನರ್ ಟು ಕಾರ್ನರ್ ವೆರಿ ಕ್ಲೀನ್. ಇಷ್ಟು ಸ್ವಚ್ಛ ನಾನು ಯಾವ ಊರು ನೋಡಿದ್ದಿಲ್ಲ. ಅದಕ್ಕೆ ನಿಮ್ಮದು ಶೇರ್ ಅದ, ಯಾಕಂದ್ರೆ ನಾವು ಇಲ್ಲೇ ಇದ್ದೀವಿ. ಬರೋಬರಿ, ಇಟ್ಸ್ ಗುಡ್ ಥಿಂಗ್. ಇಲ್ಲಿ ಪ್ರಶ್ನೆ, ಅವ್ರು ನನ್ನ ಪ್ರಶ್ನೆ ಕೇಳ್ತಿದ್ರು, ಧಾರವಾಡದ ಕರ್ಕೊಂಡು ಹೋಗ್ತಿದ್ರು, ಏನು ಕರ್ಕೊಂಡು ಹೋಗ್ತಾ ಅದು ಸ್ಕೆಚ್ ಮಾಡ್ತಿದ್ದೆ, ಲೈನ್ ಸ್ಕೆಚ್ ಮಾಡ್ತಿದ್ದೆ. ಒಂದು ಸಲ ಅವ್ರು ಕೇಳಿದರು, ಎಮ್ಮಿ ಕೆರಿ ಅಂತ ಯಾಕಂತಾರ? ನೀವು ಬಹುಶಃ ಧಾರವಾಡ ಹುಬ್ಳಿಯವ್ರಿಗೆ ಗೊತ್ತದ, ಎಮ್ಮಿ ಕೆರಿ ಯಾಕಂತಾರ ಅಂತ ಕೇಳಿದೆ. ನಾ ಹೇಳಿದೆ, ಇಲ್ಲಿ ಗೌಳರ ಗಲ್ಲಿ ಅದ, ಎಲ್ಲ ಎಮ್ಮಿ ಈ ನೀರಾಗೆಲ್ಲ ಈಶಾಡ್ತಾವೆ, ಅದಕ್ಕೆ ಎಮ್ಮಿ ಕೆರಿ ಅಂತಾರ. ಅಲ್ಲ ಅದು ಇಲ್ಲಿ ಇರಲಿ, ಕೊಡ್ರಿ, ಕೊಟ್ಟು ಇಲ್ಲಿ. ಹಾಂ, ಎಮ್ಮಿ ಕೆರಿ ಅಂತ ಯಾಕಂತೀರಿ ಅಂದ್ರೆ, ಎಮ್ಮಿ ಅಲ್ಲಿ ಈಶಾಡ್ತಾವೆ, ಅದಕ್ಕೆ ಎಮ್ಮಿ ಕೆರಿ ಅಂತಾರೆ. ಇಲ್ಲ ಅಂದ. ಯಾಕಂತ ಕೇಳಿದೆ, ಈ ಕೆರೆ ಇಲ್ಲಿಂದ ಹಿಡಿದು ಹುಬ್ಳಿ ರೋಡ್ ಏನದ ಅಲ್ಲಿ ತನಕ ಇತ್ತು. ಈ ಧಾರವಾಡದ ಮಹಾಕೆರೆ ಅಂತಿದ್ರು. ಇದಕ್ಕೆ ಬ್ರಿಟಿಷರು ಏನು ಮಾಡಿದರು, ಮಹಾಕೆರೆ ಅಂತ ಬರೀಲಿಲ್ಲ, ಎಂ ಕೆರೆ ಅಂತ ಬರೆದ್ರು. ನಾವೆಲ್ಲರೂ ಎಂ ಕೆರೆ ಅಂತ ಯಾಕಂತೀವಿ, ಎಂ ಬಿ ಕೆರಿನ ಹೊಡೆದು ಬಿಟ್ವಿ. ಹಿಂಗಾಗಿ ಅದು ಎಮ್ ಇ ಕೆರೆ ಆಗ್ಯದ. ನೋಡ್ರಿ, ಎಷ್ಟೋ ವಿಷಯ ನಮ್ಗೆ ಗೊತ್ತಿಲ್ಲಲ್ಲ. ಮುಂದೆ ಬಂದ್ರೆ ಇದಕ್ಕೆ ರೈಟರ್ಸ್ ಗಲ್ಲಿ ಅಂತಾರಂದ್ರೆ. ಹೌದು, ಯಾಕಂತಾರೆ? ಇಲ್ಲೆಲ್ಲ ರೈಟರ್ಸ್ ಇದ್ದರು, ಇವರು ಕುಲ್ಕೊಂಡಿದ್ರು. ಅಲ್ಲ, ರೈಟರ್ಸ್ ಇದ್ದಿದ್ದಕ್ಕೆ ರೈಟರ್ ಗಲ್ಲಿ ಅಲ್ಲ, ರೈತರಿದ್ದರು. ಬ್ರಿಟಿಷರಿಗೆ ರೈತರು ಅನ್ಲಿಕ್ಕೆ ಬರ್ತಿದ್ದಿಲ್ಲ, ತ ಇದ್ದಲ್ಲಿ ಅವರು ಟ ಅಂತಿದ್ರು. ರೈಟರ್ಸ್ ಗಲ್ಲಿ ಅಂದರು. ನಾವು ರೈಟರ್ಸ್ ಇದ್ದಾರೆ, ಅದಕ್ಕೆ ರೈಟರ್ಸ್ ಗಲ್ಲಿ ಅಂತ ನಾವು ಹೊಡೆದ್ವಿ. ರೈತರ ಗಲ್ಲಿ ಅದು. ಎಷ್ಟು ವಿಷಯ ಆಯ್ತು. ಇವೆಲ್ಲ ಮಾಡ್ತಾ ದತ್ತಾತ್ರೇಯ ಗುಡಿಗೆ ಬಂದ್ವಿ. ಅವ್ರು ಹೇಳಿದರು, ನಾನು 3 ವರ್ಷ ಇದ್ದಾಗ ಇಲ್ಲಿ ಇದೇನು ಕೆರೆ ಅದ, ಈಗೆಲ್ಲ ಮಾರ್ಕೆಟ್ ಆಗ್ಯದ, ಈ ಕೆರೆಗೆ ಹಾಲು ಕೆರೆ ಅಂತಿದ್ರು. ನೀರು ಬೆಳ್ಳಗಿತ್ತು, ಹೀಗಾಗಿ ಇದಕ್ಕೆ ಹಾಲು ಕೆರೆ ಅಂತಿದ್ರು. ಇಲ್ಲಿ ನಾನು ಬಿದ್ದೆ ನಮ್ಮ ಅವ್ವನ ಜೊತೆ ಬಂದಾಗ 3 ವರ್ಷಕ್ಕೆ. ನಮ್ಮವ್ವ ನನ್ನ ಮೇಲೆ ಎತ್ತಿದ್ಲು. ಆವಾಗ ನನ್ನೊಳಗೆ ದತ್ತ ಹೆಂಗೆ ಪ್ರವೇಶ ಮಾಡಿದ ಅದನ್ನೆಲ್ಲ ಹೇಳ್ತಾ ಬಾಲಚಂದ್ರ ಶಾಸ್ತ್ರಿಗಳು ಅಂತ ತಿಳ್ಕೊಂಡು ಪ್ರಸಿದ್ಧ ಸಂಸ್ಕೃತ ಪಂಡಿತರು
ಅವ್ರಿಗೆಲ್ಲ ಭೇಟಿಯಾಗಿ ಅಲ್ಲಿ ಗುಡಿ ಒಳಗೆ ಹೋಗಿ ದತ್ತಾತ್ರೇಯ ಗುಡಿ ಒಳಗೆ 1 ಗಂಟೆ ಆಗಿ ಹೊರಗೆ ಬಂದ್ವಿ ಇಬ್ಬರು. ಬರೋ ಅಷ್ಟೊತ್ತಿಗೆ ಆ ಕಟ್ಟಿ ದಾಟ್ಬೇಕಾರೆ ಅವ್ರ ಚಪ್ಪಲಿ ಉಂಗುಷ್ಟ ಕಿತ್ತೆ ಕಟ್ಟಾತ. ಹಿಂಗೆ ಎಳ್ಕೊಂಡು ಬರ್ಲಿಕ್ಕೆ ಪ್ರಾರಂಭ. ನಾನು ಹೇಳಿದೆ ಟಾಂಗ ತೊಗೊಂಬರ್ತೀನಿ ಹೋಗೋಣ. ಬೇಡ ಅಲ್ಲೇ ಹೋಗೋಣ ಅಂದ್ರೆ ಅವ್ರು ಹಿಂಗೆ ಎಳ್ಕೋತ ಬರೋದನ್ನು ನೋಡಿ ಮೋಚಿ ಓಡಿ ಬಂದ. ಅಜ್ಜಾರ ಆ ಉಂಗುಷ್ಟ ನಾನು ಹೊಲಿದು ಕೊಡ್ತೀನಿ ನಡಿ ಅಂದರೆ KCC ಬ್ಯಾಂಕ್ನ ಹತ್ರ ಕೂತ್ಕೊಂಡಿದ್ದ, ಅಲ್ಲಿ ಕರ್ಕೊಂಡು ಹೋದ. ಅವ್ನು ತನ್ನ ಸಿಂಹಾಸನ ಏರಿದ. ಅಜ್ಜಾರ ಕಾಲು ಸುಡ್ತಾವು, ಈ ಚಪ್ಪಲಿ ಮೇಲೆ ಕಾಲಿಡ್ರಿ, ಆ ಚಪ್ಪಲಿ ತೆಗೆದುಕೊಡ್ರಿ. ಬೇಂದ್ರೆಯವ್ರು ಏನು ಹೇಳಿದ್ರು ಗೊತ್ತಾ, ನನ್ನ ಕಾಲು ಸುಡೋದ್ರ ಬಗ್ಗೆ ನೀ ಕೆಟ್ಟ ಬಿಸ್ಲಾಗ ಕೂತ್ಕೊಂಡು ಕೆಲಸ ಮಾಡ್ತೀಯಲ್ಲಪ್ಪ, ನೀನೆಲ್ಲ ಕೂಡಬೇಕು ಅಂದು ತಾವು ಹಿಡಿದು ಛತ್ರಿ ಏರಿಸಿ ಅವ್ನು ಹಿಡ್ಕೊಂಡು ಕೂತ್ರು. ಅವ್ರು ಜ್ಞಾನಪೀಠ ಸಿಕ್ಕಿತ್ತು ಅವ್ರು. ನೀನೆಲ್ಲ ಕೊಡಬೇಕು. ಅವನು ಹೊಲಿಯೋವರೆಗೆ ಎಲ್ಲ ವಿಚಾರ ಮಾಡಿದರು. ಮದುವೆಯಾಗದನೋ, ಮಕ್ಕಳಿದ್ದಾರೇನೋ, ಎಷ್ಟು ದುಡಿತಿ ದಿವ್ಸಕ್ಕೆ, ಎಲ್ಲ ಪ್ರಶ್ನೆ ಮಾಡಿದರು. ಎಲ್ಲರೂ ಮಾಡ್ತಿದ್ರು, ಯಾರು ಎಲ್ಲ ಮುಗೀತು. ಅಜ್ಜಾರ ಇದನ್ನು ಪಾಲಿಷ್ ಮಾಡಿಕೊಡ್ತೀನಿ, ಮಾಡಿಕೊಡೋಂದ್ರು. ಎಲ್ಲ ಆದಮೇಲೆ ಎಷ್ಟಾಯ್ತು ಅಂತ ಕೇಳಿದ್ರು. ಮೋಚಿ ಏನು ವಿಚಾರ ಮಾಡಿದ, ನಾ ಕರೆಕ್ಟಾಗಿ ರೊಕ್ಕ ಹೇಳಿದರೆ ಈ ಮುದುಕ ಇಷ್ಟೆಲ್ಲ ಮಾತಾಡ್ತಾರಂದ್ರೆ ನೀವು ಜಿಪುಣ್ ಇರಲಿಕ್ಕೇ ಬೇಕು, ನಾ ಹೇಳಿದೆಷ್ಟು ಕೊಡೋಂಗಿಲ್ಲ ಅಂದವ್ರು ಏನು ಮಾಡಿದ, 1.5 ರೂಪಾಯಿ ಆಯ್ತು ರೀ ಅಂದ. ಅವಾಗ 75-80 ಪೈಸೆಗೆ ಮಾಡ್ತಿದ್ರು. ಅವ್ರು ಎಷ್ಟೇ ಕಡಿಮೆ ಕೊಟ್ಟರು ನನ್ನ ರೊಕ್ಕ ಬಂದಿರ್ಬೇಕು, ಹಂಗೆ ಹೇಳ್ದ. ಬೇಂದ್ರೆಯವ್ರು ಏನು ಮಾಡಿದ್ರು, 10 ನೋಟ್ ತೆಗೆದ್ರು, ತೊಗೊಂಡು ಕೊಟ್ಟರು. ಅವ್ನು ಗಾಬರಿ ಅದ, ಚಿಲ್ಲರ ಇಲ್ಲರಿ ಅಜ್ಜಾರ. ಅವು ಧಾರವಾಡ ಹೆಂಗಿತ್ತು ಅಂದ್ರೆ, ಭಾಳಷ್ಟು ಮಂದಿ ಧಾರವಾಡದವ್ರು ಇದ್ದವ್ರು ಗೊತ್ತದ, 2 ರಿಂದ 4 ಗಂಟೆವರೆಗೆ ಇಡೀ ಮಾರ್ಕೆಟ್ ಬಂದಿರ್ತಿತ್ತು ಅವಾಗ, 2 ತಾಸು ಎಲ್ಲ ದಿವ್ಸ. ಅಜ್ಜಾರ ಅಂಗಡಿಯೆಲ್ಲ ಬಂದದವ್ರಿಗೆ ಚಿಲ್ಲರ ಇಲ್ಲ. ಚಿಲ್ಲರ ಎದಕ್ಕಂದ್ರೆ ಮತ್ತು ನಿಮ್ಗೆ ಹೊಳ್ಳಿ ಕೊಡ್ಬೇಕಲ್ರಿ. ಹೊಳ್ಳಿ ಕೊಡೋದಲ್ಲ, ನೀ ದಿವ್ಸಕ್ಕೆ 10 ರೂಪಾಯಿ ದುಡಿತಿ ಅಂತ ಹೇಳಿದಿ, ಅದಕ್ಕೆ 10 ರೂಪಾಯಿ ಕೊಟ್ಟೀನಿ, ಮನೆಗೆ ಹೋಗು, ಛತ್ರಿ ಅದ ಅಂತ ಹೇಳಿದಿ, ತೊಗೊಂಡು ಬಂದು ನೀನೆಲ್ಲ ಕೊಡು, ಮತ್ತು ಗಿರಾಕಿ ಬರ್ತಾವಂತ ಇದ್ದ ಬಿಸ್ಲಾಕ ಕೂಡಬೇಡ, ಅದಕ್ಕೆ 10 ರೂಪಾಯಿ ಕೊಟ್ಟೀನಿ. ಅವ್ನು ಕಣ್ಣಾಗ ನೀರು ಬಂತು. ಅಜ್ಜಾರ ನಿಮ್ಮ ಮನೆ ಎಲ್ರಿ ಅಂತ ಕೇಳಿದ ಅವನು. ಬೇಂದ್ರೆ ಅಂತ ಗೊತ್ತಿಲ್ಲ ಅವ್ರಿಗೆ. ನಿಮ್ಮ ಮನೆ ಎಲ್ರಿ? ಸಾಧನಕೆರೆ ಯಾಕಪ್ಪ ಅಂದ್ರೆ, ಆ ಬೇಂದ್ರೆ ಅಜ್ಜಾರ ಅದರಲ್ರಿ ಅವ್ರ ಮನೆ ಅಂತ ತಕ್ಕನ್ರಿ ಅಂತ ಅವ್ರನ್ನ ಕೇಳಿದ ಅವನು. ಹ್ಞೂ ಅಂತ ಇಷ್ಟ ಹೇಳಿದ್ರು. ಮುಂದೆ ನಾವು ಬರ್ತಿದ್ದ ಅಂದರೆ ನಾನೇ ಬೇಂದ್ರೆ ನಾನೇ ಇಲ್ಲ. ಇಂಥ ಇನ್ಸ್ಟೆನ್ಸ್ ತುಂಬ ಇದ್ದು ಅವರಲ್ಲಿ. ಸಾಮಾನ್ಯ ಜನರ ಜೊತೆ ಅವ್ರು ಹೆಂಗೆ ಮಾತಾಡ್ತಿದ್ರು. ಒಂದು ಸಲ ಅವ್ರ ಗೆಸ್ಟ್ ಕರ್ನಾಟಕ ಕಾಲೇಜ್ನಲ್ಲಿ R.C. ಹಿರೇಮಠರು ವೈಸ್ ಚಾನ್ಸಲರ್ ಆಗಿದ್ದರು. ಅವರು ಸನ್ಮಾನ ಮಾಡ್ಬೇಕಂತ ತಿಳ್ಕೊಂಡು ಝುವಾಲಜಿ ನಮ್ಮದು ಸ್ಟೇರ್ ಕೇಸ್ ಎಲ್ಲ ಬ್ಯೂಟಿಫುಲ್ ಹಾಲ್ ಇತ್ತು. ಎಲ್ಲ ಸಾಹಿತ್ಯಗಳನ್ನ ಕರೆದಿದ್ರು. BA ಫೈನಲ್ ಇಯರ್ದವ್ರಿಗೆ ಅವ್ರ ಕಾರ್ಯಕ್ರಮ ಸೆಂಡ್ ಆಫ್. ಬೇಂದ್ರೆಯವ್ರಿಗೆ ಗೆಸ್ಟ್, ಕಣಿವೆಯವರಿದ್ದರು, ಕಲಬುರಗಿ ಎಲ್ಲ ಸಾಹಿತ್ಯಗಳಿದ್ರು. ಕಾರ್ಯಕ್ರಮ ಭಾಳ ಚಲೋ ನಡೆಸಿದ್ರು. ಕೊನೆಗೆ 4 ಮಂದಿ ಸ್ವರಚಿತ ಕವನ ಅಂತಾರೆ. ಅದಾದಮೇಲೆ ಬೇಂದ್ರೆಯವ್ರು ಮಾತಾಡಬೇಕು. ಆಯಿತು. ಸ್ವರಚಿತ ಕವನ ಒಬ್ಬ ಓದಿದ, ಇನ್ನೊಬ್ಬನೂ ಓದಿದ, 3ನೇದವ ಏನು ಮಾಡಿದ, ನಾನಾ ಬರೆದ ಕವನ ಈಗ ಓದ್ತೀನಿ ಅಂದ. ಓದಂದ್ರೆ ಆ ಕವನ ಬೇಂದ್ರೆಯವ್ರದ್ದಿತ್ತು. ಎಲ್ಲರಿಗೂ ಗೊತ್ತಾದ ಸಾಹಿತ್ಯಗಳಿಗೆ ಇದು ಬೇಂದ್ರೆಯವ್ರದ್ದು ನಿಂದ ಹೆಂಗೆ ಅಂತ ಅಪ್ಸೆಟ್ ಆಗಿಬಿಟ್ರು. ಬೇಂದ್ರೆಯವ್ರ ಕವನ ನಾನಾ ಬರೆದಿದ್ದ ಅಂತ ಹೇಳಿ ಓದ್ತಾನ. ಒಲವೆಂಬ ಹೊತ್ತಿಗೆಯ ಓದ ಬಯಸುತ್ತ ನೀನು ಬೆಲೆಯೆಷ್ಟು ಎಂದು ಕೇಳುವೆಯ ಹುಚ್ಚ, ಹಗಲಿರಡು ದುಡಿದರು ಹಲವು ಜನ್ಮ ಕಳೆದರು ಬರೀ ತೆತ್ತಲಾರೆ ನೀ ಅಂಚೆ ವೆಚ್ಚ. ಬೇಂದ್ರೆಯವ್ರದ್ದಿದೆ. ಇವ ನಾ ಬರ್ದದಂತ ಹೊಡೆದ್ಬಿಟ್ಟ. ಎಲ್ಲ ಸಾಹಿತ್ಯವ್ರಿಗೆ ಗಾಬ ಹೊಡೆದ್ರು. ಇಡೀ ಇದು ಪ್ರೋಗ್ರಾಮ್ ಅಪ್ಸೆಟ್ ಆತು. ಯಾಕಂದ್ರೆ ಸ್ಟೇಟು ಇದ್ರು ಅವರು. ಇಡೀ ಅಟ್ಮಾಸ್ಫಿಯರ್ ಪೂರ್ಣ. ಅಂದ ಹುಡುಗರು ಸೀಟಿ ಹೊಡೆದ್ರು. ಒಲವೆಂಬ ಹೊತ್ತಿಗೆ ಅಂದ್ಕೊಂಡು ಸೀಟಿ ಹೊಡೆದ್ರು. ಬೇಂದ್ರೆಯವ್ರು ಎದ್ರು. ಏನು ಬೈತಾರೋ, ಏನಾಗ್ತದೋ ಏನೋ, ಯಾಕಂದ್ರೆ ಅವ್ರದ್ದು ಕವನ ಇವ ನಾ ಬರ್ದೀನಿ ಅಂತ ಹೇಳಿದ, ಏನಾಗ್ತದೋ ಏನೋ, ನಾ ಚೆಕ್ ಮಾಡಿದ್ರು ಬೇರೆ ಓದಿದ್ದ, ಇವತ್ತು ಬೇರೆ ಓದಿದ್ದ ಅಂತೆಲ್ಲ ಆತ. ಬೇಂದ್ರೆಯವರು ಎದ್ದ ಮೇಲೆ ಹೇಳಿದರು, ಕಾರ್ಯಕ್ರಮ ಚಲೋ ನಡೆದದ. 4 ಮಂದಿ ಪೈಕಿ ಒಬ್ಬವನು ಭಾಳ ಪ್ರಾಮಾಣಿಕ ಇದ್ದಾನ. ನಾ ಬರೆದಿದ್ದು ಅಂತ ಓದಿದವ. ನನ್ನ ಪುಸ್ತಕದಾಗಿಂದ ಅವನ ಬರ್ಕೊಂಡು ಓದ್ಯಾನ, ಬೇರೆಯವ್ರ ಕಡೆ ಬರ್ಸ್ಕೊಂಡಿಲ್ಲ. ಇಡೀ ಇದನ್ನು ಟ್ವಿಸ್ಟ್ ಹೆಂಗೆ ಮಾಡಿಬಿಟ್ರು. ಆ ಅಟ್ಮಾಸ್ಫಿಯರ್ ಚೇಂಜ್ ಮಾಡಿದ್ರು. ಮಾಡಿ ಹೇಳಿದರು, ಅದು ನೀವೆಲ್ಲ ಸೀಟಿ ಹೊಡೆದ್ರಿ,
ಸೀಟಿ ಹೊಡೆಯುವಂಥ ಕವನ ಅಲ್ಲ ಅದು. ಒಲವು, ಪ್ರೀತಿ ಎಷ್ಟು ನಮೂನಿ? 4 ನಮೂನಿ ಅವ ಕನ್ನಡದೊಳಗೆ. 4 ರೀತಿ ಪ್ರೀತಿ ಅವ. ನಮಗಿಂತಲೂ ದೊಡ್ಡವ್ರನ್ನ ಪ್ರೀತಿಸಿದ್ರೆ ಅದಕ್ಕೆ ಭಕ್ತಿ ಅಂತಾರೆ. ಮಾತೃಭಕ್ತಿ, ಪಿತೃಭಕ್ತಿ, ದೇವಭಕ್ತಿ. ನೋಡ್ರಿ, ನಮಗಿಂತಲೂ ದೊಡ್ಡವ್ರನ್ನ ಯಾರ್ಯಾರು ನಾವು ಪ್ರೀತಿ ಮಾಡ್ತೀವಿ ಅದಕ್ಕೆ ಭಕ್ತಿ ಅಂತಾರಪ್ಪ. ಏನು ವಂಡರ್ಫುಲ್ ಅದು. ಹಾಗಾದ್ರೆ ನಮಗಿಂತಲೂ ಸಣ್ಣವ್ರನ್ನ ಏನೂ ಅಪೇಕ್ಷೆ ಇಲ್ಲದೆ ಪ್ರೀತಿಸ್ತೀವಿ ಅದಕ್ಕೆ ವಾತ್ಸಲ್ಯ ಅಂತಾರೆ. ಆ ತಾಯಿ ತನ್ನ ಒಂದು ಮಗುನ ಕರ್ಕೊಂಡು ಎಷ್ಟು ಚಂದ ಮಾಡ್ತಾಳೆ, ಎಲ್ಲ ಹೇಳ್ತಾಳೆ, ಎಷ್ಟು ಚಂದ ಇದ್ದಿದ್ದು, ಏನಿದ್ದು, ಪ್ರೀತಿ ಮಾಡ್ತಾಳೆ. ಅದು ಪ್ರೀತಿನೇ, ಅಪೇಕ್ಷೆ ಏನಿಲ್ಲ, ಅದಕ್ಕೆ ವಾತ್ಸಲ್ಯ ಅಂತಾರಪ್ಪ. ಮಾತೃ ವಾತ್ಸಲ್ಯ ಅಂತ ಉಪಯೋಗ ಮಾಡ್ತಾರೆ. ಹಾಗಾದ್ರೆ ಪ್ರೇಮ ಅಂದ್ರೇನು? ನಾ ಎಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡಲಿಕ್ಕೆ ತಯಾರಿದ್ದೇನೆ. ಎಲ್ಲಿ ಉಪಯೋಗ ಮಾಡ್ತೀವಿ? ದೇಶ ಪ್ರೇಮ. ದೇಶಕ್ಕಾಗಿ ಸಂಪೂರ್ಣವಾಗಿ ನಾವು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ಯಾರು ಅಂತಾರೋ ಅದು ಪ್ರೇಮ ಆಗ್ತದೆ. ಹಂಗಾರೆ ಪ್ರೇಮದೊಳಗೆ ಸಂಪೂರ್ಣ ತ್ಯಾಗ ಅದ. ಹಂಗಾರೆ ಪ್ರೀತಿ ಅಂದ್ರೇನು? ಸಮವಯಸ್ಕರು ಜವಾಬ್ದಾರಿ ತಗೊಂಡು ಜಗತ್ತಿಗೆ ಹೊಸದು ಏನು ಶಕ್ತಿ ಬೇಕೋ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಸುಖ ದುಃಖದೊಳಗೂ ಪಾಲು ತೊಗೊಂಡ್ಕಾದ ಏನು ಜನ್ಮ ಕೊಟ್ಟು ಪಾಲನೆ ಪೋಷಣೆ ಮಾಡ್ತಾರೆ ಅದು ಪ್ರೇಮ. ಪ್ರೀತಿ ಅಂದರೆ ಪ್ರೀತಿ ಬೇರೆ, ಪ್ರೇಮ ಬೇರೆ, ವಾತ್ಸಲ್ಯ ಬೇರೆ, ಭಕ್ತಿ ಬೇರೆ, ಎಲ್ಲ ಕೂಡಿ ಐ ಲವ್ ಯು ಅಲ್ಲಪ್ಪ. ಏನಾಗುತ್ತೆ? ಕಣ್ಣಾಗ ನೀರು ಬಂದು ಎಲ್ಲರಿಗೂ. ಆ ಎಟ್ಮಾಸ್ಫಿಯರ್ ಚೇಂಜ್ ಮಾಡಿದಾಗನ ಅರ್ಧ ಮಂದಿ ಸಮಾತ. ಎರಡನೇ ಎಟ್ಮಾಸ್ಫಿಯರ್ ಚೇಂಜ್ ಮಾಡಿ ಎಲ್ಲ ಹೇಳಿದಾಗ ಎಲ್ಲ ಹುಡುಗರು ಬಂದು ಕಾಲು ಬಿದ್ದರು. ಹೇಳಿದರು ಅವನಕ್ಕೆ ಪೂರ್ಣ ಆಳ್ತು ತಪ್ಪಾತ್ರಿ ಹಂಗೆಲ್ಲ ಹೇಳಿದ್ರು. ನೀ ಹಂಗೆ ಅಂದದ್ದಕ್ಕೆ ನಾ ಇದನ್ನು ಮಾತಾಡಿದ್ದೆ. ಇಲ್ಲಾರ ಏನಾರ ಮಾತಾಡ್ತಿದ್ದೆ. ಆ ಸ್ಪೋರ್ಟಿವ್ನೆಸ್ ಎಷ್ಟಿತ್ತು. ಇನ್ನೊಂದು ಘಟನೆ ಹೇಳ್ತೀನಿ, ಇನ್ನು 1 or 2 ವಿಷಯ ಹೇಳ್ತೀನಿ ಸಣ್ಣ ಸಣ್ಣ. ಒಂದು ಸಲ ಅವ್ರು ಟಂಗ ಹಿಂಗೆ ಹೇಳಿ ಬರ್ತಿದ್ದಿಲ್ಲ. ಮುಂಜಾನೆ 7:30 ಗಂಟೆಗೆ ಅವ್ರ ಮಗ ನಮ್ಮ ಮನೆಗೆ ಬಿಟ್ಟು ಹೋಗ್ತಿದ್ದ. ಅವ್ರ ಪರಿಚಯದಿಂದ ಮಾಸ್ತಿಯವ್ರ ಪರಿಚಯ ಆಯಿತು, ಕಾರಂತರ ಪರಿಚಯ ಆಯಿತು. ಇದೆಲ್ಲ ಜ್ಞಾನಪೀಠ ಅವಾರ್ಡ್ ಎಲ್ಲರನ್ನೂ ನೋಡಿನು. ಆದರೆ ಕುವೆಂಪು ಅವ್ರು ಮಾತಾಡಿದ್ದು ನಾವು ಒಮ್ಮೆನೂ ಕೇಳಲಿಲ್ಲ. ಇರಲಿ, ಒಂದು ಸಲ ಟಂಗ ತೊಗೊಂಡು ಬಾ ಅಂತ ಹೇಳಿದ್ರು. ತೊಗೊಂಡು ಬಂದೆ. ಹೊಸ ಯಲ್ಲಾಪುರದಾಗ ಜೋಡ ಕಳಿಸಿದ ಬಂಗ್ಲೆ ಅಂತ ಒಂದಿತ್ತು. ಅಲ್ಲಿ ಹೋದ್ವಿ. ಹೋದ್ಮೇಲೆ ಅಲ್ಲಿ ಬೇಂದ್ರೆಯವ್ರಿಗಿಂತಲೂ ಒಂದು 4-5 ವರ್ಷ ಸಣ್ಣವ್ರು. ಏನು ಬೇಂದ್ರೆ ಮಾಸ್ತರ್ ಈ ಕಡೆ ಬಂದಿರಿ, ನಮಸ್ಕಾರ ಅಂದ್ರೆ. ನಿನ್ನ ಮನೆಗೆ ಬಂದೀನಪ್ಪ ಅಂದ್ರೆ. ಅವ್ರಿಗಿನ್ನೂ ಖುಷಿ ಆಯ್ತು. ಬರ್ರಿ ಹಂಗೆ ಇಳಿದ್ರು. ಅವ್ರ ಮನೆಗೆ ಹೋಗಿದ್ದು ಖರೆ. ಒಳಗೆ ಹೋದ್ರು. ಏನು ಬಂದದ್ದು ಭಾಳ ಖುಷಿ ಆಯ್ತು ಅಂದ್ರೆ. ಖುಷಿ ಆಯ್ತು ಅಂದ್ಕೊಳ್ಳಿ ಅವ್ರು ಹೇಳಿದರು, ಮತ್ತು ನಿಮ್ಮ ಸೊಸಿ 2 ಮಹಾಶಕ್ತಿಗೆ ಅವತಾರ ಕೊಟ್ಟಾಳೆ, ಅವಳಿ ಜವಳಿ ಹಡ್ದಾಳಂತ. ಎಲ್ಲಿದ್ದಾಳೆ ನಿಮ್ಮ ಸೊಸಿ? ಅಲ್ಲಿ ಕೂತಾಳೆ ನೋಡ್ರಿ ಕರೆ ಕೊನೆಯಾಗ. ಒಮ್ಮಿಂದ ಒಮ್ಮೆಲೆ ಅವ್ರ ಮುಖ ಸಣ್ಣದತ್ತು. ಯಾಕಾತು ಅಂದ್ರೆ ಆಕೆ 4 ಹೆಣ್ಣು ಹಡ್ದಿದ್ಲು. 5ನೇದು ಗಂಡು ಆಗ್ತಂತ ಎಲ್ಲ ವೃತ ಗಿತ ಎಲ್ಲನೂ ಮಾಡಿದ್ರು. ಆಕೆ ಹಡ್ದದ್ದು ಅವಳಿ ಜವಳಿ ಹೆಣ್ಣು. ಈ ಸ್ಥಿತಿ ಒಳಗೆ ಅವ್ರ ಮನೆಯೊಳಗೆ ಏನು ಡಿಸ್ಕಷನ್ ಆಗಿತ್ತು, ಮಗನಿಗೆ ಮತ್ತೊಂದು ಮದುವೆ ಮಾಡೋದು ನಿರ್ಣಯ ಮಾಡಿದ್ರು. ಆ ಸ್ಥಿತಿ ಒಳಗೆ ಬೇಂದ್ರೆಯವರು ಅವ್ರ ಮನೆಗೆ ಬಂದು ಕೇಳಿದ್ರು, ಎಲ್ಲಿದ್ದ? ನನಗೆ ಯಾರೂ ಲೈಕ್ ಮಾಡ್ತಾ ಇಲ್ಲ, ಅದಕ್ಕೆ ನಾ ಬಂದಿದ್ದೆ. ನೀ ಮಹಾಶಕ್ತಿ ಇದ್ದಿ, 2 ಶಕ್ತಿಗೆ ನೀ ಅವತಾರ ಕೊಟ್ಟು. ಯು ಆರ್ ನಾಟ್ ಆರ್ಡಿನರಿ. ಏನು ಆತ್ಮವಿಶ್ವಾಸ ತುಂಬಿದ್ರು ಗೊತ್ತಾ? ಇವತ್ತು ಬಹುಶಃ ಆ ಮಕ್ಕಳಿಗೆ 45-48 ವರ್ಷದವ್ರು ಇರಬೇಕು. ತುಂಬಿ ನೀ ಹೆದರಬೇಡ. 2 ಮಕ್ಕಳ ಕೈಯಾಗ ಒಂದಿಷ್ಟು ರೊಕ್ಕ ಕೊಟ್ಟರು. ನೀ ಹೆದರಬೇಡ, ಅದಕ್ಕೆ ಬಂದೆ ನಾನು ನಿನ್ನ ಮನೆ ಹುಡುಕೊಂಡು ಅಂದು ಹೊರಗೆ ಬಂದರು. ನಿನ್ನ ಮಗ ಎಲ್ಲಿದ್ದಾನಪ್ಪ ಅಂದ್ರೆ, ಅಲ್ಲಿದ್ದ ನೋಡ್ರಿ. ಬೇಂದ್ರವ್ರು ಬಂದ್ಕೊಳ್ಳಿ ಅವರು ವೇಟ್ ಮಾಡ್ತಾಯಿದ್ರು. ಅಲ್ಲಿದ್ದ ನೋಡು, ಬಾ ಅಂದರು. ನಿನ್ನ ಜೊತೆ ನಾನು ಮಾತಾಡ್ಬೇಕು, ನಿಮ್ಮ ಸಮಯ ಅದನು ಅಂತ ಕೇಳಿದ್ರು. ಇವತ್ತು ಸಂಡೇ ರೀ, ಕಾಲೇಜ್ ಇಲ್ಲ, ಸೂಟಿ ಅದ, ಮಾತಾಡ್ಬೋದು ಅಂದ. ಹೆಚ್ಚೇನು ಮಾತಾಡೋದಿಲ್ಲ, 2 ಪ್ರಶ್ನೆ ಕೇಳ್ತೇನೆ, ಉತ್ತರ ಹೇಳಿ ಮುಗೀತು. ಇಲ್ಲ ಟೈಮ್ ಅದ ಕೂಡಂದ್ರೆ. ಇಲ್ಲ ಹೇಳ್ರಿ, ಮತ್ತು ನೀ ಏನೋ ಮತ್ತೊಂದು ಮದುವೆ ಮಾಡ್ಕೊಳೋ ಇದೆಯಾ ಅಂತ. ಹೌದೇನೋ ನೇರವಾಗಿ. ಅವ ಮಗ ಅಂದ, ಹಿರಿಯರು ಹೆಂಗೆ ಅಂತಾರ್ರಿ ಹಂಗೆ ಅಂದವ. ಎಷ್ಟು ಗದ್ದಲದ್ರಿ ಇದು. ಈಗ ಹಿರಿಯರು ನಿರ್ಣಯ ಮಾಡಿಬಿಟ್ಟಾರ ಮತ್ತೊಂದು ಮದುವೆ ಮಾಡೋದೆ. ಅವ ಸಂಭಾಯ್ತರಂಗೆ ಏನಂದ, ಹಿರಿಯರು ಹೆಂಗೆ ಅಂತಾರ್ರಿ ಹಂಗೆ ಆತ. ಹಿರಿಯರು ಹೆಂಗೆ ಅಂತಾರ ಹಂಗೆ ಬರೋಬ್ಬರಿ. ನಿಮ್ಮಪ್ಪಗೆ ಸ್ವರ್ಗನ ನರಕ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತದ. ಇದು ಸ್ವರ್ಗ ಇದೆ, ನರಕ ಹೆಂಗೆ ಮಾಡ್ಬೇಕು ನಿಮ್ಮಪ್ಪಗೆ ಗೊತ್ತದ. ಆದರೆ ನಾವೊಂದು ಪ್ರಶ್ನೆ ಕೇಳ್ತೀನಿ, ಮದುವೆ ಮಾಡ್ಕೊಂಡು ಏನು ತಿಳ್ಕೊ,
ಆಕಿನೂ ಹೆಣ್ಣು ಹಡಿದ್ರೆ ಮತ್ತೊಂದು ಮದುವೆ ಮಾಡ್ಕೋತೀನೋ ಅಂತ ಕೇಳಿದ್ರೆ ಅವ್ನು ಉತ್ತರ ಕೊಡಲಿಲ್ಲ. ಏನು ಉತ್ತರ ಕೊಡ್ತಾನೆ? ಆಕಿನೂ ಹೆಣ್ಣು ಹಡಿದ್ರೆ ಮತ್ತೊಂದು ಮದುವೆ ಮಾಡ್ಕೋತೀನೋ, ಉತ್ತರ ಕೊಡಲಿಲ್ಲ. ಅವಾಗ ಬೇಂದ್ರೆ ಹೇಳ್ತಾರೆ, ಹೆಣ್ಣು ಹಡಿಲಿಕ್ಕೆ ಗಂಡ ಕಾರಣ ವಿನಃ ಹೆಣ್ಣು ಮಕ್ಕಳು ಅಲ್ಲ. ಹೆಂಗೆ ನೀ ವೈ ಕ್ರೋಮೋಸೋಮ್ ಯಾಕೆ ಕೊಡಲಿಲ್ಲೋ, ಎಕ್ಸ್ ಕ್ರೋಮೋಸೋಮ್ ಯಾಕೆ ಕೊಟ್ಟು? ವಂಡರ್ಫುಲ್. ಅವ್ರು ಹೇಳ್ತಾರೆ, ಓಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಚಂದ ಆ ಕಂದ ಯಾರಿಂದ ಅಂದ. ಓಂ ಎಗ್ ಸ್ಪರ್ಮ್ ಬಂತ, ಸ್ಪರ್ಮ್ ಇದ್ದಲ್ಲಿ ಹೋಗಲಿಲ್ಲ. ಓಮ್ಮನ ಮನೆಗೆ ಪರಮಪ್ಪ ಬಂದ, ಏನು ಅಂದ ಚಂದ ಆ ಕಂದ, ಈಸ್ ಇಟ್ ಫ್ರಮ್ ಫಾದರ್ ಆರ್ ಮದರ್, ಯಾರಿಂದ ಅಂದ. ಆ ಪೋಯಮ್ ಹೇಳಿದರು, ನೀ ಯಾಕೆ ವೈ ಕ್ರೋಮೋಸೋಮ್ ಕೊಡಲಿಲ್ಲಪ್ಪ, ನಿನ್ನ ತಪ್ಪಿಟ್ಕೊಂಡು ಆಕಿನ ಯಾಕೆ ಹೊರಗೆ ಹಾಕ್ಲಿಕ್ಕತ್ತೀರಿ? ಮಾರ್ಲೆಸ್. ಅಂದರೆ ಬೇಂದ್ರೆ ಎಷ್ಟು ಅದ್ಭುತವಾಗಿ ಸೈನ್ಸ್ದೊಳಗೂ ಬರೆದ್ರು. ಅದು ನಮಗೇನು ಅನಿಸ್ಬಿಡ್ತು, ಅಂದ ಚಂದ ಕಂದ ಇದೇನು ಪೋಯಮನ ಅಂದ್ವಿ. ನೋ, ಅವರು ಒಂದು ಸಲ ಪೈಥಾಗೊರಸ್ ಥಿಯರಮ್ದ ಬಗ್ಗೆ ಹೇಳಿದಾಗ, ಸಂಸ್ಕೃತ ಆ್ಯಂಡ್ ಕನ್ನಡದೊಳಗೆ ಪೈಥಾಗೊರಸ್ ಥಿಯರಮ್ ನಮ್ಮ ಮೂಲ ಭಾರತದ ವಿನಃ ಪೈಥಾಗೊರಸ್ ಹಿ ವಾಸ್ ದಿ ಪಾಸ್ಟ್ ಸ್ಟೂಡೆಂಟ್ ಆಫ್ ನಾಲಂದ ವಿಶ್ವವಿದ್ಯಾಲಯ. ಆದರೆ ನಾವೇನು ಕಲಿಸ್ತಾ ಇದ್ದೀವಿ, ಪೈಥಾಗೊರಸ್ ಥಿಯರಮ್ ಅಂತ ಕಲಿಸ್ತೀವಿ, ರಾಂಗ್ ಅಂತ ಹೇಳಿದ್ರು. ಹೆಂಗೆ ಅವ್ರು ಹೇಳಿದರು, ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ರೈಟ್ ಆ್ಯಂಗಲ್ ಟ್ರಯಾಂಗಲ್, ರೈಟ್, ಇದು ಯಕ್ಷ ತ್ರ ಜ್ಞ. ಈ ಕ್ಷೇತ್ರದೊಳಗೆ ಯಜ್ಞ ಮಾಡೋದು, ಈ ಕ್ಷೇತ್ರದೊಳಗೆ ಯಜ್ಞ ಮಾಡೋದ್ರ ಸಲುವಾಗಿ ಅಕ್ಷರಗಳನ್ನು ನಿರ್ಮಿಸಿದರು. ಯಾವ ಅಕ್ಷರ ಆಗೋದಿಲ್ಲ, ನಾಶ ಆಗೋದಿಲ್ಲ, ಅವನ್ನ ನಿರ್ಮಿಸಿದರು. ಸೌಂಡ್ ಅಂತ ಹೇಳ್ತೀವಿ ನಾವು. ಕ ಖ ಗ ಘ ಂಗ ಇಲ್ಲಿಂದ ಅಂತೀರಿ, ಚ ಛ ಜ ಝ ಯ ಇಲ್ಲಿಂದ ಅಂತೀರಿ. ಅಂಗಳಕ್ಕೆ ಹಚ್ತೀರಿ, ಟ ಠ ಡ ಢ ಣ. ತಥದ ಹಲ್ಲಿನ ನಡುವೆ ಬರ್ತಾವೆ ಎಲ್ಲವೂ. ತ ಥ ದ ಧ ನ. ಎಮ್ ಆರ್ ರೈಟ್ ಆರ್ ರಾಂಗ್? ಪ ಪ ಭ ಬ ಮ ತುಟಿ ಹಚ್ಚದ ಅನ್ಲಿಕ್ಕೆ ಬರೋದಿಲ್ಲ. ಬೆಟ್ಟ ಕಟ್ಟಿಬಿಡ್ಬೇಕ, ಪ ಪ ಬ ಮ 100 ರೂಪಾಯಿ ಹಚ್ಚದ ಅನ್ಕೊಂಡು ಹ್ಞೂ ಅಂತಾನೆ, ಅನ್ಲಿಕ್ಕೆ ಹೋಗ್ತಾನೆ, ಹತ್ತೇ ಆಗ್ತದೆ. ಹಾಗಾದ್ರೆ ಇವಕ್ಕೆ ವರ್ಗೀಯ ವ್ಯಂಜನ ಅಂದ್ರೆ 25 ಮಾಡಿದರೆ, ಕ ಚ ಟ ತ ಪ. ಯ ರ ಲ ವ ಶ ಸ ಸ ಹ ಳ ಅವರ್ಗೀಯ ವ್ಯಂಜನ 9. ಅದಿಂದ ಅಮ್ಮ 10 ತನಕ 16. ಮೀನ್ಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್. ಇದು ಪೈಥಾಗೊರಸ್ ಥಿಯರಮ್ ಅಂತ ಹೇಳ್ತೀವಿ ನಾವು. ಬಟ್ ಬೇಂದ್ರೆ ಹೇಳಿದರು, ನಮ್ಮಲ್ಲಿ ಮೂಲಾಕ್ಷರದೊಳಗೆ ಹೆಂಗೆ ಬರ್ದಾರ ಗೊತ್ತಿಲ್ಲ ನಮ್ಗೆ. ಅವ್ರು ಎಷ್ಟು ಅಬೌಟ್ 400 ಪೇಜಸ್ ಅಬೌಟ್ ಮ್ಯಾಥಮೆಟಿಕ್ಸ್ ಮೇಲೆ ಯಾವ ಮಂತ್ರಕ್ಕೆ ಯಾವ ಶಬ್ದದ, ಆ ಶಬ್ದ ಹೆಂಗದ, ಅದ್ರ ವ್ಯಾಲ್ಯೂ ಏನು. ಅವ್ರು ಬರೀ ಹೇಳ್ತಿದ್ರು 85 ವರ್ಗ ಎಷ್ಟು ಅಂತ ಕೇಳ್ಕೊಂಡು ಅವ್ರು ಇಮಿಡಿಯೇಟ್ಲಿ ಹಚ್ತಿದ್ರು. ಇದ್ರ ವರ್ಗ ಎಷ್ಟು? 7225. ತಡ ಮಾಡ್ತಿದ್ದಿಲ್ಲ ಅದು. ಈಗ ನಿಮಗೆ ಡೌಟ್ ಬಂದು 7225 ಹೆಂಗೆ ಬಂತಂದು ಇಲ್ಲೇ ಮಾಡೋಣ ನೋಡೋಣ. 85 ಇಂಟು 85, 5 5 25, 5 8 40 42, 8 5 40, 8 8 64, 64, 8 5 40, 8 8 64, 69. ಎಷ್ಟು? 8 8 64, 68 ಕರೆಕ್ಟ್. 5 2 12 7 7225 ಮೊದಲು ಹಚ್ಚಿದ್ರು. ವಂಡರ್ಫುಲ್ ಅದ ಇದು. ಅವ್ರು ಬೇಕಾದ ಕೇಳ್ರಿ, ಇಮಿಡಿಯೇಟ್ಲಿ ಲೆಕ್ಕ ಮಾಡಿ ಮುಗಿಸ್ಬಿಡ್ತಿದ್ರು. ಕಟ್ಟಪ್ಪ ಯಾದಿ ಅಂದ್ರೇನು ನಮ್ಗೆ ಗೊತ್ತಿಲ್ಲ. ನಾವು ಬರೀ ಕನ್ನಡ, ವರಕವಿ, ಜ್ಞಾನಪೀಠ 2ನೇದವರು ನಾವು. ಭಾಳ ಇಂಟ್ರೆಸ್ಟಿಂಗ್ ಅದು. ಅದ್ರ ಸಲುವಾಗಿ ಬೇಂದ್ರೆ ಅವ್ರ ಬಗ್ಗೆ ಇನ್ನೂ ಅಧ್ಯಯನ. ಈಗ ಅವ್ರ ಬಡತನದ ಬಗ್ಗೆ ನಾವೆಲ್ಲ ಹೇಳ್ತೀವಿ, ಭಾಳ ಬಡವರಿದ್ದರು ಹಂಗಿದ್ರು. ಬಟ್ ಅವ್ರು ಕೊಂಡು ಓದಿದ ಪುಸ್ತಕಗಳ ಸಂಖ್ಯೆ ಎಷ್ಟು ಬಂದ್ರೆ, ಮನೆಯೊಳಗೆ ಕೊಂಡು ಓದಿದ್ದು 16,000 ಬುಕ್ಸ್ ಅವ. ಆ್ಯಂಡ್ 102 ಸಬ್ಜೆಕ್ಟ್ಸ್. ಅವ್ನು ಇಷ್ಟು ಓದ್ಯಾರ ಅವರು. ಮತ್ತು ನಿಮ್ಮ ಕಡೆ ಇಸ್ಕೊಂಡು ಓದಿ ವಾಪಸ್ ಕೊಟ್ಟದ್ದು ಬೇರೆ. ಅಂದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಕಥೆ ಬರ್ದಾರ,
ಕವನ ಬರ್ದಾರ, ಮರಾಠಿ ಒಳಗೆ ಬರ್ದಾರ. ಎಕ್ಸ್ಟ್ರಾರ್ನರಿ. ಒಂದು ಸಲ ನಮ್ಮ ಮನೆಯಿಂದ ಹೊರಗೆ ಬರ್ತಾ ಇದ್ದಾಗ ಒಬ್ಬ ಎಮ್ಮೆ ಮೇಲೆ ಹಾಡ್ಕೋತ ಬಂದ. ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಅವ ಹಾಡ್ಕೋತ ಎಮ್ಮೆ ಮೇಲೆ ಕೂತ್ಕೊಂಡು 2 ಎಮ್ಮೆ ಹೊಡ್ಕೋತ ಹೊಂಟಿದ್ದ. ಅಂದ ಕೂಡೇನ ನಿನ್ನ ಹೆಸರು ಏನಪ್ಪ ಅಂತ ಕೇಳಿದ್ರೆ, ಭೀಮ್ಯಾರಿ. ಎಷ್ಟು ಚಲೋ ಹಾಡ್ತೀವೋ, ಎಲ್ಲಿ ಕಲ್ತಿ ಅಂದ್ರೆ, ಕೆಲಿಗೇರಿ ಒಳಗೆ ಹೋಟೆಲ್ನೊಳಗೆ ಹಚ್ಚಿರ್ತಾರೆ ರೀ ಮುಂಜಾನೆ ಗ್ರಾಮಫೋನ್ ರೀ, ಅದನ್ನು ಕೇಳಿ ನನಗೆ ಬರಾಕತ್ತೈತ್ರಿ ಅಂದ್ರೆ. ಚಲೋ ಅಂತೀಪ್ಪ, ಅಡ್ಡಿಲ್ಲ ಅಂದು ಹಿಂಗೆ ಹೊಳ್ಳಿದ್ವಿ. ಅವ ಅಜ್ಜಾರ ಇದು ಯಾರು ಬರ್ದಾರ ಗೊತ್ತೈತೇನ್ರಿ ಅಂದವ. ಯಾರು ಬರ್ದಾರಪ್ಪ ಅಂತ ಕೇಳಿದ. ಅಲ್ಲಿ ಸಾಧನಕೆರೆಗೆ ಬೇಂದ್ರೆ ಅಜ್ಜ ಅಂತ ಅದಾರ ರೀ, ಅವ್ರು ಬರ್ದಿದ್ದೆ. ಅವ್ರು ಕೇಳಿದ್ರು, ನೋಡಿ ನಾನು ಅವ್ರು. ನಾನು ಅವ್ರು ಹಂಗೆ ಸಿಗಂಗಿಲ್ಲ ರೀ, ಭಾರಿ ಪ್ರಸಿದ್ಧ ಅದಾರ ರೀ, ಅವರು ಊರಾಗ ಸಿಗಂಗಿಲ್ಲ ರೀ, ಮುಂಜಾನೆ ಸಂಜೆ ಮುಂದೆ ಎಮ್ಮೆ ಹೊಡ್ಕೊಂಡು ಹೋಗ್ತೀನಿ ರೀ, ಈ ವಾರದಾಗ ನೋಡ್ಬೇಕಂತ ಮಾಡೀನಿ ರೀ ಸರ. ಅವರ ಬೇಂದ್ರೆ ಅವ್ರಿಗೆ ಗೊತ್ತಿಲ್ಲ. ಮುಂದೆ ಬಂದಮೇಲೆ ನನಗೆ ಹೇಳಿದ್ರು ಅವರು, ಈಗ ಈ ಹಾಡು ಎಮ್ಮೆ ಈಗ ಅವಾರ್ಡ್ ಸಿಕ್ಕ ಮೇಲೆ ಈಗ ಎಮ್ಮೆ ಹಾಡೋ ಹಾಡನಿಲ್ಲ, ಇದಕ್ಕೂ ಮೊದಲು ಏನಂತಿದ್ರ, ಬೇಂದ್ರಿನ ಹಾಡು ನಾವು ಇನ್ನೂ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಹಾಡು ಅನ್ಲೇ ಅವ ದನ ಕಾಯ ಹುಡುಗರು ಹಾಡೋದನ್ನು ಬರ್ದಾನ ಅಂತಿದ್ರು. ಈಗ ಜ್ಞಾನಪೀಠ ಸಿಕ್ಕ ಮೇಲೆ ಅವ ಎಮ್ಮೆ ಮೇಲೆ ಅನ್ನೋ ಅಂತಲ್ಲ. ಬೇಂದ್ರೆಯವ್ರ ಹಾಡುಗಳು ಎಷ್ಟು ಪ್ರಸಿದ್ಧ ಅಂದ್ರೆ ದನ ಕಾಯೋ ಹುಡುಗರೂ ಹಾಡುತ್ತಾರೆ ಅಂತಾರೆ. ಕವನ ಬದಲಾಗೋದಿಲ್ಲ, ಕವಿ ಬದಲಾಗೋದಿಲ್ಲ, ಜನ ಯಾವಾಗ ಬೇಕು ಅವಾಗ ಬದಲಾಗ್ತಾರೆ. ಅದನ್ನು ತಲೆಗೆ ತಗೋಬಾರ್ದು. ಗ್ರೇಟ್ ಥಿಂಗ್. ಅದರಿಂದ ಇಲ್ಲಿ ಪ್ರಶ್ನೆ ಇಷ್ಟ, ಬೇಂದ್ರೆಯವ್ರ ಬಗ್ಗೆ ಇನ್ನು ಒಂದು ಪಿಕ್ಚರ್ಸ್ ಮುಖಾಂತರ ಬೇಕಾದಷ್ಟು ಪಿಕ್ಚರ್ಸ್ ಅವ, ಚೇಂಜ್ ಹೆಂಗಾಗ್ತಾವ ಅನ್ನೋದು ತೋರಿಸಿ ಕೊನೆ ಒಂದು ಪಿಕ್ಚರಿಂದ ಮುಗಿಸ್ತೇನೆ. ಇದು ಎಷ್ಟಿದು, ಇದು ಎಷ್ಟಿದು, ಇದು ಎಷ್ಟಿದು, ಎಷ್ಟಿವು, ಇದು 3, ಇದು 3, ಇದು 3. ಇದ್ರಾಗ ಏನದ ಹೌದಿಲ್ಲ ರೀ. ಇದಕ್ಕೆ ಕಣ್ಣು ಬಂತು, ಇದಕ್ಕೂ ಕಣ್ಣು ಬಂತು, ಇದಕ್ಕೂ ಕಣ್ಣು ಹಚ್ಚಿದೆ. ಇದು ಮುಖ, ಇದು ಮುಖ, ಇದು ಮುಖ, ಕೈ ಕೈ, ಇದು ಕೈ ಕಾಲು 3ಕ್ಕೂ ಆಗುತ್ತೆ. ಈಗ ನೀವು 3 ಅನ್ನಂಗಿಲ್ಲ, ಯಾವುದೋ ಪ್ರಾಣಿ ಅಂತೀರಿ ಬಿಟ್ರೆ ಡೆಫಿನೆಟ್ ಯಾವುದೂ ಹೇಳೋದಿಲ್ಲ. ಇದ್ರ ಕಿವಿ ಹಿಂಗದ, ಇದ್ರ ಕಿವಿನ ಹಿಂಗದ, ಇದ್ರ ಕಿವಿ ಹಿಂಗೆ ಉದ್ದಾಗ್ಯಾವ, ಇದು ಬಾಲ ಹಿಂಗದ, ಇದು ಏನು ಮೊಲ. ಆಗಲೇ 3 ಅಂದವ್ರಿಗೆ ಮೊಲ ಆತ ಅಲ್ಲ. ಅಂದ್ರೆ ಅವ್ರು ಬೇರೆ ಬೇರೆ ನುಡಿಗಳನ್ನು ನೀವು ಕೂಡಿಸಿದಾಗ ಅರ್ಥ ಬೇರೆ ಆಗ್ತದೆ. ಈಗ ಇವೆರಡು ಒಂದೇ. ಹಂಗಾರೆ ಇದ್ರ ಬಾಲ ಹಿಂಗದ, ಇದು ಏನಿದೆ ಇಲಿ. ಮತ್ತು ಆಗಲೇ 3 ಅಂದವ್ರು ಈಗ ಇಲಿ ಯಾಕತ್ತ, ಅದು ಹಂಗೆ ಸೇಪ್ ತೊಗೊಂಡಿತ್ತದ. ಮತ್ತು ಇದು ಇಲಿನ ಅಲ್ಲ, ಇದ್ರ ಬಾಲ ಹಿಂಗದ, ಇದು ಹಿಂಗದ, ಅಳಿಲ. ಮತ್ತು ಇದು ಅಳಿಲ, ಇದು ಇಲಿ, ಇದು ಮೊಲ. ಆಗಲೇ 3 3 3 ಬೇಂದ್ರೆನ ಹಾಡು 3 ಅಲ್ಲ. ಹಂಗಾರೆ ಈಗ ನಿಮ್ಗೆ ತೋರಿಸ್ತೇನೆ. ಇಷ್ಟೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ, ಇದು ಏನು ಅವು 3ರಾಗ ಒಂದು ಗ್ಯಾರಂಟಿ ಹೌದಲ್ಲ ರೀ. ಇಲಿ ಇಲ್ಲ ಮೊಲ ಇಲ್ಲ ಡೆಫಿನೆಟ್. ಇನ್ನೊಬ್ಬರು ಕೇಳ್ರಿ, ಅವ್ರಿಗೆ ಇನ್ನೊಂದು ಅರ್ಥ ಆಗ್ತದೆ. ಹಂಗಾರೆ ಏನು, ಇದು ಕಣ್ಣು ನಮಗೆ ಕರೆಕ್ಟ್, ಇದು ಮುಖನೂ ಕರೆಕ್ಟ್, ಕೈ ಕರೆಕ್ಟ್, ಕಾಲು ಕರೆಕ್ಟ್. ಈಗೇನಿದೆ ಹೌದಲ್ಲ ರೀ. ಬೇಂದ್ರೆಯವ್ರ ಪೋಯಮ್ ಹಿಂಗವ. ಎಷ್ಟು ಮಂದಿ ಹೇಳ್ತಾರೆ ಅಷ್ಟು ನಮೂನಿ. ಯಾಕಂದ್ರೆ ಅವ್ರವ್ರ ಅನುಭವದ ಮೇಲೆ ಅವು ಅರ್ಥ ಆಗ್ತವೆ. ಬಿಟ್ರೆ ಕಡಿಮೆ ಇದು ಏನಾಗ್ತದೆ 3 ಅಂತಿದೆ. ಹಾಗಾದ್ರೆ ಇದನ್ನು ನಾನು ಈ ರೀತಿ ಮಾಡಿ, ಇವು ರೆಕ್ಕೆ ಮಾಡಿ, ಇದು ರೆಕ್ಕೆ ಹಂಗೆ ಮಾಡಿ, ಹಂಗೆ ಮಾಡಿದ್ರೆ ಇದು ಪಕ್ಷಿ ಆತ. ಈಗ ನಾವೇನಂತೀವಿ, ನಾನು ಅವ್ನ ಕ್ಲಾಸ್ಮೇಟ್ಲಿ 3ನೇ ತಕ್ಕ, ಮತ್ತು ಅವ ಈಗ ಎಲ್ಲಿದ್ದಾನ, ಅಮೇರಿಕಾದಾಗಿದ್ದಾನೆ. ಹಂಗೆ ಅವನು ಸ್ಪೆಷಲ್ ಸ್ಟಡಿ ಮಾಡಿದ್ದಾರೆ ರೆಕ್ಕೆ ಮಾಡ್ಕೊಂಡ. ಸೇಮ್ ಥಿಂಗ್ ನಮ್ಮಲ್ಲಿ ಬದಲಾವಣೆ ಹೆಂಗೆ ಆಗ್ತದೋ ಹಂಗೆ ನಾವು ಬೇರೆ ಬೇರೆ ಇದ್ದೀವಿ. ಯಾರೂ ದಡ್ರಂತಿಲ್ಲ, ಕಂಪೇರ್ ಮಾಡ್ಕೊಳ್ಳೋ ಕಾರಣ ಇಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆ, ಬೇಂದ್ರೆ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಪರ್ಸನ್. ಈಗ ನಾವು ಬರೀ ಆರ್ಟದ ಮೇಲೆ ನಾನು ಹೇಳ್ತಾರೆ ಕೂಲ್ ಕಲರ್ಸ್, ವಾರ್ಮ್ ಕಲರ್ಸ್, ಕಾಂಟ್ರಾಸ್ಟ್ ಕಲರ್ಸ್, ಕಾಂಪ್ಲಿಮೆಂಟ್ರಿ ಕಲರ್ಸ್. ಈಗ ನೀವು ಯಾವ ಕಲರ್ ಲೈಕ್ ಮಾಡ್ತೀರಿ, ನಿಮ್ಮ ನೇಚರ್ ಹೆಂಗದ ಹೇಳ್ಬೋದು. ಇಂಟ್ರೆಸ್ಟಿಂಗ್ ಅದ. ಆಗಲೇ ಯಾರ್ದೋ ಮಗಳನ್ನ ನಾನು ಹೇಳಿದೆ, ಎಕ್ಸ್ಟ್ರಾರ್ನರಿ ಬ್ರಿಲಿಯಂಟಕ್ಕೆ. ಎಲ್ಲಿ ಅಪ್ಸೆಟ್ ಆಗ್ತಾಳಕ್ಕೆ, 2 ಮಾರ್ಕ್ಸ್ ಕಡಿಮೆ ಬಿದ್ದರೆ ವಾರಗಟ್ಟಲೆ ಅಪ್ಸೆಟ್ ಆಗಿಬಿಡ್ತಾಳೆ. ಅದು ಒಂದೇ ವೀಕ್ನೆಸ್. ಬಟ್ ಇಸ್ ವೆರಿ ಗುಡ್ ಲೀಡರ್, ಎಕ್ಸಲೆಂಟ್ ಎಲ್ಲ ಸರಿ.
ಹಂಗೆ ಯಾಕೆ ಆಗ್ತದೆ ಹಂಗೆ. ಈಗ ನಿಮ್ಗೆ ನಿಮ್ಮ ಎದುರಿಗೆ ಒಂದು ಚಿತ್ರದ ಮುಖಾಂತರ ಹೆಂಗಿರ್ತಂದ್ರೆ ವೆರಿ ಸಿಂಪಲ್. ಈಗ ಇದನ್ನ ನೋಡೋಣ. ಇದು ಏನಿದೆ? ರೆಕ್ಟ್ಯಾಂಗಲ್ ಟ್ರ್ಯಾಂಗಲ್, ಆಯತ. ಕರೆಕ್ಟಾ? ಈ ಆಯತಕ್ಕೆ ನಾನು ಹಿಂಗೆ ಮಾಡಿದೆ. ಈಗೇನಾಯ್ತು? ಚೇರು, ಟೇಬಲ್ಲು, ಏನೋ ಬೋರ್ಡು ಏನೋ ಆತ. ಈಗ ನಾ ಇದನ್ನು ಹಿಂಗೆ ಹಚ್ಚಿದೆ, ಏನಾತ? ಚೇರ್ ಆತ. ಇದು ಹೌದಲ್ಲ ರೀ? ಈ ಚೇರಿಗೆ ನಾನು ಹಿಂಗೆ ಮಾಡಿದೆ, ಏನಾತಿದೆ? ಇದೇನಾತ? ಫ್ಲ್ಯಾಗ್. ವೆರಿ ಗುಡ್. ಈ ಫ್ಲ್ಯಾಗಿಗೆ ನಾನು ಹಿಂಗೆ ಕಿವಿ ಹಚ್ಚಿ ಈಗೇನಾತ? ಮತ್ತು ಫ್ಲ್ಯಾಗ್ ಅಂದವರು, ಚೇರ್ ಅಂದವ್ರು, ಈಗೇನಾತ? ಯಾಕಾತ? ಆ ಒಂದೊಂದು ನುಡಿ ಚೇಂಜ್ ಆದಂಗೆ ಸೇಪ್ ಟೋಟಲ್ ಚೇಂಜ್ ತೊಗೋತದೆ. ಬರೀ ಒಂದು ನುಡಿ 2 ಲೈನ್ ಮೇಲೆ ಆಗೋದಿಲ್ಲ. ಹಂಗಾರೆ ಈಗ ನಾನು ತೊಗೊಳ್ತೇನೆ. ಜಿಂಕೆ ಹೆಂಗೆ ತೆಗಿಬೇಕು ಗೊತ್ತಾತ. ಇನ್ನೊಂದು ಪಾಯಮು ಹಂಗೆ ಬಂತು. ಇದು ಹಿಂಗೆ ಮಾಡಿದೆ, ಇದನ್ನು ಹಿಂಗೆ ಮಾಡಿದೆ. ಈಗ ಯಾವ ಚಿತ್ರ ತೆಗಿತೀನಿ ನಾನು? ಜಿಂಕೆ ಗ್ಯಾರಂಟಿ. ಹೌದಲ್ರಿ? ಯಾಕಂದ್ರೆ ನನ್ನ ಬ್ರೇನ್ ಹಚ್ಚಿದೆ. ಹಂಗಾರೆ ಇದನ್ನು ತೆಗಿಬೇಕು ಕರೆಕ್ಟ್. ಆದ್ರೆ ನಾನು ತಪ್ಪಿ ಬಾಲ ಹಿಂಗೆ ಹಚ್ಚಿಬಿಟ್ಟೆ. ಏನಾಯ್ತು ಇದೆ ನೋಡ್ರಿ. ಎಷ್ಟು ನಮೂನಿ ಬಾಲ ನಿಮ್ಮ ತಲೆಯಾಗ ಬಂದು ಹೋದ್ವ. ಇದು ಕತ್ತಿ ಬಾಲ ಅಲ್ಲ, ಇದು ಆನೆ ಬಾಲ ಅಲ್ಲ. ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ನಿಮ್ಮ ಬ್ರೈನ್ ಒಳಗೆ ಎಷ್ಟು ಪ್ರಾಣಿ ಬಂದು ಹೋದ್ವ ಬರೀ ಬಾಲದ ಮೇಲೆ. ಅಂದ್ರೆ ಯು ಆರ್ ಸೋ ಬ್ರಿಲಿಯಂಟ್. ಕುದುರೆ ಕರೆಕ್ಟ್. ಹೌದು ಅಲ್ಲ? ಹೌದು. ಹೆಂಗೆ? ಇದು ಮುಖ, ಇದು ಹಿಂಗೆ ಬಂತು, ಇದು ಕಿವಿ ಬಂತು, ಕಣ್ಣು ಬಂತು, ಇದು ಕುದುರೆ ಕರೆಕ್ಟ್. ಹಂಗಾರೆ ಈಗ ಗ್ಯಾರಂಟಿ. ಹಂಗಾರೆ ಇದು ಏನು? ಬೋರ್ಡ್. ಕಾಲು ಹಿಂಗದ, ಇದು ಹಿಂಗದ, ಬಟ್ ಹುಲ್ಲೊಳಗೆ ಇಟ್ಬಿಟ್ಟು, ಹುಲ್ಲಾಗಿಟ್ಟು. ಇದು ಬೋರ್ಡ್. ಒಪ್ತೀರಿ? ತಪ್ಪಿ ನಾನು ಬಾಲ ಹಿಂಗೆ ಹಚ್ಚಿದೆ, ಹಿಂಗೆ ಮಾಡಿದೆ. ಈಗ ಇದು ಏನಾಯ್ತು? ಹಸು, ಆಕಳ. ನೋಡ್ರಿ, ನಿಮ್ಗೆ ಕಂಪ್ಲೀಟ್ ಗೊತ್ತಿರಿದ್ರು ನಿಮ್ಮ ಮೈಂಡ್, ನಿಮ್ಮದು ಬ್ರಿಲಿಯಂಟ್ ಹೆಂಗೆ ಅದಕ್ಕೆ ಆ್ಯಡ್ ಮಾಡ್ತೀರಿ. ಯು ಆರ್ ಗ್ರೇಟ್. ಬೇಂದ್ರೆಯವ್ರ ಪೋಯಮ್ಸ್ಗೆ ಯಾವ್ಯಾವ ತಾಕತ್ತಿನ ಮೇಲೆ ನೀವು ಜಾಯಿನ್ ಮಾಡ್ತೀರಿ ಆ ರೀತಿ ಕಾಣಿಸ್ತದೆ. ಇಲ್ಲೋದು ಏನಾಗ್ತದೆ? ನೀವು ಒಂದದ್ದು ಖರೆ, ಇವತ್ತು ಎರಡೂ ಹೆಂಗೆ ಖರೆ? ಅವ್ರವ್ರ ಪ್ರಕಾರ ಖರೇನ. ಆಕಳ ಅಂದ್ರಿ, ಆಕಳ ಅಂದ್ಕೊಳ್ಳಿ ಹುಲ್ಲು ಬಂತು, ಅದು ಮೇಯ್ತದ. ಅದು ಸುಮ್ಮನೆ ನಿಲ್ಲೋದಿಲ್ಲ, ಹಿಂಗೆ ಮೇಯ್ತದ. ಇಲ್ಲಿ ಕೋಡವ, ಕಿವಿ ಅವ, ಈ ರೀತಿ ಆಕಳ ಕರೆಕ್ಟ್ ಅದ. ಅಂದ್ರೆ ಬೇಂದ್ರೆ ಪೋಯಮ್ಸ್ ನೀವು ಯಾವ ಲೆವೆಲ್ನೊಳಗೆ ತಿಳ್ಕೊಬೇಕಂತೀರೋ ಆ ಲೆವೆಲ್ನೊಳಗೆ ತಿಳಿಲಿಕ್ಕೆ ತಯಾರವ. ಅದಕ್ಕೆ ಅವ್ರು ಏನು ಹೇಳ್ತಾರೆ? ಇದ್ದಂಗೆ ನೀವು ತೆಗಿತೀರೇನೋ, ನೀವು ತೆಗ್ದಂಗೆ ಜನ ನೋಡ್ತಾರೇನೋ, ನೋಡ್ದಂಗೆ ಇನ್ನೊಬ್ರು ತಿಳ್ಕೊಳ್ತಾರೇನೋ? ದೊಡ್ಡ ಕ್ವಶನ್ ಇದು. ಅಂಥ ಒಂದು ಚಿತ್ರ ತೆಗೆದು ನೀವು ಮಾತಾಡೋಣ. ಏನು ಅನ್ನಿಸ್ತು ಅಂತ ಒಂದು 5 ನಿಮಿಷದಾಗ ಮುಗಿಸ್ತೀನಿ. ಕಾರಣ ಅಂದರೆ ಇನ್ನೂ ನೀವು ಮನೆ ಮುಟ್ಟಬೇಕು. ಮನೆಗೆ ಹೋದ್ಮೇಲೆ ನಾನು ಬೈಬಾರ್ದು. ಬರ್ಬೇಕಂತ ಮಾಡಿದ್ದೆ, ಏನೇನೋ ಹೇಳ್ಕೋತ ನೋಡಿದೆ. ಮನೆಗೆ ಹೋದ್ಮೇಲೆ ನಾನು ಬೈಬಾರ್ದು. ಅದಕ್ಕೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಈಗ ನಿಮ್ಮಿದ್ರಿಗೆ ಈ ಪಿಕ್ಚರ್ ತೆಗಿತೀನಿ. ಎಸ್, ಇದೊಂದು ಕೈ ಚಿತ್ರ. ಏನಂತದ್ದು ಏನು ತೆಗಿಲಿಲ್ಲ, ಕೈ ಚಿತ್ರ ಇದು. ಇನ್ನೊಂದು ಹೆಲ್ಪಿಂಗ್ ಲೈನ್ ತೆಗಿತೀನಿ. ಇಸ್ ಒನ್ ಮೋರ್ ಹೆಲ್ಪಿಂಗ್ ಲೈನ್. ಇಟ್ಸ್ ಎ ಹೆಲ್ಪಿಂಗ್ ಲೈನ್. 2 ಚಿತ್ರ, 2 ಕೈ ಅದು. ಈಗ ನಾನು ನಿಮಗೆ ಹೇಳ್ತೇನೆ. ಕೈ ಚಿತ್ರ ಇದು ಈ ರೀತಿ ಕಾಣಿಸ್ತದೆ. ಒಂದು ಇದು ಯಾವ ಕೈ ಆತ? ಬಲಗೈ ಆತ. ಇದು ಹಿಂಗದ. ಇದು ಯಾವ ಕೈ ಆತ? ವೆರಿ ಗುಡ್. ಅಂದ್ರೆ ಇವೆರಡು ಕೈ ಹಿಂಗೆ ಕೂಡ್ಯಾವ. ಕರೆಕ್ಟಾ?
ಈಗ ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ, ಲೆಫ್ಟ್ ಆರ್ ರೈಟ್ ನೀವು ಹೇಳಿದ್ರೆ ಸಾಕು, ನಿಮ್ಗೆ ಏನೂ ಹೆಚ್ಚಿಗೆ ಕೇಳೋದಿಲ್ಲ. ಇದು ಯಾವ ಕೈ ಇದೆ? ರೈಟ್, ವೆರಿ ಗುಡ್. ಇದು ಯಾವ ಕೈ ಇದೆ? ಅರ್ಧ ಮಂದಿ ಯಾಕೆ ಕಪ್ ಕೂತಾರ ಗೊತ್ತಾನೆ? ಏನಂತಾರೆ ನೋಡೋಣ, ಸುಮ್ಮನೆ ಇರ್ರ. ಬೇಂದ್ರೆ ಅವ್ರ ಪೋಯಮ್ಸು ಹಿಂಗೆ ಆಗ್ಯದ, ಸುಮ್ಮನೆ ಇರ್ರ. ಅವ ಏನು ಹೇಳ್ತಾನೆ? ಹ್ಞೂ ಅನ್ನಲ್ಲ. ಮನೆಗೆ ಹೋದ್ಮೇಲೆ ಬೈಯೋಣ, ಹಂಗೆ ಬರೀತಾರನ ಪೋಯಮ್ ಅಂತ. ಈಗ ಹ್ಞೂ ಅನ್ನಲ್ಲ. ಇದು ನಮ್ಮಲ್ಲಿ ಎಲ್ಲರಲ್ಲಿಯೂ ಅದ. ಇದು ಗಪ್ಪಿದ್ದು ಬಿಡ, ನಿಂದೇನು ಗಂಟದಪ್ಪ ಬೇಡ ಅತ್ಲಾಗ ಹೋಗ್ಬಿಟ್ರತ್ತ. ಈಗ ದಯಮಾಡಿ ಆನ್ಸರ್ ಮಾಡಬೇಕು. ತಪ್ಪು ಸರಿ ಬಿಟ್ಬಿಡ್ರಿ. ಇದು ಯಾವ ಕೈ ಇದೆ? ವೆರಿ ಗುಡ್. ಇದು ಯಾವ ಕೈ ಇದೆ? ವೆರಿ ಗುಡ್. ಓಕೆ, ನೀವು ತಪ್ಪಿನ ನೋಡೋಣ. ಇದು ಯಾವ ಕೈ? ಇದು ಯಾವ ಕೈ? ಇದು ಇದು ವಾವ್, ಎಕ್ಸಲೆಂಟ್. ರೈಟಾ? ನೋಡೋಣ. ಇದು 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 ಏನೂ ಇಲ್ಲ. ವೆರಿ ಗುಡ್, ಸಂತೋಷ. ನೋಡ್ಲಿಕ್ಕತ್ತೀರಿ. ಈ ಸಲ ಕರೆಕ್ಟ್ ಹೇಳಬೇಕು. ಇದು ಇದು ಕರೆಕ್ಟ್ ಹೇಳ್ತಾರಲ್ಲಪ್ಪ. ಈ ಸಲ ಗ್ಯಾರಂಟಿ ನೀವು ಕರೆಕ್ಟ್ ಹೇಳಿದರೆ ಪ್ರತಿಯೊಬ್ಬರಿಗೆ 10 ರೂಪೀಸ್ ನಾ ಕೊಡ್ತೇನೆ. ತಪ್ಪು ಹೇಳಿದ್ರೆ ನೀವಂತೀರಿ ನಾವೇನೂ ಕೊಡಂಗಿಲ್ಲ. ಇರಲಿ, ದುಡ್ಡು ಒಂದೇ ಇಂಪಾರ್ಟೆಂಟ್ ಇಲ್ಲ, ಮನಸ್ಸು ಕೊಟ್ಟರೆ ಸಾಕು. ಓಕೆ, ನೀವು ತಪ್ಪು ಹೇಳೋದು ಗ್ಯಾರಂಟಿ ನನಗೆ. ಇದು ಯಾವ್ದು? ಇದೆ ಇದೆ ಇದೆ. ಅರೇ, ಎರಡೂ ಒಂದೇ ಕೈ ಇಟ್ಟು ತೆಗೆದೀನಿ ರೀ. ಲೆಫ್ಟ್ ರೈಟ್ ಯಾಕೆ ಆತ್ರಿ? ನಿಮ್ಮ ಇದ್ರಿಗೆ ತೆಗೆದೀನಿ, ಹಿಂಗೆ ಹಿಂಗೆ, ಹೌದಿಲ್ಲ ರೀ? ಮತ್ತು ಇದ್ರ ರೈಟ್ ಅಂತ ನಾ ಹೇಳ್ಕೊ, ನೀವೇ ಹೇಳಿರಲ್ಲ ಅಂದ್ರೆ. ನಾವೆಲ್ಲರೂ ಭಾರತೀಯರಿದ್ದೀವಿ. ಹೌದು, ಇದು ಇದು ಹಿಂಗೆ ಬೇರೆ ಬೇರೆ ಇಲ್ಲ. ಅದು ನಾವೇನು ಮಾಡ್ತೀವಿ? ಅವ್ನು ಶ್ರೀಮಂತ, ಅವ್ನು ಬಡವ, ಅವ್ನು ಶಾಣೆ, ಅವ್ನು ದಡ್ಡ, ಹೌದಲ್ಲ ರೀ? ವೇರ್ ಆಲ್ ಒನ್. ಒಬ್ರನ್ನೊಬ್ರನ್ನ ತಿಳಿದು ಬದುಕಬೇಕು ವಿನಃ ತಿಂದು ಬದುಕಬೇಡ್ರಿ. ಬೇಂದ್ರೆ ಹೇಳಿದ್ದು ತಿಳಿದು ಬದುಕ್ರಿ. ಹೌದನ್ರಿ? ಅದಕ್ಕೆ ಇಲ್ಲಿ ನೋಡಿದಾಗ ಗಂಡು ಲೆಫ್ಟ್ ರೈಟ್ ಅನ್ನಿಸ್ತ ಅಲ್ಲ. ಹಂಗಾರೆ ಏನಿದೆ? ದೀಸ್ ಆರ್ 2 ಬರ್ಡ್ಸ್. ದಿಸ್ ಇಸ್ 1 ಬರ್ಡ್, ದಿಸ್ ಇಸ್ ಅನದರ್ ಬರ್ಡ್. ಇವೆರಡು ಕೂಡಿ ಹಾರ್ತಾವ. ಈ ಬರ್ಡ್ ಏನು ಸಂಬಂಧ ಅಂದ್ರೆ, ಈ ಬರ್ಡಿಗೆ ಮಾರ್ಗದರ್ಶನ ಮಾಡೋದು ಈ ಬರ್ಡ್. ಎಲ್ಲಿ ಹೋಗಬೇಕು, ಹೆಂಗೆ ಹೋಗ್ಬೇಕು. ಹಂಗಾರೆ ಈ ಬರ್ಡ್ ಹೆಂಗೆ ಮಾರ್ಗದರ್ಶನ ಮಾಡ್ತದೆ? ಇವು 4 ಅವ. ಮೊದಲೇದು ತಾಯಿ, ತಂದೆ, ಗುರುಗಳು, ಸಮಾಜ. ಇದ್ರ ಪ್ರಕಾರ ನಾವು ಬೆಳೆದ್ವಿ, ಹೋದ್ವಿ, ಈ ಬರ್ಡ್ ಸೇಫ್ ಆಗಿರ್ತದೆ. ಇವು 4 ಮಾರ್ಗದರ್ಶನ ಇವು 4 ಸ್ಟೇಜ್ನೊಳಗೂ ಬೇಕಾಗ್ತದೆ. ಬಾಲ್ಯಾವಸ್ಥೆಯೊಳಗೂ ಬೇಕಾ, ತಾರುಣ್ಯಾವಸ್ಥೆಯೊಳಗೂ ಬೇಕಾ, ಪ್ರೌಢಾವಸ್ಥೆಯೊಳಗೂ ಬೇಕಾ, ವೃದ್ಧಾಶ್ರಮದೊಳಗೂ ಬೇಕು. ಇವು 4ರದ ಅವಶ್ಯಕತೆ ಅದ. ಆದ್ರೆ ಇವತ್ತು ನಾವು ಎಜುಕೇಷನ್ ಮಾಡ್ತೇವೆ, ಅವು ಇರ್ಲಿದ್ರೆ ನಡೀತದೆ. ಎಲ್ಲರಿಗೂ ಇಟ್ಟು ಬಿಡ್ರಿ. ಅವಾಗ ಅವ್ವಾಪದ ಸಂಬಂಧ ಇಲ್ಲ. ಮಾಸ್ತರ ಅವ ಏನು ಕಳಿಸ್ತಾನ, ಇವ ಏನು ಕಲಿಸ್ತಾನ, ಫೀಸ್ ತುಂಬಿನಲ್ಲ, ಬರ್ಬೇಕಾಕೆ. ಗುರುಗಳ ಮೇಲೆ ನಮ್ಮದು ಶ್ರದ್ಧಾ ಹೋಗ್ಯದ. ಅವ್ವಾಪ ಇಬ್ಬರು ಜಾಬ್ ಮಾಡ್ತಾರೆ, ಅವ್ರು ನೋಡ್ಕೊಳಿಕ್ಕೆ ಆಗೋಲ್ತೆ. ಸಮಾಜ ಕೆಟ್ಟೈತಿ, ಇಷ್ಟ ನೋಡ್ತಾನವ. ಯಾಕೆ ಸಿನಿಮಾ ಏನೇನದ, 20 ವರ್ಷಕ್ಕೆ ಹೆಂಗೆ ಹೋಗಿ ಹಾರಿ ಸಾಯ್ಬೇಕು, ಊರಲ್ಲಿ ಹಾಕ್ಕೊಂಡು ಸಾಯ್ಬೇಕು ಪ್ಲ್ಯಾನ್ ಮಾಡ್ಲಿಕ್ಕತ್ತಾನ. ಯಾವಾಗ ಇವು 4 ಮಾರ್ಗದರ್ಶನ ನಮಗೆ ಸರಿ ಸಿಗೋದಿಲ್ಲ, ಆವಾಗ ಇದನ್ನು ಯಾರು ಎಲ್ಲಿ ಬೇಕಾದಲ್ಲಿ ಹೊಡಿಬಹುದು. ಆದರೆ ಇವು 4 ಮಾರ್ಗದರ್ಶನ ಇದಕ್ಕೆ ಸಿಕ್ತು, ಜಗತ್ತಿನ ಯಾವುದೇ ಮೂಲೆಯೊಳಗೆ ಹೋಗಲಿ, ಇಂಡಿಯನ್ಸ್ ಆರ್ ಗ್ರೇಟ್ ಆ್ಯಂಡ್ ಎಕ್ಸ್ಟ್ರಾರ್ಡನರಿ ಪೀಪಲ್ಸ್ ಅನಿಸ್ಕೊಳ್ತೀವಿ. ವೆರಿ ಸಿಂಪಲ್. ಅಂದರೆ ಬೇಂದ್ರೆಯವ್ರ ಜೊತೆ ಮಾತಾಡ್ತಾ ಹೋದಾಗ ನನ್ನ ಚಿತ್ರ ಹೆಂಗೆ ಬದಲಾಗ್ತಾವೋ ಅದನ್ನು ಏನು ಹೇಳಬೇಕಾಗ್ಯದ, ಏನು ಹೇಳ್ಬೋದು. ಅದಕ್ಕೆ ಅವರು ಪ್ರೇಯರ್ ಏನದ? ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ. ಪ್ರತಿಯೊಬ್ಬರಿಗೂ ಲೇಸೆ ಕೇಳಿಸಲಿ. ನೋಡ್ರಿ ಏನು ವಂಡರ್ಫುಲ್. ಲೇಸೆ ಕೇಳಿ ಬೆಳಗ್ಗೆ ಎದ್ದು ಕೂಡ ಚಲೋದು ಕೇಳ್ಕೊಂಡು ಕಾಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್, ನೈಸ್ ಅಂತೀವಿ. ಅದೆಲ್ಲ ಬಿಟ್ಟ 4 ಮಂದಿ ಸತ್ರ ಹಿಂಗೆ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಿಗೆಗೆ ಲೇಸೆ ನುಡಿದು ಬರಲಿ.
ಲೇಸೆ ಕಾಣಿಸಲಿ ಕಣ್ಣಿಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ. ಲೇಸನುಂಡು ಲೇಸುಸಿರಿ ಇಲ್ಲಿರಲಿ ಲೇಸೆ ಮೈಯ ಪಡೆದು. ಇವತ್ತು ನಿಮ್ಮ ಮನೆಯೊಳಗೆ ಹೋದ್ಮೇಲೆ ಇವತ್ತು ಮಧ್ಯಾಹ್ನ ಊಟದಿಂದ ಹಿಡಿದು ಬೆಳಿಗ್ಗಿನ ಹಾಡಿನಿಂದ ಹಿಡಿದು ಬೆಳಿಗ್ಗೆ ಅವರೆಲ್ಲ ಕಾರ್ಯಕ್ರಮ ಮಾಡಿದ್ರಿಂದ ಹಿಡಿದು ಹೋಗಿದ್ದು ಚಲೋ ಆತಂತಿರು ವಿನಃ ಯಾಕಾರ ಹೋದ್ವೆ ಏನೋ ಅವ್ರು ಹೇಳಿದ್ರು ಅಂತ ಹೋದ್ವಿ ಯಾರಿಗೂ ಅನಿಸೋದಿಲ್ಲ. ಎಷ್ಟು ಮಂದಿ ಭೇಟಾಗಿದ್ದು ನೀವು ಮಾತಾಡಿದ್ರಿ ಆ ಆನಂದ ಮತ್ತೆ ಸಿಗೋದಿಲ್ಲ. ಅದಕ್ಕೆ ಲೇಸೆ ಕೇಳಿಸಲಿ ಕಿವಿಗೆ ನಾಲಿಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಣಿಗೆ ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ ಅಂದು ಕೊನೆಗೆ ಹೇಳ್ತಾರವರು. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ. ಬೇಂದ್ರೆ ಇದು ಪ್ರಾರ್ಥನೆ. ಕೂಡಿ ಓದಿ ಕೂಡಿ ಆಡ್ಬೇಕಾದ್ರೆ ಹ್ಯಾವದ ಹೊಡಿ ಜಗ್ ಎಲ್ಲ ಆಟ ಮುಗಿದ ಮೇಲೆ ಹೋಗಪ್ಪ ಹೋಗ್ತೀವಿ. ಏನು ಬೆಸ್ಟ್ ಆಡಿದಿಲ್ಲ ನೀನು, ರಿಯಲಿ ಯು ಆರ್ ಗ್ರೇಟ್, ಹೋಗಪ್ಪ ಹೋಗ್ತೀವಿ ನಾವು. ಅದು ಆಗ್ಬೇಕು. ನನಗೂ ಜನರ ನೋಡಿ ಆನಂದ ಪಡೋ ಹಂಗಾಗ್ಬೇಕು ವಿನಃ ಹೊಟ್ಟೆ ಕಿತ್ಕೊಂಡು ಅವನ ಜೊತೆ ಹೋಗ್ಬೇಡಲಿ ಅವ ಹಂಗಿದ್ದಾನಲಿ ಅನ್ನೋ ಅವಶ್ಯಕತೆ ಇಲ್ಲ. ಕೂಡಿ ಓದಿ ಕೂಡಾಡಿ ಕೂಡಿ ಅರಿಯೋಣ ಕೂಡಿ ಕೂಡಿ, ಕೂಡಿ ತಿಂದು ಕೂಡುಂಡು ಕುಡಿದು ದುಡಿಯೋಣ ಕೂಡಿ ಕೂಡಿ, ಕೂಡಿ ನಡೆದು ಒಡಗೂಡಿ ಪಡೆದು ನುಡಿ ಹೇಳಿ ಕೇಳಿ ಕೂಡಿ, ಕೂಡಿ ಬೆಳೆದು ಬೆಳಗೋಣ ದೇವರಲು ಕೂಡಿ ಕೂಡಿ ಕೂಡಿ. ಬೇಂದ್ರೆಯವರ ಪ್ರಾರ್ಥನೆ ಅದ್ಭುತವ. ಬೇಂದ್ರೆಯವ್ರ ಬಗ್ಗೆ ಒಂದು ಸಲ ಹೆಂಗೆ ಬ್ಲಾಕ್ ಮಾಡಿದ್ರು ಅದೊಂದು ಹೇಳಿ ಮುಗಿಸ್ತೇನೆ. ಧಾರವಾಡದಲ್ಲಿ ಎಲ್ಲ ಸಾಹಿತಿಗಳು ಕೂಡಿದ್ರು. ಬೇಂದ್ರೆಯವ್ರನ್ನ ಬೈಬೇಕಪ್ಪ ಇವತ್ತು. ಅವ್ರ ಅಧ್ಯಕ್ಷರು ಒಳಗೆ ಟೀ ಇತ್ತು. ಬೇಂದ್ರೆಯವ್ರಿಗೆ ಹೇಳಿದ್ರು, ಇವತ್ತು ನೀವು ನಮಗೊಂದು ವಚನ ಕೊಡಬೇಕಂದ್ರು. ಏನು ವಚನ ಅಂತಂದ್ರೆ, ಹೇಳ್ರಿ ಕೊಡೋದಿದ್ರೆ ಕೊಡ್ತೀನಿ ಅಂದ್ರೆ. ಯಾಕಂದ್ರೆ ಇವತ್ತು ನೀವು ಸಾಯ್ಬೇಕಂತಂದ್ರೆ ವಚನ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನು ಹಂಗೆ ತಯಾರಿಲ್ಲ, ಏನು ಹೇಳ್ರಿ ನಾ ಕೊಡ್ತೀನಿ. ಇಲ್ಲ ನೀವು ಇವತ್ತು ಅಧ್ಯಕ್ಷಿ ಭಾಷಣ ಮಾಡಬಾರ್ದು. ಅಧ್ಯಕ್ಷರವರು ಎಲ್ಲ ಸಾಹಿತ್ಯಗಳು ಕೂಡ ಏನು ಹೇಳಿದ್ರೆ, ಅಧ್ಯಕ್ಷಿ ಭಾಷಣ ನೀವು ಮಾಡಬಾರ್ದು. ಇಷ್ಟ ಹೋದಲ್ಲ, ಆಯ್ತು ಮಾಡೋದಿಲ್ಲ, ಮಾತು ಕೊಟ್ಟರು. ಯಾರಿಗೆ ಗೊತ್ತದ? ಒಳಗಿನ 10-12 ಮಂದಿಗೆ ಇಷ್ಟ ಗೊತ್ತದ, ಬಿಟ್ಟರೆ ಆಡಿಯನ್ಸ್ ಯಾರಿಗೂ ಗೊತ್ತಿಲ್ಲ. ಯಾವಾಗ ಮಾತು ಕೊಟ್ಟರು ಮತ್ತು ಅಧ್ಯಕ್ಷಿ ಭಾಷಣ ಮಾಡಿ ಏನರ ಅಂದ್ರೆ ಅಲ್ಲೇ ಗಲಾಟೆ ಎಬ್ಸೋಣ. ಮಾತು ಕೊಟ್ಟಿದ್ರು ಇವರು ವಚನ ಭ್ರಷ್ಟಿದ್ದಾರೆ ಅನ್ನೋ ಅಂತ ಇವೆಲ್ಲ ತಯಾರಿತ್ತು. ಎಲ್ಲರೂ ಮಾತಾಡಿದ್ರು. ಬೇಂದ್ರೆಯವ್ರು ಬರೆದಷ್ಟು ಮಾತಾಡಿದಷ್ಟು ಬರೆದಿದ್ರು, ಹಂಗಿತ್ತು ಹಿಂಗಿತ್ತು. ಈಗೇನು ಬೈಲಿಕ್ಕೆ ಫ್ರೀಡಮ್ ಅದ ಈಗ, ಯಾಕಂದ್ರೆ ಅವ್ರು ಮಾತಾಡೋಂಗಿಲ್ಲ. ಎಲ್ಲರೂ ಮಾತಾಡಿದ್ರು. ಈಗ ಅವ್ರು ಬೇಂದ್ರೆಯವ್ರ ಪೊಯಮ ಅಲ್ಲವು ಏನೇನೋ ಬರೀತಾರ ಅವನು ಮಾತಾಡಿದ್ರು. ಯಾಕಂದ್ರೆ ಈಗ ಅವ್ರದ್ದು ಉತ್ತರ ಇಲ್ಲ. ಎಲ್ಲರದ್ದು ಮುಗೀತು. ಬೇಂದ್ರೆಯವ್ರು ಹೇಳಿದ್ರು, ವೋಟ್ ಆಫ್ ಥ್ಯಾಂಕ್ಸ್ ಮಾಡಿರಿಪ್ಪ. ನಿಮ್ಮ ಮಾತು ಕೇಳಿಕ್ಕೆ ಬಂದೀವ್ರಿ, ಆಡಿಯನ್ಸ್ ಯಾಕೆ ಬಿಡ್ತಾರೆ ರೀ? ನಾವು ನಿಮ್ಮ ಮಾತು ಕೇಳಿಕ್ಕೆ ಬಂದೀವ್ರಿ, ನೀವು ಮಾತಾಡ್ರಿ ಆಮೇಲೆ ನಾನು ಬಿಡ್ತೇವೆ. ಅವ್ರು ಹೇಳಿದರು, ನನ್ನ ಕಡೆ ಅವ್ರು ವಚನ ತೊಗೊಂಡಾರ, ನಾವು ಮಾತಾಡಬಾರ್ದಂತ. ಅದಕ್ಕೆ ಇವತ್ತು ಅಧ್ಯಕ್ಷ ಭಾಷಣ ನಾವು ಮಾಡೋದಿಲ್ಲ. ನಿಮ್ಮ ಸಲುವಾಗಿ ಬಂದೀವ್ರಿ ನಾವು. ಅವ್ರು ಏನು ಹೇಳ್ತಾರೆ? ಗಲಾಟೆ ಐತೆ. ಅವ್ರು ಹೇಳಿದರು, ವೋಟ್ ಆಫ್ ಥ್ಯಾಂಕ್ಸ್ ಮುಗಿಸ್ರಿ. ಮುಗಿದ ಮೇಲೆ ನನ್ನ ಮಾತು ಕೇಳಿಕ್ಕೆ ಬಂದಿರೋದಲ್ಲಪ್ಪ, ಮಾತಾಡ್ತೀನಲ್ಲ. ಅಧ್ಯಕ್ಷರಿಗೆ ಭಾಷಣ ಮಾಡೋದಿಲ್ಲ. ಈ ಗದ್ಲೇನು ಹಿಡಿತು ಗೊತ್ತನೋ? ಅಧ್ಯಕ್ಷರಿಗೆ ಭಾಷಣ ಬಿಟ್ಟು ಖರೆ ಅದು ಕೇಳಿಕ್ಕೆ ಜನ ಕೂತ್ರಲ್ರಿ. ವೋಟ್ ಆಫ್ ಥ್ಯಾಂಕ್ಸ್ ಮುಗಿಸಿದ್ರು. ಮುಗಿಸಿದ ಮೇಲೆ ಈಗ ನೀವು ಯಾರು ಕೂಡೋರಿದ್ದೀರಿ, ಕೂಡ್ರಿ, ಮಾತಾಡೋಣ ನಾವು ನೀವು. ಈಗ ಇಷ್ಟ ಅಲ್ಲ, ರಶ್ ಇದ್ದವ್ರು ಎಲ್ಲರೂ ಒಳಗೆ ಬಂದ್ರೆ, ಹೊರಗಿದ್ದವ್ರು ಏನು ಮಾತಾಡ್ತಾರೆ? ಅವ್ರು ಹೇಳಿದರು, ಎಲ್ಲರೂ ಮಾತಾಡಿದ್ರು, ನಾ ಏನಿದ್ದೀನಿ. ಬೇಂದ್ರೆನ ಪೋಯಮ್ಮ ಅರ್ಥ ಆಗೋದೇ ಇಲ್ಲ. ಅವರು ಮಾತಾಡಿದ ಬರೆದಿದ್ರೆ ಇನ್ನೂ ಅವಾರ್ಡ್ ಸಿಗ್ತಿದ್ದು. ಏನೇನೋ ಮಾತಾಡಿದ್ರು, ಬರೋಬ್ಬರಿ ಅದ. ಬೇಂದ್ರೆ ಈಗ ಹುಚ್ಚುಚ್ಚಾಕಾರ ಮಾತಾಡ್ತಾನೆ, ಬರೋಬ್ಬರಿ ಅದ, ತಪ್ಪಲ್ಲ. ಯಾಕಂದ್ರೆ ಗಣಿತ ಬರೆದವ್ರಿಗೆ ಯಾರಿಗೆ ಬರೋದಿಲ್ಲ, ಅವ್ರು ಏನು ಗಣಿತ ಬರ್ದಾನಲಿ ಅಂತ ಅಂತಾರೆ ಅವರು. ಬರೋಬ್ಬರಿ ಅದ, ಬರೋಬ್ಬರಿ ಅದ. ಅದಕ್ಕೆ ಬೇಂದ್ರೆ ಒಂದು ಪ್ರಶ್ನೆ ಕೇಳ್ತಾನೆ ನಿಮ್ಗೆ, ಏನಂದ್ರೆ ಅಗದಿ ಸಿಂಪಲ್ ಕ್ವಶನ್. ನಿಮಗೆ ಚಂದಪ್ಪ ಸಮೀಪ ಏನು ಬೆಳಗಾವಿ ಸಮೀಪರಪ್ಪ ಅಂದರೆ ನೋಡ್ರಿ, ಬೇಂದ್ರೆ ಹುಚ್ಚುಚ್ಚಾಕಾರ ಹೆಂಗೆ ಕೇಳ್ತಾನೆ. ಒಬ್ಬ ಸಣ್ಣ ಹುಡುಗ ಗೊತ್ತಾಗ್ತದೆ ಬೆಳಗಾವಿ ಸಮೀಪ ಅಂತ. ಇದೇನು ಕ್ವಶನ್ನ ಇದೆ ಅಂತೀರಿ. ಆದರೆ ಬೆಳಗಾವಿ ಸಮೀಪ ಇದ್ರೆ ಕಾಣೋದಿಲ್ಲಲ್ಲ ಅದು. ಬೇಂದ್ರೆ ಪ್ರಶ್ನೆ ಏನಂದ್ರೆ, ಬೆಳಗಾವಿ ಸಮೀಪ ನೀವು ಉತ್ತರ ಹೇಳಿದ್ರೆ ಕರೆಕ್ಟ್, ಅದು ಕಾಣೋದಿಲ್ಲಲ್ಲದೆ. ತಿಳ್ಕೊಡ್ರಿ, ಕಾಣೋವೆಲ್ಲ ಒಮ್ಮೊಮ್ಮೆ ಸಮೀಪ ಇರೋದಿಲ್ಲ, ಆದರೆ ನಮ್ಗೆ ಸಮೀಪ ಇದ್ದದ್ದನ್ನು ಕಾಣೋದಿಲ್ಲ. ಇದು ನಮ್ಮ ದುರಂತ. ಅದಕ್ಕೆ ಹೇಳ್ರಿ,
ನಿಮ್ಮ ಮನೆಯೊಳಗೆ ಜನ್ಮ ಕೊಟ್ಟ ತಂದೆ ತಾಯಿ ಬಗ್ಗೆ ನೀವು ತಿಳ್ಕೊಳ್ರಿ, ಅಣ್ಣತಮ್ಮಂದ್ರ ಬಗ್ಗೆ ತಿಳ್ಕೊಳ್ರಿ, ನಿಮ್ಮ ರಿಲೇಟಿವ್ಸ್ ಒಳಗೆ ಯಾರ್ಯಾರು ಟಾಪ್ ಮೋಸ್ಟ್ ಇದ್ದಾರೆ ಅದನ್ನು ತಿಳ್ಕೊಳ್ರಿ, ಪಕ್ಕದ ಮನೆಯೊಳಗೆ ಯಾರ್ಯಾರು ಟಾಪ್ ಮೋಸ್ಟ್ ಇದ್ದಾರೆ, ಎಂತೆಂಥ ಸ್ಥಿತಿ ಒಳಗೆ ಅವ್ರು ಏನು ಹೆಲ್ಪ್ ಮಾಡ್ಯಾರ, ಹೆಂಗೆ ಮಾಡ್ಯಾರ ತಿಳ್ಕೊಳ್ರಿ, ಊರಾಗ ಎಷ್ಟು ಮಂದಿ ವಿದ್ವಾಂಸರಿದ್ದಾರೆ ತಿಳ್ಕೊಳ್ರಿ, ಕರ್ನಾಟಕದಾಗ ಎಷ್ಟು ಮಂದಿ ಇದ್ದಾರೆ ತಿಳ್ಕೊಳ್ರಿ, ದೇಶಕ್ಕೆ ಅದನ್ನು ಕಾಂಟ್ರಿಬ್ಯೂಷನ್ ಕೊಡ್ರಿ. ಬಿಟ್ಟರೆ ಇಂಗ್ಲೆಂಡ್ದಾಗ ಅವ ಬರ್ದಾವ ಹಿಂಗಿದ್ದಾನೆ ಅವ್ನು ನೋಡಂಗೆ ಇಲ್ಲಿ ನೀವು ಹಂಗೆ ಹೊಡೆದ ಹೊಡಿತೀರಿ. ಆದ್ದರಿಂದ ನಮ್ಮ ಸುತ್ತಲಿನ ಜನ ಏನಿದ್ದಾರೆ ಅನ್ನೋದು ತಿಳ್ಕೊಂಡು ಮತ್ತೊಬ್ರಿಗೆ ಹೇಳಲಿಕ್ಕೆ ಕಲೀರಿ, ಆವಾಗ ಜ್ಞಾನ ಪ್ರಸಾರ ಆಗ್ತದೆ. ಬಿಟ್ರೆ ಇಲ್ಲದವ್ರು ಆಗೋದಿಲ್ಲ. ಇವತ್ತು ನೀವು ಮಾಡ್ತಾ ಇರೋದು ಪರಸ್ಪರ ಎಲ್ಲೆಲ್ಲಿಂದ ಬಂದರೂ ಕೂಡ ನಾವು ಒಂದಿದ್ದೇವೆ, ಪರಸ್ಪರ ತಿಳ್ಕೊಳ್ತೇವೆ, ನಮ್ಮ ಕಾಂಟ್ರಿಬ್ಯೂಷನ್ ಏನು ಕೊಡ್ತೇವೆ, ಜಗದೇಳಿಗೆ ಯಾಗುವುದಿದೆ ಕರ್ನಾಟಕದಿಂದ ಅಂತ ಹೇಳೋ ತಾಕತ್ತು ನಮ್ಮಲ್ಲಿದೆ ಅನ್ನೋದನ್ನು ತೋರಿಸಿರಿ. ಅದಕ್ಕೆ ಅವ್ರು ಹೇಳಿದರು, ಹಕ್ಕಿ ಹಾರುತ್ತಿದ್ದ ನೋಡಿದ್ರೊಳಗೆ ಮಂಗಳ ಗ್ರಹಕ್ಕೆ ಹೋಗಿದ್ದು ಹೇಳ್ಯಾರ 1956 70 ವರ್ಷ ಆಗೋತ. ಮಂಗಳ ಗ್ರಹಕ್ಕೆ ಹಾರಿಸಿದ ಸ್ಯಾಟಲೈಟ್ ಕರ್ನಾಟಕದಿಂದ ಹಾರಿಸಿದ್ರು, ಮೋದಿಯವರು ಇಲ್ಲಿ ಬಂದಿದ್ದರು, ಇಲ್ಲಿಂದ ಹಾರಿಸಿದ್ರು ಅನ್ನೋದನ್ನು ನಾವು ಲಕ್ಷಕ್ಕೆ ತೆಗಿಬೇಕು. 70 ವರ್ಷದಿಂದನೇ ಹೇಳಿದ್ರಲ್ಲಪ್ಪ, ಯಾವ ಬೇರೆ ಸ್ಟೇಟ್ನವ್ರು ಏರಿಸ್ಬೇಕಾಯ್ತಲ್ಲ, ಇವು ನಾವು ಲಕ್ಷ್ಯ ಕೊಡೋದಿಲ್ಲ. ಆದ್ದರಿಂದ ನಿಮ್ಮ ಬಗ್ಗೆನ ನೀವು ಎಷ್ಟೆಷ್ಟು ಸೂಕ್ಷ್ಮವಾಗಿ ಯಾವ ಜನ್ಮದಿಂದ ಯಾಕೆ ನಾನು ಈ ಜನ್ಮ ತೊಗೊಂಡು, ನನ್ನ ಅಪ್ಪ ಯಾಕೆ ಹಿಂಗಾದ್ರು, ನನ್ನ ರಿಲೇಟಿವ್ಸ್ ಇಷ್ಟು ಎಷ್ಟು ವಂಡರ್ಫುಲ್ ಹೆಂಗಿದ್ದಾರೆ, ನಾವು ಇಷ್ಟು ಜನರ ಜೊತೆ ಹೆಂಗೆ ಕೂಡ್ತೀವಿ. ನಿಮ್ಮ ಸುತ್ತಲೂ ಒಂದು ಕಲರ್ ಅದ, ಆ ಕಲರ್ ಕಾಂಟ್ರಾಸ್ಟ್ ಕಲರ್ ಬಂದ್ರೆ ನೀವೇನು ಮಾಡ್ತೀರಿ ಗೊತ್ತಾ, ಯಾರು ಬಂದರು ಕಾಂಟ್ರಾಸ್ಟ್ ಕಲರ್ ಬಂತಂತೇಳಿ ಈಗ ಬಂದ್ರೆ ಏನಾಯ್ತು ಇನ್ನೊಂದು ತಾಸಿಗೆ ನಾವು ಹೋಗ್ಬೇಕಾ, 2 ದಿವ್ಸ ಬಿಟ್ಟು ಬರ್ತೀರಿ ಅಂದ್ರೆ ಏನೋ ಹೋಗ್ರಿ ಈಗ ಅಂದಂಗೆ, ಹೌದಲ್ಲ ರೀ. ಅದಾದ್ಮೇಲೆ ನೀವು ಬೇಕಾದವ್ರು ಯಾರು ಬರಲಿ, ಬರ್ರಿ ಒಳಗೆ, ಮತ್ತೆ ಎಲ್ಲೇ ಹೊಂಟಿಯಲ್ಲ ಬಾರೋ ಹಾಗೆ ಆಗ್ಯಾವೇನಿಲ್ರಿ ಇವ. ದೀಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಆದ್ದರಿಂದ ಒಂದು ತಿಳಿರಿ, ನನಗೆ ಇಲ್ಲಿ ಬಂದದ್ದು ನನ್ನ ಕೈ, ನಾನು ಇಬ್ಬರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ, ಪುರೋಹಿತರಿಗೆ ಇಬ್ಬರಿಗೂ. ಅದಕ್ಕೆ ನಂಗೆ ಕನ್ಫ್ಯೂಷನ್ ಆಗ್ತಿತ್ತು. ಒಬ್ಬರು ಯಾರ್ರಿ ಉಮೇಶ್, ಒಬ್ಬರು, ಇನ್ನೊಬ್ಬರು ಮಹೇಶ್. ಉಮೇಶ್ ಇದ್ದಲ್ಲಿ UP ಅನ್ರಿ, ಹೌದಲ್ಲ. ಇನ್ನೊಬ್ರು ಮಧ್ಯಪ್ರದೇಶ, ಒಬ್ಬರು ಮಧ್ಯಪ್ರದೇಶ, ಒಬ್ಬರು ಉತ್ತರ ಪ್ರದೇಶ, ಹೌದಲ್ಲ. ನಾನು ನೆನಪು ಹಂಗೆ ಇಟ್ಕೊಂಡೆ, ಯಾಕಂದ್ರೆ 2 ಫೋನ್ ಬರೋ. ವಂಡರ್ಫುಲ್ ಥಿಂಗ್. ಅವ್ರ ಕಳಕಳಿ, ನಿಮ್ಮ ಮೇಲಿನ ವಿಶ್ವಾಸ. ಅವ್ರೇನು ಹೇಳ್ತಾರೆ ಗೊತ್ತಾ, ನೀವು ಇಷ್ಟೆಲ್ಲ ಮಾಡಿದ್ರಿ ಅಂತ ಅವ್ರ ಮನೆಯಾಗ ಹೇಳಿದ್ರೆ, ಸರ್ ನಾವೇನು ಮಾಡ್ತೀವಿ ರೀ ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬರು ಏನು ಸೂಪರ್ ಇದ್ದಾರೆ ರೀ ಸರ್, ಮಾಡಿನೂ ಕೂಡ ಎಲ್ಲರೂ ಹೆಲ್ಪ್ ಮಾಡಿ ಕೇಳ್ತಾರಲ್ರಿ ಅವರು. ಇವತ್ತು ನಾವು ಸ್ವತಃ ಬಂದಾಗ ಅನ್ನಿಸ್ತು, ಇಡೀ ಕರ್ನಾಟಕ ನಂಗೆ ನೋಡಿದೆ, ಇದು ನಂಗೆ ಇಡೀ ಭಾರತ ಕರ್ನಾಟಕ ಒಂದೇ ಕಡೆ ನೋಡ್ದಂಗೆ ಅನ್ನಿಸ್ತು ನನಗೆ. ರಿಯಲಿ ಈಸ್ ಅಪ್ರಿಸಿಯೇಬಲ್. ನಾನು ಎಷ್ಟು ಧನ್ಯವಾದ ಬರೀ ಶಬ್ದದಿಂದ ಹೇಳ್ತಾ ಇಲ್ಲ, ನನ್ನ ಒಳಗಿನ ಒಳ ಧ್ವನಿಯಿಂದ ನಿಮಗೆಲ್ಲರಿಗೂ ಅನಂತ ನಮನಗಳನ್ನು ಹೇಳ್ತಾ, ಅವರಿಬ್ಬರಿಗೆ ಕರ್ಕೊಂಡು ಬಂದವ್ರಿಗೆಲ್ಲರಿಗೂ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಇದ್ರಾಗ ಏನಾದರೂ ತಪ್ಪಿದ್ರೆ ಅದು ಸುರೇಶ್ ಕುಲಕರ್ಣಿ ಇದೆ, ಏನಾದರೂ ಸ್ವಲ್ಪ ವಂಡರ್ಫುಲ್ ಇದ್ದರೆ ಅದು ಬೇಂದ್ರೆ ಅವ್ರದ್ದು. ಧನ್ಯವಾದ. ಇಷ್ಟು ಹೊತ್ತನ ನಮಗೆಲ್ಲ ಜ್ಞಾನೋದಯ ಮಾಡಿಸಿದಂತಹ ಸುರೇಶ್ ಕುಲಕರ್ಣಿ ಗುರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು, ನಮಸ್ಕಾರ, ಧನ್ಯವಾದಗಳು. ನಾವು ಏನು ಜಾಸ್ತಿ ಹೇಳೋದು ಬೇಕಾಗಿಲ್ಲ, ಎಲ್ಲ ಇನ್ನೊಂದ್ಸಲ ಸರಿಗೆ ಎಲ್ಲರೂ ಎದ್ದು ನಿಂತ್ಕೊಂಡು ನಿಮ್ಮ ಹೃತ್ಪೂರ್ವಕ ಗೌರವ ಸೂಚಿಸಿ ಧನ್ಯವಾದಗಳನ್ನು ಹೇಳೋಣ. ಇಂಥ ಮಹಾನ್ ಜ್ಞಾನಿ ಗುರುಗಳಾದಂತಹ ಸುರೇಶ್ ಕುಲಕರ್ಣಿ ಗುರುಗಳು ನಮ್ಮ ಜೊತೆಗಿರೋದು ಇವತ್ತು ನಮ್ಮ ಭಾಗ್ಯ, ಸೌಭಾಗ್ಯ. ಧನ್ಯವಾದಗಳು ಸರ್.